ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ವಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರೋಢಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಹಿಂದೆ ತಿಳಿಸಿದಂತೆ ಪ್ರಹ್ಲಾದ ಅಸುರ ಬಾಲಕರನ್ನ ಕುರಿತು ಉಪದೇಶ ಮಾಡಿದ. ಆ ಉಪದೇಶದ ಪ್ರಭಾವ ಬಹಳ ಇತ್ತು ಅಂತ. ಆತ್ಮ ನಿತ್ಯ ಅವ್ಯಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಗ್ವಶ್ಯೋ ವ್ಯಾಪಕೋ ಅಸಂಖ್ಯನಾವೃತ. ಇದು ಭಗವಂತನನ್ನ 12 ಲಕ್ಷಣಗಳಿಂದ ತಿಳಿಬೇಕು ಅಂತ ಉಪದೇಶ ಮಾಡ್ತಾನೆ. ಆತ್ಮ ಆತ್ಮ ಅಂತ ಪರಮಾತ್ಮನ ಲಕ್ಷಣ ಅಂತ. ಆತ್ಮ ಅನ್ನೋ ಶಬ್ದದಿಂದ ಸ್ವಾಮಿ ಅನ್ನೋ ಅರ್ಥ ಬರ್ತದೆ. ನಿತ್ಯ, ವಾಸ್ತವಿಕವಾಗಿ ನಿತ್ಯ ಅನ್ನೋದು ಒಂದು ಲಕ್ಷಣ ಅಂತ ಇಟ್ಟಿದ್ದಾರೆ. ಆತ್ಮ ನಿತ್ಯ, ಆತ್ಮ ಅವ್ಯಯ, ಆತ್ಮ ಶುದ್ಧ, ಆತ್ಮ ಏಕಃ, ಆತ್ಮ ಕ್ಷೇತ್ರಜ್ಞ, ಆತ್ಮ ಆಶ್ರಯ, ಆತ್ಮ ಅವಿಕ್ರಿಯ, ಆತ್ಮ ಸ್ವದೃಕ್, ಆತ್ಮ ವಶ್ಯ, ಆತ್ಮ ವ್ಯಾಪಕ, ಆತ್ಮ ಅಸಂಗೀ, ಆತ್ಮ ಅನಾವೃತ. ಆತ್ಮ ಅನ್ನೋದು ಲಕ್ಷಣ ಅಲ್ಲಂತೆ. ಅದನ್ನು ಹಿಡಿದು ಹೇಳಿದ್ರೆ 13 ಆಗಿಬಿಡ್ತದೆ. ಮುಂದೆ ಸ್ಪಷ್ಟವಾಗಿ ಏತೈರ್ ದ್ವಾದಶಭಿಃ ವಿದ್ವಾನ್ ಅಂತ 12 ಅಂತ ಹೇಳಿದ್ದಾರೆ. ಪ್ರಹ್ಲಾದನ ಮಾತಿನಲ್ಲಿ ಕ್ಯಾಲ್ಕುಲೇಷನ್ ಬಹಳ. ಭಕ್ತಿ 9 ಅಂತಾನೆ, ಭಗವಂತನ ಲಕ್ಷಣ 12 ಅಂತಾನೆ, ಪ್ರಕೃತಿ 8 ಅಂತಾನೆ, ಶತ್ರುಗಳು 6. ಹೀಗೆ ಒಂದೊಂದು ಸಂಖ್ಯೆಯ ರೂಪದಲ್ಲಿ ಮಕ್ಕಳಿಗೆ ಬೋಧಿಸ್ಲಿಕ್ಕೆ ಸುಲಭ ಆಗ್ತದೆ ಅಂತ ಅದನ್ನು ಅನುಸಂಧಾನ ಮಾಡಿಸಿದ್ದಾನೆ. 12 ಲಕ್ಷಣ ತಿಳಿರಿ ಸಾಕು ಅಂತಂದ. ಏತೈ ದ್ವಾದಶಭಿಃ ವಿದ್ವಾನ್ ಆತ್ಮನೋ ಲಕ್ಷಣೈ ಪರೈಃ. 12 ಲಕ್ಷಣ ತಿಳ್ಕೊಡ್ರಿ, ಭಗವಂತನನ್ನು ತಿಳಿದಂತಾಗ್ತದೆ. ಅದರಲ್ಲಿ ಒಂದೊಂದು ಲಕ್ಷಣಗಳು ವೇದದಲ್ಲಿ ಹೇಳಿದಂಥ ಲಕ್ಷಣ. ಲಕ್ಷಣ ಯಾಕೆ ಹೇಳ್ತಾರೆ? ಲಕ್ಷಣದ ಲಾಭ ಏನು? ಡೆಫಿನೇಷನ್ ಇನ್ ಲಾಭ ಏನು? ಲೌಕಿಕದಲ್ಲಿ ಸಾಕಷ್ಟು ನಾವು ಓದುವಾಗ ಡೆಫಿನೇಷನ್ ಹೇಳ್ತಾರೆ. ಇದರ ಡೆಫಿನೇಷನ್ ಏನು, ಅದರ ಡೆಫಿನೇಷನ್ ಏನು ಅಂತ. ಅದರ ಲಾಭ ಏನು? ಎರಡು.
ಒಂದು ವ್ಯಾವೃತ್ತಿ, ಇನ್ನೊಂದು ವ್ಯವಹಾರ ಅಂತ ಹೇಳ್ತಾರೆ. ವ್ಯಾವೃತ್ತಿರ ವ್ಯವಹಾರೋವ ಲಕ್ಷಣಸ್ಯ ಪ್ರಯೋಜನಂ ಅಂತ ಬಹಳ ಪ್ರಸಿದ್ಧವಾದ ಹಿರಿಯರ ಮಾತು. ಡೆಫಿನೇಷನ್ ಹೇಳೋ ಉದ್ದೇಶ, ಲೋಕದಲ್ಲಿ ನೋಡ್ತಾ ಇರುವ ಈ ಯಾವ ವಸ್ತುಗಳು ಅದಲ್ಲ ಅಂತ ತಿಳಿಸೋದು. ಇದೇ ಮುಖ್ಯ ಉದ್ದೇಶ. ವಿಭಿನ್ನತೆ, ವ್ಯಾವೃತ್ತಿ ಅಂದ್ರೆ ವಿಲಕ್ಷಣ ಅಂತ ತಿಳುವಳಿಕೆ. ಒಂದು ಆಕಳ ಲಕ್ಷಣ ಹೇಳಿದ್ರೆ, ಆಕಳ ಲಕ್ಷಣ ಯಾಕೆ ಹೇಳಿದ್ರಿ ಅಂದ್ರೆ ಎಮ್ಮೆ ನೋಡಿದಾಗ ಆಕಳ ಅಂತ ತಿಳಿಬೇಡ ಅಂತ ಹೇಳಿದ್ವಿ ಅಷ್ಟೇ. ಇನ್ನೇನ್ ಬೇಕು, ಇನ್ನೇನ್ ಹೇಳ್ಬೇಕು. ಯಾವ್ದೋ ಕತ್ತೆ, ನರಿ, ನಾಯಿ ಅವನು ನೋಡಿದಾಗ ಇದನ್ನ ಆಕಳ ಅಂತ ತಿಳಿಬೇಡ ಅಂತ ಅನ್ನೋ ಕಾರಣಕ್ಕೆ ಆಕಳ ಲಕ್ಷಣ ಹೇಳ್ತಾರೆ. ಹಂಗೆ ಪರಮಾತ್ಮನ ಲಕ್ಷಣ ಹೇಳೋ ಉದ್ದೇಶ ಏನು? ಯಾರನ್ನೋ ನೋಡಿ ಪರಮಾತ್ಮ ಅಂತ ತಿಳಿಬೇಡ ಅಂತ ಹೇಳೋದೇ ಉದ್ದೇಶ. ಇನ್ಯಾವುದನ್ನೋ ನೋಡಿ ಪರಮಾತ್ಮ ಅಂತ ತಿಳಿದೇ ಇರೋಂಗಾಗ್ಲಿ, ಇದೇ ತಾನೇ ಡೆಫಿನೇಷನ್ನಿನ ಉದ್ದೇಶ. ಇದಕ್ಕೋಸ್ಕರನೇ ಲಕ್ಷಣ ಜ್ಞಾನ ಅಂತ ಮೊದಲಿನಿಂದ ಹಿರಿಯರು ಪರಮಾತ್ಮನ ಲಕ್ಷಣ ಹೇಳಲಿಕ್ಕೋಸ್ಕರ ಓಂ ಜನ್ಮಾದ್ಯಸ್ಯ ಯತಃ ಅಂತ ಶುರು ಮಾಡಿದರು. ಎರಡಿರ್ತಾವಂತೆ ಲೋಕದೊಳಗೆ. ಒಂದೊಂದು ವಸ್ತುವಿಗೆ ಎರಡಿರ್ತದೆ. ಒಂದು ಸಜಾತೀಯ ವಸ್ತುಗಳು, ಇನ್ನೊಂದು ವಿಜಾತೀಯ ವಸ್ತುಗಳು ಅಂತ ಇರ್ತಾರೆ. ಸಜಾತೀಯ ವಸ್ತುಗಳು ಅಂದ್ರೆ, ಈಗ ಆಕಳ ಇದೆ, ಅದರ ಲಕ್ಷಣ ಹೇಳಲಿಕ್ಕೆ ಹೊರಟ್ರೆ ಆಕಳಿಗೆ ಸಜಾತೀಯವಾದವುಗಳು ಯಾವೆಲ್ಲ ಇದ್ದಾವೆ? ಪಶುಗಳು, ಅವೆಲ್ಲ ಸಜಾತೀಯ. ಆಕಳಿನಲ್ಲೇ ಇರುವ ಗುಣಧರ್ಮದಂತೆ ಗುಣಧರ್ಮ ಹೊಂದಿರುವುಗಳೆಲ್ಲ ಸಜಾತೀಯ. ಪಶುತ್ವ ಅನ್ನೋದು ಎಲ್ಲ ವಸ್ತುಗಳಲ್ಲಿದೆ. ಬೇರೆ ವಸ್ತು ಅಂದ್ರೆ ಪಶುಗಳಲ್ಲಿದೆ. ಆಕಳು ಪಶು ಆಗಿದೆ. ಹಾಗೇನೆ ವಿಜಾತೀಯ, ಕಲ್ಲು, ಮಣ್ಣು, ಪಾಷಾಣ ಇವೆಲ್ಲವೂ ಕೂಡ ವಿಜಾತೀಯ ಅಂತ ಕರೆಸ್ಕೊಳ್ತಾರೆ. ಸಜಾತೀಯ ಹಾಗೂ ವಿಜಾತೀಯ ವಸ್ತುಗಳು ಈ ಲಕ್ಷ್ಯವಾದದ್ದಕ್ಕೆ ಏನೆಲ್ಲ ಇದ್ದಾವೋ ಅದು ಎಲ್ಲದಕ್ಕಿಂತಲೂ ಇದು ವಿಭಿನ್ನವಾಗಿದೆ ಅಂತ ತೋರಿಸೋದೇನೆ ಲಕ್ಷಣದ ಜ್ಞಾನದ ಲಾಭ. ಈಗ ಭಗವಂತನ ಲಕ್ಷಣ ಹೇಳುವಾಗ ಭಗವಂತನಿಗೆ ಸಜಾತೀಯ ಅಂದ್ರೆ ಚೇತನತ್ವೇನ ನಾವೆಲ್ಲ ಆಗ್ತೇವೆ. ನಾವೆಲ್ಲರೂ ಸಜಾತೀಯರಲ್ವೇ, ನಮ್ಮಲ್ಲಿಯೂ ಚೇತನತ್ವ ಇದೆ ಅಷ್ಟೇ. ಲೋಕದಲ್ಲಿರುವ ಕಲ್ಲು ಮಣ್ಣುಗಳೆಲ್ಲ ಪರಮಾತ್ಮನನ್ನ ಕಂಪೇರ್ ಮಾಡ್ಲಿಕ್ಕೆ ಹೊರಟಾಗ ವಿಜಾತೀಯ ಅಂತ ಆಗ್ತದೆ. ಯಾಕಂದ್ರೆ ಅವುಗಳಲ್ಲಿ ಚೇತನತ್ವ ಇಲ್ಲ. ಹಾಗಾಗಿ ಕಲ್ಲು ಮಣ್ಣುಗಳಿಗಿಂತಲೂ ವಿಭಿನ್ನ, ಚೇತನರಿಗಿಂತಲೂ ವಿಭಿನ್ನ ಅಂತ ಅವನನ್ನ ನಾವು ತಿಳಿಬೇಕಾದ್ರೆ ಯಾವ ಧರ್ಮದಿಂದ ತಿಳಿತೇವೋ ಆ ಧರ್ಮವನ್ನು ಲಕ್ಷಣ ಅಂತ ಕರೀತಾರೆ. ಹಾಗಾಗಿ ಲಕ್ಷಣದ ಅವಶ್ಯಕತೆ ಇದೆ. ಲಕ್ಷಣ ಹೇಳದಿದ್ರೆ ಯಾವ ವಸ್ತುವನ್ನು ತಿಳಿಲಾರಿವಿ. ಇದು ಒಂದು. ಎರಡನೇದು ವ್ಯವಹಾರ. ಯಾವ ಶಬ್ದದಿಂದ ಯಾವುದನ್ನು ಕರೀಬೇಕು ಅಂತ ನಮಗೆ ಜಿಜ್ಞಾಸೆ ಇರ್ತದೆ. ಕೆಲವುದನ್ನ ಸಣ್ಣ ವಯಸ್ಸಿನಲ್ಲಿದ್ದಾಗ ಹೇಳಿಕೊಟ್ಟಿರ್ತಾರೆ, ಅದೇ ಶಬ್ದದಿಂದ ಹೇಳೋದನ್ನ ಕಲ್ತು ಬಿಟ್ಟಿರ್ತೇವೆ. ಇದನ್ನ ಆಕಳ ಅಂತ ಕರಿ, ಇದನ್ನ ಅಪ್ಪ ಅಂತ ಕರಿ, ಇದನ್ನ ಅಮ್ಮ ಅಂತ ಕರಿ. ಅಲ್ಲೆಲ್ಲ ಲಕ್ಷಣ ಜ್ಞಾನದ ಲಾಭ ಇರಲ್ಲ, ಪ್ರಯೋಜನ ಇರಲ್ಲ, ಅವಶ್ಯಕತೆ ಇರಲ್ಲ. ಕೆಲವುದನ್ನು ಮಾತ್ರ ಲಕ್ಷಣ ಹೇಳೇ ತಿಳಿಬೇಕಾಗ್ತದೆ. ಹಾಗಾಗಿ ಲಕ್ಷಣ ಹೇಳಿದ ಮೇಲೆ ಆ ವ್ಯವಹಾರ ತಿಳಿಲಿಕ್ಕೆ ಬರ್ತದೆ. ನೋಡಿ, ಇಂಥ ಲಕ್ಷಣ ಯಾರಲ್ಲಿದೆಯೋ ಅವನನ್ನು ಈ ಶಬ್ದದಿಂದ ವ್ಯವಹರಿಸು. ಈ ಲಕ್ಷಣ ಇಲ್ಲದೆ ಇದ್ದವರಲ್ಲಿ ಈ ಶಬ್ದದಿಂದ ವ್ಯವಹರಿಸಬೇಡ. ಈ ಅರಿವು ಮೂಡಿಸ್ಲಿಕ್ಕೂ ಕೂಡ ಲಕ್ಷಣದ ಅವಶ್ಯಕತೆ ಇದೆ ಅಂತ ಹಿರಿಯರೆಲ್ಲ ಇದನ್ನು ನಮಗೆ ಶಾಸ್ತ್ರದ ಪ್ರವೇಶಿಕಾದಲ್ಲಿ ಹೇಳಿಕೊಡ್ತಾರೆ. ಪ್ರಕೃತಕ್ಕೆ ಬಂದ್ರೆ ಭಗವಂತನ ಲಕ್ಷಣ ಎಷ್ಟು ಹೇಳಿದಾರೆ ನೋಡ್ರಿ. ಒಂದು ಲಕ್ಷಣ ಹೇಳಬಹುದಾಗಿತ್ತು ಅಂತ ಅನಿಸ್ತದಲ್ಲ ನಮಗೆ. ಪ್ರಹ್ಲಾದ 12 ಲಕ್ಷಣ ಹೇಳಿದ. ಅಂದ್ರೆ ನಾವು ಈ ಲಕ್ಷಣದ ಜಿಜ್ಞಾಸೆ ಮಾಡಿದ್ರು ಎಷ್ಟೋ ಲಾಭ ಇದೆ ನಮಗೆ. ಈ ಲಕ್ಷಣದ ಜಿಜ್ಞಾಸೆ ಅಂದ್ರೆ ಹೇಗೆ ಮಾಡಬೇಕು? ಈ ಲಕ್ಷಣ ಪರಮಾತ್ಮನಿಗೆ ಸಜಾತೀಯರಾದವರಲ್ಲಿ ಬರ್ತಿಲ್ಲ, ವಿಜಾತೀಯರಾದವರಲ್ಲಿಯೂ ಬರ್ತಾ ಇಲ್ಲ, ಪರಮಾತ್ಮನಲ್ಲಿ ಮಾತ್ರ ಬರ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ಅದು ಲಕ್ಷಣ ಜಿಜ್ಞಾಸೆ ಅಂತ ಆಗ್ತದೆ. ಪರಮಾತ್ಮನಲ್ಲಿ ಮಾತ್ರ ಬರ್ತಿದೆ, ಅದೇ ಒಂದು ದೊಡ್ಡ ಜಿಜ್ಞಾಸೆ. ಇದನ್ನ ಮಾಡ್ರಿ ಅಂತ ವೇದವ್ಯಾಸರ ಅಪ್ಪಣೆ ಕೊಡಿಸ್ಲಿಕ್ಕೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಶುರು ಮಾಡಿದ್ದಂತೆ. ಜಿಜ್ಞಾಸ ಅಂದ್ರೆ ಇದೇ ಅರ್ಥ. ಭಗವಂತನ ಸ್ವರೂಪವನ್ನ ನೀವು
ಆಕಳ ಕೋಡ್ ಹಿಡಿದು ಹಿಂಗೊಳಗೆ ಆಡಿಸಿ ಇದು ಆಕಳ ಅಂತ ತೋರಿಸ್ದಂಗೆ ದೇವರ ಕೋಡ್ ಹಿಡಿದು ತೋರಿಸ್ಲಿಕ್ಕೆ ಆಗ್ತದೇನೋ? ದೇವರನ್ನ ಕೋಡ್ ಹಿಡಿದಂತೂ ಪರಿಚಯಿಸ್ಲಿಕ್ಕೆ ಆಗಲ್ವೇ? ಹಾಗಾಗಿ ಲಕ್ಷಣ ಮುಖೇನ ಜ್ಞಾನ ಮಾಡ್ಬೇಕು. ಅವನ ಸ್ವರೂಪದ ತಿಳುವಳಿಕೆ ಲಕ್ಷಣ ಮುಖೇನನೇ ಆಗ್ಬೇಕು. ನಾವು ಹೇಳುವ ಈ ಲಕ್ಷಣ ಅವನಲ್ಲಿ ಮಾತ್ರ ಇದೆ, ಬೇರೆಯವರಲ್ಲಿ ಇಲ್ಲ ಅನ್ನೋ ಅರಿವು ಮಾಡ್ತಾ ಬಂದ್ರೆ ಅವನ ಲಕ್ಷಣದ ತಿಳುವಳಿಕೆ ಸರಿಯಾಗಿ ಆಗ್ತಾ ಇದೆ ಅಂತ ಅರ್ಥ. ಇದು ಬ್ರಹ್ಮಸೂತ್ರ ವೇದಾಂತದಲ್ಲಿ ನಾವು ತಿಳಿಯುವ ಪಾಠಗಳು. ಭಾಗವತದಲ್ಲಿಯೂ ಕೂಡ ಇದೇ ಥಿಯರಿಯನ್ನು ಅವಲಂಬಿಸಿ, ಇದೇ ವೇದಾಂತದ ಅಭಿಪ್ರಾಯ ಏನು ಹೇಳುತ್ತೆ, ಇದನ್ನು ಅವಲಂಬಿಸಿ 12 ಲಕ್ಷಣವನ್ನ ಪ್ರಹ್ಲಾದ ಅಸುರ ಬಾಲಕರಿಗೆ ಜಿಜ್ಞಾಸೆ ಮಾಡಿಸಿರ್ತಾರೆ. ವಿಚಾರ ಮಾಡಿಸಿ, ಜಿಜ್ಞಾಸ ಅಂದ್ರೆ ವಿಚಾರ ಮಾಡಿಸ್ತಾನೆ. ನೀವು ದೇವರು ಅಂದ್ರೆ ಯಾರು ಅಂತ ಪರಿಚಯಿಸಬೇಕು ಅಂತಿದ್ದೀರಿ. ನೋಡಿ, ನಾನೊಂದು ಲಕ್ಷಣ ಹೇಳ್ತೀನಿ, ದೇವರ ಪರಿಚಯ ಆಗ್ತದೆ. ನಿತ್ಯ, ಇದು ಭಗವಂತನ ಲಕ್ಷಣ ಅಂತ. ನಿತ್ಯ, ಇದು ಪರಮಾತ್ಮನನ್ನ ಲಕ್ಷಣ. ಎಲ್ರಿಗೂ ಜಿಜ್ಞಾಸೆ ಈಗ ಹೇಳಿಕೊಟ್ಟಿದ್ದೇನೆ ನಾನು. ನಿತ್ಯ ಲಕ್ಷಣ ಹೇಗಾಯ್ತು? ಆಕಾಶ ನಿತ್ಯ ಅಲ್ವೇ? ಆಕಾಶ ನಿತ್ಯ ಅಲ್ವೇ? ನಾವೆಲ್ಲ ನಿತ್ಯ ಅಲ್ವೇ? ಹಾಗಾದ್ರೆ ನಿತ್ಯ ಅನ್ನೋದು ಭಗವಂತನ ಲಕ್ಷಣ ಹೇಗಾಗ್ಲಿಕ್ಕೆ ಸಾಧ್ಯ? ಆಕಾಶ ನಿತ್ಯ, ಮಹಾಲಕ್ಷ್ಮಿ ನಿತ್ಯ, ಆಕಾಶದ ಅಭಿಮಾನಿ ಅವಳು. ಚೇತನರು ನಿತ್ಯ, ಮುಕ್ತಿಯಲ್ಲಿದ್ದಂಥವರು ಅವರು ನಿತ್ಯ. ಎಷ್ಟು ಜನ ನಿತ್ಯರಿಲ್ಲ? ನಮಗೆ ಪರಿಚಯ ಇದೆ ತತ್ವಗಳ ಬಗ್ಗೆ, ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಈಗಾಗಲೇನೆ. ಹಾಗಾದ್ರೆ ಭಗವಂತನ ಲಕ್ಷಣ ನಿತ್ಯ ಅಂತ ಹೇಳಿದ್ರೆ ಅದು ಸರಿ ಹೋಗ್ತದ? ಬೇರೆಯವರಲ್ಲಿಯೂ ಬಂತು, ಸಜಾತೀಯದಲ್ಲಿಯೂ ಬಂತು, ವಿಜಾತೀಯದಲ್ಲಿಯೂ ಬಂತು. ಆಕಾಶ ವಿಜಾತೀಯ, ಚೇತನರು ಸಜಾತೀಯ, ಅವರಲ್ಲಿ ಬಂದ್ಬಿಡ್ತು. ಬರಬಾರ್ದಾಗಿತ್ತಲ್ಲ. ಅದಕ್ಕೆ ವಿಮರ್ಶೆ ಮಾಡಿ ನೋಡಿ, ಎಷ್ಟು ಜಿಜ್ಞಾಸೆ ಶುರು ಆಯ್ತು, ಎಷ್ಟು ಚಿಂತನೆ ಶುರು ಆಯ್ತು ಇಲ್ಲಿ. ಅದಕ್ಕೆ ಹಿರಿಯರು ತಿಳಿಸ್ತಾರೆ, ನಾವು ನೀವು ತಿಳಿದಂತೆ ನಿತ್ಯ ಅಂದ್ರೆ ಅರ್ಥ ಏನು ಅಂತ ಯೋಚನೆ ಮಾಡೋಣ. ಉತ್ಪತ್ತಿ ವಿನಾಶ ಇಲ್ಲದೆ ಇರೋದನ್ನು ನಿತ್ಯ ಅಂತ ಕರೀತಾರೆ. ಯಾವುದಕ್ಕೆ ಹುಟ್ಟಿಲ್ಲ, ಯಾವುದಕ್ಕೆ ನಾಶ ಇಲ್ಲ, ಅದನ್ನು ನಿತ್ಯ ಅಂತ ಕರೀತಾರೆ. ಪ್ರಹ್ಲಾದ ಅಸುರ ಬಾಲಕರಿಗೆ ಭಗವಂತನ ಸ್ವರೂಪ ಹೀಗೆ ಪರಿಚಯಿಸಿದ್ರೆ ಇದು ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ಕಡೆ ಬರ್ತದಲ್ಲ. ಅದಕ್ಕೆ ಮಹಾನುಭಾವರು ಬರೀತಾರೆ, ನಿತ್ಯ ಅಂದ್ರೆ ಇನ್ನೊಬ್ಬನ ಅಧೀನವಾಗಿ ನಿತ್ಯತೆಯನ್ನು ಪಡೆದವರು ಅಲ್ಲ ಅಂತ ಅರ್ಥ. ಲಕ್ಷ್ಮೀ ದೇವಿಗೆ ನಿತ್ಯತೆ ಇದೆ ಅಲ್ಲ, ಅದು ಭಗವಂತನ ಅಧೀನವಾಗಿ ಬಂದದ್ದಂತೆ. ಲಕ್ಷ್ಮಿಯ ಅಷ್ಟೇ ಅಲ್ಲ, ಎಲ್ಲ ಚೇತನರಿಗೂ ಕೂಡ ಅವರೊಳಗಿರುವ ಧರ್ಮ, ಅವರ ಸ್ವಭಾವ, ಅವರಿಂದ ನಡೆಯೋ ಕ್ರಿಯೆ ಅದೆಲ್ಲವೂ ಭಗವಂತನ ಅಧೀನವೇ ಅಂತ. ಹಾಗಾದ್ರೆ ಅವರಿಗೆಲ್ಲ ನಿತ್ಯತೆ ಉಂಟಾದದ್ದೇ ಭಗವಂತನಿಂದ. ಅಂಥ ನಿತ್ಯತೆ ದೇವರಲ್ಲಿಲ್ಲ, ಅಧೀನವಾದದ್ದು ಅಲ್ಲ. ಇದು ನೀವು ಹೇಳಿದ್ರೆ ಸರಿನಾ? ಇದಕ್ಕೊಂದು ಪ್ರಮಾಣ ಬೇಕಲ್ಲ. ಅದಕ್ಕೆ ಸತ್ಯಧರ್ಮ ತೀರ್ಥರಂತಾರೆ, ವೇದಗಳಲ್ಲಿ ಭಗವಂತನಿಂದ ಉಳಿದವರೆಲ್ಲ ನಿತ್ಯತೆ ಪಡೆದರು ಅಂತ ಇದೆ ಅಂತ ಪ್ರಮಾಣ ತೋರಿಸ್ತಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ನೋಡಿ, ಇದು ಶ್ರುತಿ. ನಿತ್ಯಾನಾಂ ನಿತ್ಯ, ಚೇತನಾನಾಂ ಚೇತನಃ ಅಂತ ವೇದ ಹೇಳ್ತಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಒಂದು ವೇಳೆ ವೇದದಲ್ಲಿ ಎಲ್ಲರೂ ಭಗವಂತನಂತೆ ನಿತ್ಯರಾಗಿದ್ರೆ ಪರಮಾತ್ಮನನ್ನು ನಿತ್ಯ, ಚೇತನರನ್ನು ನಿತ್ಯ ಅಂತ ಇಷ್ಟೇ ಹೇಳಬೇಕಾಗಿತ್ತು. ಹಾಗೆ ಹೇಳಿಲ್ಲ. ನಿತ್ಯಕ್ಕಿಂತ ನಿತ್ಯ, ಚೇತನಕ್ಕಿಂತ ಚೇತನ ಅಂತ ಹೇಳಬೇಕಾದ್ರೆ ಉಳಿದ ನಿತ್ಯಕ್ಕಿಂತಲೂ ಪರಮಾತ್ಮನಲ್ಲಿರೋ ನಿತ್ಯತೆ ಏನೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಅಂತ ಅನಿಸಿರ್ಬೇಕಲ್ವ ಅವನು. ಇದನ್ನ ಇಟ್ಟುಕೊಂಡು ನಿತ್ಯ ಅನ್ನೋ ಲಕ್ಷಣವನ್ನು ಉಪಾಸನೆ ಮಾಡ್ರಿ. ಇದು ಬಂತು. ಎರಡನೇ ಲಕ್ಷಣ ಅವ್ಯಯ. ಅವ್ಯಯ ಅಂದ್ರೆ ಬಹಳ ಅರ್ಥ ಬರ್ತಿದ್ದಾರೆ, ಒಂದು ಅನುಸಂಧಾನ ಮಾಡೋಣ ಸದ್ಯಕ್ಕೆ. ಅವ್ಯಯ ಶಬ್ದ ನಿತ್ಯ ಶಬ್ದದಂತೆ ಕಾಣಿಸ್ತದೆ. ಯಾಕಂದ್ರೆ ನಿತ್ಯ ಅಂದ್ರೂ ನಾಶ ಇಲ್ಲ ಅಂತ ಅರ್ಥ ಇದೆ ಅಲ್ವಾ. ಒಂದು ವಿಶೇಷ ಹೇಳ್ತಾರೆ, ನಿತ್ಯ ಅಂದ್ರೆ ಭಗವಂತನಿಗೆ ದೇಹ ನಾಶ ಇಲ್ಲ ಅಂತ ಅನುಸಂಧಾನ ಮಾಡ್ಬೇಕಂತ. ಅದರಲ್ಲಿಯೂ ನಾಶ ಬಹಳ ಥರ ಇದೆ. 5 ಥರ ನಾಶದಲ್ಲಿ 4 ಥರದ ನಾಶ ಇಲ್ಲ ಅನ್ನೋದನ್ನು ನಿತ್ಯ ಶಬ್ದದಿಂದ ಹೇಳ್ತಾರಂತೆ.
ಐದನೇದನ್ನ ಅವ್ಯಯ ಶಬ್ದದಿಂದ ಹೇಳಿದ್ದಾರೆ. ಇದೇನಿದು ಹೊಸದು ಹೇಳಿದ್ರಲ್ಲ ಅಂತ. ಇದನ್ನ ವ್ಯಾಸತತ್ವಜ್ಞ ತೀರ್ಥರು ಅನುಸಂಧಾನ ಮಾಡಿಸ್ತಾರೆ. ಬೇರೆ ಕಡೆಯಲ್ಲೂ ಇದೆ, ಗೀತಾ ಭಾಷ್ಯದಲ್ಲಿದೆ. ಗೀತೆಯನ್ನು ವ್ಯಾಖ್ಯಾನ ಮಾಡುವಾಗ ನೋಡ್ತೀವಿ, ನಾಶ ನಾಲ್ಕು ತರ ನಾಶ ಯಾವುದು ಅಂತ ಅನುಸಂಧಾನ ಮಾಡಿರೋಣ. ದೇಹ ಹಾನಿ, ಅಸಂಬದ್ಧ, ನೋಡಿ ಇವೆಲ್ಲ ನಾಶದಲ್ಲಿ ಸೇರ್ತದಂತೆ. ದೇಹ ನಾಶ ಆಗೋದು ಅದು ಒಂದು ರೀತಿ ನಾಶವೇ ಅಂತೆ. ದೇಹ ಹಾನಿ, ನಮಗೆ ನಮ್ಮ ದೇಹ ನಾಶ ಆಗ್ತದೆ ಅಂತ ಗೊತ್ತದನೋ ಇಲ್ಲೋ. ಹೀಗೆ ದೇಹ ಹಾನಿ ಇತ್ಯಾದ್ಯುಕ್ತ ಚತುರ್ವಿಧ ನಾಶ ರಹಿತ ಅಂತ ವ್ಯಾಸತತ್ವಜ್ಞ ತೀರ್ಥರು ಅನುಸಂಧಾನ ಮಾಡುತ್ತಾರೆ. ಲೋಕದೊಳಗೆ ಈ ನಾಲ್ಕೂ ಥರದ ನಾಶ ಇಲ್ಲದೆ ಇರೋನು ಅಂದ್ರೆ ಪರಮಾತ್ಮ ಅಂತ. ಇದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮನನ್ನ ನಿತ್ಯ ಅನ್ನೋ ಮೊದಲನೇ ಲಕ್ಷಣದಿಂದ ಹೇಳಿದ್ದಾರೆ. ಅವ್ಯಯ ಅನ್ನೋ ಶಬ್ದ ಬಂತಲ್ವಾ, ಅಲ್ಲಿ ಹಾಗಾದ್ರೆ ಅರ್ಥ ಏನು ಅಂದ್ರೆ ನೈಮಿತ್ತಿಕ ನಾಶ ಇಲ್ಲ ಅಂತ ಅರ್ಥ. ಏನಿದು ನೈಮಿತ್ತಿಕ ನಾಶ ಅಂದ್ರೆ, ಈಗ ಬೆಂಕಿ ಇದೆ, ನೀರಿದೆ, ಕೆಲವು ವಸ್ತುಗಳು ಬೆಂಕಿ ನೀರುಗಳಲ್ಲಿ ಹಾಕಿದ್ರೆ ನಾಶ ಆಗ್ತವೆ. ನಮ್ಮ ಅಸ್ಥಿಗಳಿವೆ, ಮೂಳೆ, ನೀರಿನಲ್ಲಿ ಹಾಕಿದ್ರೆ ಅವು ನಾಶ ಆಗ್ಬಿಡ್ತವೆ. ಅದಕ್ಕೆ ಅಸ್ಥಿ ವಿಸರ್ಜನೆ ನೀರಿನಲ್ಲಿ ಮಾಡ್ತಾರೆ, ಕರಗ್ತದೆ ಅಂತ ಅರ್ಥ. ಆದ್ರೆ ಪರಮಾತ್ಮನಿಗೆ ಅಂಥ ನೈಮಿತ್ತಿಕ ಯಾವ ನಾಶಗಳು ಇಲ್ಲ ಅಂತ ತೋರಿಸ್ಲಿಕ್ಕೆ ಅವನನ್ನ ಅವ್ಯಯ ಅಂತ ಕರೆದದ್ದು. ನೋಡಿ, ನೈಮಿತ್ತಿಕ ನಾಶ ಇಲ್ಲ, ಆಮೇಲೆ ಹಿಂದೆ ಹೇಳಿದಂತೆ ದೇಹ ಹಾನಿ ಅಸಂಬದ್ಧ ರೂಪವಾದಂತಹ ಚತುರ್ವಿಧ ನಾಶಗಳಿಲ್ಲ. ಮೂರನೇ ಲಕ್ಷಣ ಶುದ್ಧ. ಶುದ್ಧ ಅಂದ್ರೆ ದೋಷರಹಿತ ಅಂತ ಅನುಸಂಧಾನ ಮಾಡಬೇಕು. ಯಾವ ದೋಷಗಳೂ ಇಲ್ಲ ಅವನಿಗೆ, ಹಾಗಾಗಿ ಅವನನ್ನು ಶುದ್ಧ ಅಂತ ಕರೀತಾರೆ. ಈ ಲಕ್ಷಣ ಚೇತನರಲ್ಲಿ ಯಾರಲ್ಲಿಯೂ ಬೇರೆಯವರಲ್ಲಿ ಬರೋದೇ ಇಲ್ಲ. ಇದನ್ನು ಹೆಚ್ಚು ಹೇಳಬೇಕಾಗಿಲ್ಲ. ಒಂದಲ್ಲ ಒಂದು ದೋಷಗಳು ಎಲ್ಲರಲ್ಲಿ ಇದ್ದೇ ಇದ್ದಾರೆ. ಏನಿಲ್ಲ ಅಂದ್ರೂ ಪಾರತಂತ್ರ್ಯ ಅನ್ನೋ ದೋಷ ಎಲ್ಲರಲ್ಲಿದೆ. ಪಾರತಂತ್ರ್ಯ ಅಂದ್ರೆ ಅಸ್ವತಂತ್ರತೆ, ಇದು ಭಗವಂತನಲ್ಲಿ ಮಾತ್ರ ಸರ್ವಥಾ ಇಲ್ಲ. ಅಲ್ಪಶಕ್ತಿ, ಇದು ಕೂಡ ಎಲ್ಲರಲ್ಲಿದೆ. ಹಾಗಾಗಿ ದೋಷರಹಿತ ಅಂದ್ರೆ ಭಗವಂತ ಮಾತ್ರ ಅಂತ ತಿಳಿರಿ. ಇದಕ್ಕೆ ಶುದ್ಧ. ಹಾಗೆ ಏಕಃ ಕ್ಷೇತ್ರಜ್ಞ ಆಶ್ರಯ. ಏಕಃ, ಸಂಸ್ಕೃತದಲ್ಲಿ ಏಕಃ ಅನ್ನೋ ಶಬ್ದ ಅದು ಕೇವಲ ಸಂಖ್ಯಾವಾಚಕ ಅಲ್ಲ. ಸಂಸ್ಕೃತದಲ್ಲಿ ಏಕಃ ಶಬ್ದವನ್ನಿಲ್ಲಿ ಸ್ವತಂತ್ರ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ನೀವು ಕೋಶದಲ್ಲಿ ನೋಡಿ, ಏಕ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ ಇದೆ. ಅವನು ಒಬ್ಬನೇ ಬಿಡು, ಅವನು ಯಾರ ಮಾತು ಕೇಳಲ್ಲ ಅಂತಾರೆ ಬಹಳ ಕಡೆಯಲ್ಲಿ. ಅವನು ಒಬ್ಬನೇ ಬಿಡು ಅಂದ್ರೆ ಅರ್ಥ ಏನು? ಯಾರ ಮಾತು ಕೇಳಲ್ಲ ಅನ್ನೋ ಅರ್ಥದಲ್ಲೇ ಏಕಃ, ಅವನು ಒಬ್ಬನೇ ಬಿಡು ಅಂತ ಅರ್ಥ. ಹಾಗಾಗಿ ಏಕಃ ಅನ್ನೋ ಶಬ್ದ ಸ್ವತಂತ್ರ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಈ ಸ್ವಾತಂತ್ರ್ಯ ಅಂತೂ ಪರಮಾತ್ಮನಲ್ಲೇ ಇರೋದು, ಅದು ಅವನಿಂದ ಬೇರ್ಪಡಿಸ್ಲಿಕ್ಕೆ ಯಾರಿಂದ ಸಾಧ್ಯ? ಹಾಗೇನೆ ಕ್ಷೇತ್ರಜ್ಞ ಆಶ್ರಯ. ಕ್ಷೇತ್ರಜ್ಞ, ಈ ಕ್ಷೇತ್ರಜ್ಞ ಶಬ್ದ ಅಂತೂ ಭಗವದ್ಗೀತೆಯಲ್ಲಿ ಬಹಳ ಪ್ರಸಿದ್ಧವಾದದ್ದು. ಕ್ಷೇತ್ರ ಅಂದ್ರೆ ದೇಹ ಅಥವಾ ತತ್ವಗಳು, ಅವುಗಳ ಪೂರ್ಣ ತಿಳುವಳಿಕೆ ಇರುವನು ಭಗವಂತ ಒಬ್ಬನೇ. ಅದಕ್ಕೆ ಅವನನ್ನ ಇದಂ ಶರೀರಂ ಕ್ಷೇತ್ರಮಿತಿ ವಿಧಿ ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ ಅಂತ ಗೀತೆಯಲ್ಲಿ ಬರ್ತದೆ. ಜೀವಾತ್ಮ ಇದ್ದಾನಷ್ಟೇ, ಇದ್ರೂ ಕೂಡ ಅವನ ಕ್ಷೇತ್ರ, ಅವನದೇ ದೇಹದೊಳಗೆ ಅವನು ಎಲ್ಲೆಲ್ಲಿ ಏನೇನಿದೆ ಅಂತ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ನಾವ್ ಯಾಕೆ ಹೀಗಿರ್ತಿದ್ವಿ? ಹಾಗಾದ್ರೆ ನಾವ್ಯಾರು ಕ್ಷೇತ್ರಜ್ಞರಲ್ಲ. ಪರಮಾತ್ಮ ಕೃಷ್ಣ ಯಾವ ತತ್ವದಿಂದ ಯಾವುದು ಯಾವ್ಯಾವ ವಸ್ತುಗಳು ನಿರ್ಮಾಣ ಮಾಡಬೇಕು, ಮಾಡಿದ್ದೇನೆ, ಅವು ಹೇಗೆ ನಡೀತಿದ್ದಾವೆ ಎಲ್ಲ ಅವನಿಗೆ ಗೊತ್ತಂತ. ಕೆಲವರು ಭಗವದ್ಗೀತೆಗೆ ವ್ಯಾಖ್ಯಾನಿಸುವಾಗ ಕ್ಷೇತ್ರಜ್ಞನನ್ನ ಜೀವ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ ಅಂದ್ರೆ ಜೀವನನ್ನ ಕ್ಷೇತ್ರಜ್ಞ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಸ್ಪಷ್ಟ ಭಾಗವತ ಹೇಳ್ತದೆ, ಕ್ಷೇತ್ರಜ್ಞ ಲಕ್ಷಣ ಅದು ಜೀವಾತ್ಮನಿಗೆ ಹೇಳೋದಲ್ಲ, ಅದು ಪರಮಾತ್ಮನ ಲಕ್ಷಣ. ಜೀವನನ್ನ ಆ ಶಬ್ದದಿಂದ ಕಲಿಯೋದಲ್ಲ ಅಂತ ಅರ್ಥ. ಇದು ಈಗ ತಾನೇ ನೋಡಿದಂತೆ 6ನೇ ಲಕ್ಷಣ ಆಶ್ರಯ. ಆಶ್ರಯ ಅಂದ್ರೆ ಏನು?
ಆಶ್ರಯ ಅಂದ್ರೆ ಎಲ್ಲ ರೀತಿಯಿಂದಲೂ ಉಪಜೀವ್ಯ ಅಂತ ಅರ್ಥ. ನಮಗನಿಸಿದೆ ನಾವು ಯಾರನ್ನು ಅವಲಂಬಿಸಿಲ್ಲ ಬಿಟ್ರೆ. ಮೊದಲೇನೋ ಸ್ವಲ್ಪ ಇದ್ವಿ, ಈಗಂತೂ ನಾವು ಯಾರನ್ನು ಅವಲಂಬಿಸಿಲ್ಲ. ಉಪನಿಷತ್ ಹೇಳ್ತದೆ ಹಿಂಗ ಅನ್ಲಿಕ್ಕೆ ಬರಲ್ಲಂತೆ ನಮಗೆ. ಯಾವಾಗಲೂ ನಾವು ಉಪಜೀವಿಸಿಕೊಂಡೇ ಇರೋದಂತೆ. ಎಲ್ಲಿವರೆಗೆ ಮೋಕ್ಷಕ್ಕೆ ಹೋದ್ರೂ ಉಪಜೀವಿಸಿಕೊಂಡೇ ಇರೋದಂತೆ. ಇನ್ನೇನು ಬಗ್ಗೆ ನಾವು ಉಪಜೀವಿಸಿಕೊಂಡು ಇಲ್ಲದೆ ಇರೋದು ಅನ್ನೋ ಪ್ರಸಂಗನೇ ಇಲ್ಲ. ಸದಾ ನಾವು ಒಬ್ಬರನ್ನು ಉಪಜೀವಿಸಿಕೊಂಡೇ ಇರ್ತೇವಂತೆ. ಹಾಗಾದ್ರೆ ಯಾರನ್ನೂ ಉಪಜೀವಿಸಿಕೊಳ್ಳದೆ ಎಲ್ಲರಿಗೂ ಉಪಜೀವ್ಯನಾಗಿರೋನು ಅಂದ್ರೆ ಅವನೊಬ್ಬನೇ. ಅದಕ್ಕೆ ಅವನಿಗೆ ಆಶ್ರಯ ಅಂತ ಹೆಸರಂತೆ. ಉಪಜೀವ್ಯ, ಸರ್ವೋಪಜೀವ್ಯ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನೈವ ಜಾತಾನಿ ಜೀವಂತಿ ಅನ್ನಂ ಪ್ರವೇಶಂತೆ. ಅನ್ನಂ ನೋಡಿ, ಎಲ್ಲ ಕಡೆಯಲ್ಲೂ ಅನ್ನ 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 ಅಂತ ಶಬ್ದ ಬರ್ತದೆ. ಅನ್ನ ಅಂದ್ರೆ ಏನು? ನಾವಿವತ್ತು ಯಾವುದನ್ನ ಉಪಜೀವಿಸದೇ ಇದ್ರೆ ನಮ್ಮ ಬದುಕೇ ಇಲ್ವೋ ಅದಕ್ಕೆ ಅನ್ನ ಅಂತ ಕೇಳ್ಕೊಂಡಿದೆ. ಅನ್ನ ಅಂದ್ರೆ ತಂಡುಲ ಬೇಯಿಸಿದ್ದಲ್ಲ. ನ ತಂಡುಲಾದಿನ ಕೃತಂ ಅನ್ನ ವಿದ್ಯುಚ್ಯತೆ. ಬರೀ ಅಕ್ಕಿ ಬೇಯಿಸಿದ ಕೂಡಲೇ ಅನ್ನ ಅಂತಲ್ಲ. ಅದನ್ನ ಉಪನಿಷತ್ತುಗಳು ಅದನ್ನು ಹೇಳ್ಕೊಡ್ಬೇಕಾದದ್ದಿಲ್ಲ. ನಮಗೆ ಗೊತ್ತಿತ್ತು, ಅದನ್ನು ಉಪನಿಷತ್ತು ಯಾಕೆ ಕೇಳ್ಬೇಕ್ರಿ ಅಂತೇಳ್ತೀವಿ ಆಮೇಲೆ. ಅದಕ್ಕೆ ಅನ್ನ ಶಬ್ದ ಉಪಜೀವ್ಯ ಅಂತ ಅರ್ಥ, ಅಂದ್ರೆ ಪರಬ್ರಹ್ಮ ಅಂತ ಅರ್ಥ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಅದಕ್ಕೆ ಶುರು ಮಾಡಿತು. ಇಡೀ ನಿಮ್ ಬದುಕು ಉಪಜೀವಿಸಿಕೊಂಡಿದ್ದೆ. ಯಾವ ಕಾರಣಕ್ಕೂ ನೀವು ಉಪಜೀವಿಸಿಕೊಳ್ಳದೇನೆ ಸ್ವತಂತ್ರ ಇದ್ದೇವೆ ಅಂತ ಅಹಂಕಾರಕ್ಕೆ ಒಳಗಾಗಬೇಡಿ. ಯಾರನ್ನ ಉಪಜೀವಿಸಿಕೊಂಡಿದೆ? ಅನ್ನವನ್ನ. ಅನ್ನ ಅಂತ ಯಾರನ್ನು ಕರೀತಾರೆ? ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಅನ್ನನನ್ನು ಉಪಜೀವಿಸಿಕೊಂಡಿದೆ. ಇದೇ ಅರ್ಥದಲ್ಲಿ ಆಶ್ರಯ. ಸದಾ ಈ ಸ್ಮರಣೆ ನಮ್ಮೊಳಗೆ ಇರಲಿ ಅಂತ ಹೇಳ್ಕೊಡ್ತಾನೆ ಪ್ರಹ್ಲಾದ. ಅವಿಕ್ರಿಯ ಸ್ವದೃಗ್ವಶ್ಯ. ಅವಿಕ್ರಿಯ ಆ ಭಗವಂತನ ಮತ್ತೊಂದು ಲಕ್ಷಣ. ಅವಿಕ್ರಿಯ ಅಂದ್ರೆ ಯಾವ ತರದ ವಿಕಾರ ಆತನಿಗಿಲ್ಲ. ವಿಕಾರ ಇಲ್ಲ. ಯಾವುದಾದ್ರೂ ವಿಕಾರ ಅಂತ ವಿಚಾರ ಮಾಡ್ತಾ ಬಂದ್ರೆ, ಈಗ ಒಂದು ಬಟ್ಟೆ ಇದೆ, ಬೆಳ್ಳಗಿದೆ. ಒಂದು ಹನಿ ಏನಾದ್ರೂ ನಾವು ಬಣ್ಣ ಹಾಕಿದ್ರೆ ಅದನ್ನೆಲ್ಲ ವ್ಯಾಪರಿಸಿಕೊಳ್ಳುತ್ತದೆ. ಬಟ್ಟೆಗೆ ವಿಕಾರ ಇದೆ, ಬಣ್ಣದಿಂದ ವಿಕಾರ. ಅಥವಾ ಇನ್ನಿತರ ಬೇರೆ ಬೇರೆ ತರದ ವಿಕಾರಗಳು. ಮಂಗಾರ ಇದೆ, ಬೆಂಕಿಗೆ ಸ್ವಲ್ಪ ಹತ್ರ ತಗೊಂಡು ಹೋದ್ರೆ ಸಾಕು ಕರಿ ಬಿಡ್ತದೆ, ಅದು ಒಂದು ವಿಕಾರ. ಧರ್ಮಿ ವಿಕಾರ ಆಗ್ತದೆ, ಧರ್ಮ ವಿಕಾರ ಆಗಲ್ಲ ಅಷ್ಟೇ. ಕೆಲವು ಆಕಾರ ಪೂರ್ಣ ವಿಕಾರ ಆಗ್ತವೆ. ಹಾಲು ಮೊಸರಾಗಿ ಬಿಡ್ತದೆ, ತನ್ನ ತನವನ್ನೇ ಕಳ್ಕೊಳ್ತದೆ. ಮತ್ತೆ ಪುನಃ ಹಾಲು ಅನ್ನೋ ಶಬ್ದದಿಂದಲೂ ಹಾಲು ಮೊಸರಾದಾಗ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ವಿಕಾರಗಳು ಇರೋದೇ 4 ತರಹ. 4 ಥರದ ವಿಕಾರಕ್ಕೆ ಹಿಂದೆ ಒಬ್ಬ ಪುರುಷನ ಅಪೇಕ್ಷೆ ಇದೆ ಅಂತ ಟೀಕಾಕೃತ್ಪಾದರು ನ್ಯಾಯಸುಧಾದಲ್ಲಿ ಹೇಳ್ತಾರೆ. ವಿಕಾರದಲ್ಲಿ ಹಣ್ಣಿದೆ, ಅದೊಂದು ರೀತಿ ವಿಕಾರ ನೋಡಿರ್ತೀರಿ. ಅದು ಪ್ರಾರಂಭದ ಹಂತದಲ್ಲಿ ಹಸಿರು ಇರ್ತದೆ. ಆಮೇಲೆ ಸೂರ್ಯನ ಶಾಖೆಯ ಮೂಲಕವಾಗಿ ಅದು ಹಳದಿನೋ ಕೆಂಪು ಆಗ್ತದೆ. ಹಾಗಾದ್ರೆ ಸೂರ್ಯ ಅನ್ನೋ ಚೇತನನ ಶಾಖೆ ಈ ಹಣ್ಣಿನಲ್ಲಿ ಬಣ್ಣಗಳ ವ್ಯತ್ಯಾಸ ಅನ್ನೋ ವಿಕಾರ ಮಾಡಲಿಕ್ಕೆ ಕಾರಣನಾದ. ಹಾಗೆ ಬಂಗಾರದ ಹಿಂದೆ ಅಕ್ಕಸಾಲಿಗ, ಅವನೊಬ್ಬ ಚೇತನ. ಕಟಕ ಇದೆ, ಸುವರ್ಣ ಕಟಕ ಇದೆ, ಅದು ಇನ್ನೇನೋ ಆಭರಣ ಮಾಡ್ತಾನೆ, ಅದ್ರ ಹಿಂದೆ ಒಬ್ಬ ಚೇತನ ಕಾರಣ. ಹಾಲು ಮೊಸರು, ಅದ್ರ ಹಿಂದೆ ಹೆಪ್ಪಾಕ್ಲಿಕ್ಕೆ ಒಬ್ಬ ಬೇಡವೆ, ಅದು ಕಾರಣ. ಹೀಗೆ ಅಂತೂ ಇಂತೂ ನೀವು ನೋಡುವ ಲೋಕದ ಎಲ್ಲಾ ರೀತಿ ವಿಕಾರಗಳಿಗೂ ಒಬ್ಬೊಬ್ಬ ಚೇತನ ಇದ್ದಾನಂತ. ಈಗ ಭಗವಂತನಿಗೆ ವಿಕಾರ ಆಗಬೇಕಾದ್ರೆ ಇವನ್ ಹಿಂದೊಬ್ಬ ಚೇತನ ಇರ್ಬೇಕಾಗಿತ್ತು. ಅವನು ಯಾರು? ಹಾಗೆ ಯಾರಾದ್ರೂ ಇದ್ದಿದ್ರೆ ಒಂದು ಪ್ರಮಾಣ ಬೇಕು. ಇಲ್ದಿದ್ದರಿಂದಲೇನೆ ಅವನಿಗೆ ವಿಕಾರ ಕರ್ತೃ ಇಲ್ಲ, ಆದ್ರಿಂದ ವಿಕಾರಿ ಅಲ್ಲ ಅಂತ ಹೇಳ್ತಾರೆ. ವಿಕಾರ ಮಾಡ್ಲಿಕ್ಕೆ ಒಬ್ಬ ಕರ್ತೃ ಬೇಕು, ಹಾಗೊಬ್ಬ ಯಾರು ಇಲ್ಲ, ಆದ್ರಿಂದಲೇ ಅವನನ್ನ ನೀವು ಅವಿಕಾರಿ ಅಂತ ತಿಳಿ. ಚೇತನರಿಗೂ ಇಲ್ಲ, ಚೇತನನಿಗೆ ಯಾವ ವಿಕಾರ ಇದೆ? ನಾವು ಅವಿಕಾರಿಗಳೇ ಅಲ್ಲೇ ಅಂದ್ರೆ ಅದಕ್ಕಂತಾರೆ ಒಂದಲ್ಲ ಒಂದು ಅರ್ಥದಲ್ಲಿ ಕರ್ಮ ಫಲದಿಂದ
ನಮ್ಮಲ್ಲಿ ಉತ್ಸಾಹ, ಅನುತ್ಸಾಹ, ಉಪಚಯ ಅಪಚಯ ವಿಕಾರ ಆಗ್ತದೋ ಇಲ್ಲೋ? ನಾವೇ ಕರ್ಮ ಮಾಡಿರ್ತೇವೆ, ಪಾಪಕರ್ಮ, ದುಃಖದ ಅನುಭವ ಆಗುವಾಗ ನಮಗೆ ನೀಚತ್ವದ ಅನುಭವ ಆಗ್ತದೋ? ಯಾಕಾದ್ರೂ ಮಾಡಿದ್ಯೋ, ಹೆಂಗಾಗೋಯ್ತಲ್ಲ ಇದೆಲ್ಲ. ಹಾಗಾದ್ರೆ ಕರ್ಮ ಫಲದ ಲೇಪ ಆತ್ಮನಿಗಿದೆ, ಚೇತನನಿಗಿದೆ. ಆ ಫಲದ ಲೇಪವೂ ಅವನಿಗಿಲ್ಲ ಆದ್ದರಿಂದ ಅವನನ್ನ ಅವಿಕಾರಿ ಅಂತ ಕರೀತಾರೆ. 4 ಥರದ ವಿಕಾರ ಇಲ್ಲ ಅನ್ನೋದು ಸ್ಫುಟವಾಗಿ ಗೊತ್ತಾಗ್ತದೆ. ಇನ್ನು ಸ್ವದೃಕ್ ಅಂದ್ರೆ ಸಾಕಲ್ಯೇನ ಸ್ವಸ್ವರೂಪದೃಕ್ ಅಂತ ಹಿರಿಯರು ಹೇಳ್ತಾರೆ. ಇದು ಭಗವಂತನ 9ನೇ ಲಕ್ಷಣ. ತನ್ನ ಸ್ವರೂಪವನ್ನ ಯಾವ ಅಂಶವೂ ಬಿಡದಂತೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಮ್ಮ ಸ್ವರೂಪ ಪೂರ್ಣ ನಮ್ಗೆ ಗೊತ್ತದ? ಯಾರಾದ್ರೂ ಗಟ್ಟಿಯಾಗಿ ಎದೆ ತಟ್ಟಿ ಹೇಳ್ರಿ ನೋಡೋಣ, ನಮ್ದೆಲ್ಲ ನಮಗ್ ಗೊತ್ತಿದೆ ಆಚಾರ್ಯ. ಗೊತ್ತಿಲ್ಲ. ಸರಿಯಾಗಿ ನಾನು ಅನ್ನೋ ತಿಳುವಳಿಕೆನೆ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಇನ್ನೇನ್ ನಮ್ಮ ಸ್ವರೂಪ ತಿಳಿದೆವು? ನಾನು ಅನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ, ಏನಿದೆ, ಯಾಕಿದೆ, ಹೇಗ್ ಬರ್ತಾ ಇದೆ, ಇದು ಯೋಚನೆ ಮಾಡಿದ್ರೆ ಒಂದು ದಿವಸ ಅಲ್ಲ, ಒಂದು ಜನ್ಮ ಸಾಲಲ್ಲ. ಭಗವತ್ಪಾದರು ಹೇಳ್ತಾರೆ, ನಾನು ಅಂದ್ರೆ ಏನು ಅಂತ ಕೇಳಿದ್ರು ಅವರು. ಭಗವತ್ಪಾದರು ನಾನು ಅಂದ್ರೆ ಏನು? ನಾನು ಅಂದ್ರೆ ಬೇರೆ ಏನಲ್ಲ, ಅವನಲ್ಲ ಅನ್ನೋದೇ ನಾನು. ಶುರು ಮಾಡಿದ್ರು, ಅವನಲ್ಲ, ಅದಕ್ಕೆ ನಾನು. ಅವನು ಅಂದ್ರೆ ಏನು? ನೀನಲ್ಲ ಅಂತಂದ್ರು ಅವರು. ಉಪನಿಷತ್ ಭಾಷ್ಯದಲ್ಲಿ ಭಗವತ್ಪಾದರು ಹೇಳುವ ಮಾತುಗಳಿವೆಲ್ಲ. ಹಾಗಾಗಿ ಮನುಷ್ಯ ತನ್ನನ್ನ ತಾನು ಸ್ಥೂಲವಾಗಿ ಸಾಮಾನ್ಯ ರೀತಿಯಿಂದ ತಿಳ್ಕೊಂಡಿದ್ದಾನೆ, ಪೂರ್ಣ ಸ್ವರೂಪ ಜ್ಞಾನ ಆಗಿಲ್ಲ. ತನ್ನ ಅರ್ಹತೆ, ತನ್ನ ಗುಣ, ತನ್ನೊಳಗಿರುವಂತಹ ಕರ್ಮದ ಸಂಬಂಧ, ತಾನಾಗುವ ಮುಂದಿನ ಜನ್ಮಗಳು, ಹಿಂದಿನ ಜನ್ಮಗಳು ಯಾವುದೂ ಗೊತ್ತಿಲ್ಲ. ಆದರೆ ಭಗವಂತನಿಗೆಲ್ಲ ಗೊತ್ತಿದೆ. ಅದಕ್ಕೆ ಅರ್ಜುನನಿಗೆ ಇದನ್ನೇ ಇಟ್ಟುಕೊಂಡು ಹೇಳಿದ ಒಂದು ಮಾತನ್ನ, ನೀನ್ ಇವತ್ತು ಭಗವದ್ಗೀತೆ ಕೇಳಿ ಇವತ್ತೇ ಹೇಳಿದೆ ಅನ್ಕೊಳ್ಬೇಡ ಕರ್ಮಯೋಗವನ್ನ ಅಂತ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ನೋಡಿ, ಭಗವದ್ಗೀತೆಯ ಮಾತು ನೆನಪಿರಬೇಕಿದೆ. ಬಹಳ ಜನ್ಮಗಳು, ಬಹಳ ಅವತಾರಗಳನ್ನ ನಾನು ಕಳೆದಿದ್ದೇನೆ, ತಡೆದಿದ್ದೇನೆ. ನಿನಗೂ ಆಗಿದೆ, ನನಗೂ ಆಗಿದೆ ಅಂತ ಅವನ್ನೂ ಸೇರಿಸ್ಬಿಟ್ಟೆ. ನನಗದು ಗೊತ್ತು, ನಿನಗದು ಗೊತ್ತಿಲ್ಲ. ಹಾಗಾಗಿ ಇದಂ ಜ್ಞಾನಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅರ್ಜುನ. ಈ ಭಗವದ್ಗೀತೆಯ ನಿಷ್ಕಾಮ ಕರ್ಮಯೋಗವನ್ನು ಹಿಂದೆ ಇವತ್ತೇ ಮೊದಲೇ ನಿನಗೆ ಆವಿಷ್ಕಾರ ಮಾಡಿದೆ ಹೇಳಿದೆ ಅಂತಲ್ಲ. ವಿವಸ್ವತೆ ಸೂರ್ಯನಿಗೆ ಮೊದಲು ಹೇಳಿದ್ನೋ, ಅದು ಕಾಲ ಪ್ರವಾಹದಿಂದ ಕಮರಿ ಹೋಗಿತ್ತು. ಆಮೇಲೆ ನಿನಗೆ ಬೇಕು ಅನಿಸ್ತಲ್ಲ, ಮತ್ತೆ ಹೀಗೆ ಹೇಳಬೇಕು. ಬಟ್ ಹೀಗೆ ಹೇಳುವಾಗ ಕೃಷ್ಣ ತನ್ನ ಬಗ್ಗೆ, ತನ್ನ ಅವತಾರದ ಬಗ್ಗೆ, ತನ್ನ ಗುಣಗಳ ಬಗ್ಗೆ, ಅರ್ಜುನನ ಬಗ್ಗೆ ಎಲ್ಲ ಅವನಿಗೆ ಗೊತ್ತಿದೆ ಅಂತ ಅರ್ಥ ತಾನೆ. ಅದಕ್ಕೆ ಅವನನ್ನ ಸ್ವದೃಕ್ 9ನೇ ಲಕ್ಷಣ. ಆ ನಿತ್ಯ, ಅವ್ಯಯ, ಶುದ್ಧ, ಏಕ, ಕ್ಷೇತ್ರಜ್ಞ, ಆಶ್ರಯ, ಅವಿಕ್ರಿಯ, ಸ್ವದೃಕ್. ಮತ್ತೊಂದು ಲಕ್ಷಣ, ವಶ್ಯ, ವ್ಯಾಪಕ, ಅಸಂಗಿ, ಅನಾವೃತ. ಇಲ್ಲಿ ವಶ್ಯ ಸ್ವಲ್ಪ ಸಂಖ್ಯೆ ವ್ಯತ್ಯಾಸ ಆಗಿದೆ. ನಾನು ಹೇಳುವಾಗ 9 ಅಂತಿರ್ತೀನಿ, ನೀವು ಲೆಕ್ಕ ಮಾಡುವಾಗ 8 ಆಗಿರ್ತದೆ. ಇಲ್ಲಿ ಸ್ವಲ್ಪ ಸಂಖ್ಯೆ ಬರೆಯುವಾಗ ವ್ಯತ್ಯಾಸ ಆಗಿದೆ. ವಶ್ಯ ಪರಮಾತ್ಮನ ಲಕ್ಷಣ. ಏನು ವಶ್ಯ ಅಂದ್ರೆ ಅರ್ಥ? ಮೇಲ್ನೋಟಕ್ಕೆ ವಶ್ಯ ಅನ್ನೋ ಶಬ್ದಕ್ಕೆ ವಶನಾಗುವವ ಅಂತ ಅರ್ಥ. ವಶನಾಗ್ತಾನ ನೋಡಿ. ವಶಂ ಯಾಪಯಾತಿ ಇತಿ ವಶ್ಯ, ವಶನಾಗ್ತಾನೆ ಅಂತ ಅರ್ಥ. ಅದಕ್ಕೆ ಹಿರಿಯರು ಬರೆದ್ರು, ಸರ್ವಸ್ಯ ವಶೀ ಇತಿ ವಶ್ಯ. ಎಲ್ಲರಿಗೆ ವಶನಾಗ್ತಾನಂತೆ ಪರಮಾತ್ಮ. ಏನು ಅಂತ ಗೊತ್ತಾಗಲ್ಲ. ಎಲ್ರಿಗೆ ದೇವರು ವಶನಾಗ್ತಾನೆ ಅಂತಾದ್ರೆ ಅಸ್ವತಂತ್ರ ಆಗ್ಲಿಲ್ವೇ? ಹಾಗಾದ್ರೆ ವಶ್ಯ ಅನ್ನೋ ಮಾತಿನಿಂದ ಭಗವಂತ ಎಲ್ರಿಗೂ ವಶನಾಗ್ತಾನೆ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಹೊರಟ್ಬಿಟ್ರೆ ಏನು ಅರ್ಥ ಆಗಲ್ಲ. ಅದಕ್ಕೆ ಮಹಾನುಭಾವರಂತಾರೆ, ವಶ್ಯ ಅಂದ್ರೆ ಹೌದು ದೇವರು ಎಲ್ಲರಿಗೂ ವಶನೇ ಅಂತ. ಅಲ್ಲಿ ಯೋಚನೆ ಮಾಡಿಕೊಳ್ಬೇಕು, ಯಾರಲ್ಲಿ ಭಕ್ತಿ ಇರ್ತದೋ ಅವರಿಗೆ ವಶನಾಗ್ತಾನೆ ಅಂತ ಅರ್ಥ. ಭಕ್ತ್ಯಾ ವಶ್ಯ ಇತಿ ವಶ್ಯ.
ಭಕ್ತಿಗೆ ವಶನಾಗ್ತಾನೆ. ಎಂಥೆಂಥವರಿಗೂ ವಶನಾಗ್ತಾನೆ. ಲೋಕದಲ್ಲಿ ಬಹಳ ಬೈತಿರ್ತಾರಂತವರನ್ನ, ಆದ್ರೆ ಅವರು ಭಕ್ತರಾಗಿದ್ರೆ ಅವರೆಲ್ಲರ ಬೈಗಳನ್ನು ಸುಮ್ಮನೆ ಮಾಡಿ ತಾನವರಿಗೆ ವಶನಾಗಿಬಿಟ್ಟಿರ್ತಾನೆ. ನೀವು ಬೈರಿ, ನನಗೆ ಭಕ್ತಿ ಮಾಡ್ತಾನೆ ಬೇಕು ಅಂತ. ಹಾಗೆ ವಶ್ಯ, ಇದು ಒಂದು ವಿಶೇಷ ಅಂತ. ಲೋಕದಲ್ಲಿ ಯಾರಾದರೂ ಸ್ವತಂತ್ರವಾಗಿ ಕೇವಲ ಭಕ್ತಿಗೆ ವಶರಾದವರು ಅಂತಿದ್ದಾರ ತೋರಿಸ್ರಿ ಅಂತಾರೆ. ಭಕ್ತಿಗೆ ವಶರಾಗೋರು ದುಡ್ಡಿಗಾಗ್ತಾರೆ, ಹೊಗಳಿಕೆಗೆ ಆಗ್ತಾರೆ. ಹೊಗಳಿದ್ರೆ ಸಾಕು ಕೆಲವು ವಶರಾಗಿಬಿಡ್ತಾರೆ. ಮನೆ ಒಳಗೆ ಏನಿದ್ದೀರಿ ನೀವು ವಶರಾಗ್ಬಿಟ್ಟು. ಹಾಗೆ ಭಗವಂತ ವಶನಾಗೋದಲ್ಲ, ಪ್ರಾಮಾಣಿಕವಾದ ನಿರ್ವಂಚನೆಯಿಂದ ಮಾಡುವ ಭಕ್ತಿಗೆ ದೇವರು ವಶನ ಆಗ್ತಾನೆ. ಇದೊಂದು ಲಕ್ಷಣ ಅಂತಂದ್ಬಿಟ್ರು ಪ್ರಹ್ಲಾದರಾಜರು. ಯಾರಿದ್ದಾರೆ ತೋರಿಸ್ರಿ ನೋಡೋಣ ಭಕ್ತಿಗೆ ವಶನಾಗುವವರು. ಉಳಿದವರೆಲ್ಲ ಅವನ ಅಧೀನವಾಗಿ ಆಗ್ತಾರಷ್ಟೇ. ಆದ್ರೆ ಪರಮಾತ್ಮ ಮಾತ್ರ ಕೇವಲ ಭಕ್ತಿಯ. ಅದಕ್ಕೆ ಭಕ್ತೈವ ತುಷ್ಟಿ ಮಭ್ಯೇತಿ, ಭಕ್ತೈವ ತುಷ್ಟಿ ಮಭ್ಯೇತಿ. ಭಕ್ತಿಗೆ ವಶನಾಗ್ತೇನೆ, ಭಕ್ತಿಗೆ ಸಂತುಷ್ಟನಾಗ್ತೇನೆ. ಅದಕ್ಕೆ ವಶ್ಯ, ವ್ಯಾಪಕ. ನಮ್ಮ ಒಳಗೆ ಹೊರಗೆ ಕಣ ಕಣಗಳಲ್ಲಿ ಪರಮಾತ್ಮ ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಎಲ್ಲೆಡೆಯಲ್ಲಿ ವ್ಯಾಪಿಸಿದಾನೆ. ಅವನಷ್ಟು ವ್ಯಾಪ್ತಿ ಯಾವ ತತ್ವಕ್ಕೂ ಇಲ್ಲ, ಯಾವ ತತ್ವಕ್ಕೂ ಇಲ್ಲ. ಅವ್ಯಾಕೃತ ಆಕಾಶ ವ್ಯಾಪಿಸಿದೆ ಅಲ್ಲ ಅಂದ್ರೆ ಅದಕ್ಕೂ ವ್ಯಾಪ್ತಿಯನ್ನು ನೀಡಿದವನು ತನ್ನ ಅಧೀನವಾಗಾದ್ದರಿಂದ ಅದನ್ನು ಮೀರಿಸಿದ್ದಾನೆ. ಎಲ್ಲ ತತ್ವಗಳ ಅದರದೇ ಆದ ಒಂದು ವ್ಯಾಪ್ತಿಯನ್ನ ಹಿರಿಯರು ಹೇಳ್ತಾರೆ, ಅದನ್ನ ಮೀರಿ ಭಗವಂತ ವ್ಯಾಪಿಸಿದ್ದಾನೆ. ಅಷ್ಟು ವ್ಯಾಪಕ. ಇದೊಂದು ಲಕ್ಷಣವಾಯಿತು. ಅಸಂಗಿ ಅನಾವೃತ, ಯಾವತ್ತೂ ವಿಷಯಗಳ ಸಂಘಕ್ಕೆ ಒಳಪಡಲೇ ಇಲ್ಲಂತೆ ದೇವರು. ಎಲ್ಲ ಪುರಾಣದ ಕಥೆ ನೋಡ್ತಾ ಬರ್ರಿ, ಎಲ್ಲಾದ್ರೂ ಭಗವಂತ ಇಂಥ ಒಂದು ವಿಷಯ ಸಂಘಕ್ಕೆ ಬಹಳ ವಶನಾಗಿ ಒದ್ದಾಡಿದ ಅಂತ ಕೇಳಿದರೆ, ಹಂಗ ಒದ್ದಾಡ ಬ್ಯಾಡ್ರಿ ಅಂತ ತೋರಿಸ್ಲಿಕ್ಕೆ ನಾಟಕ ಮಾಡಿದ. ಮತ್ತೆ ಸ್ತ್ರೀ ಸಂಗೀನಾಮಿತಿ ರತಿಂ ಪ್ರಥಯಶ್ಚಾರ ಅಂತಾರೆ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ. ಸೀತೆ ಕಳೆದು ಹೋದಾಗ ರಾಮ ಎದೆ ಬಡ್ಕೊಂಡು ನೆಲ ಎಲ್ಲ ಹೊರಳಾಡಿ ಅಂತಂತೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತದೆ, ರಾಮನನ್ನ ಅಪ್ಪಿ ಅಂತ ತಿಳ್ಕೊಳ್ಬೇಕು. ಸೀತೆ ಬಗ್ಗೆ ಎಷ್ಟು ಅನುಕಂಪ, ಎಷ್ಟು ಪ್ರೀತಿ, ಎಷ್ಟು ಹಚ್ಚಿಕೊಂಡಿದ್ದ, ಅದಕ್ಕೆ ಹಿಂಗತ್ತ ಅಂತ ಅಷ್ಟು ದುಃಖಪಟ್ಟ ಅಂತಿದೆ. ಅದಕ್ಕೆ ಭಾಗವತ ಸ್ಪಷ್ಟಪಡಿಸ್ತು. ಹಿಂಗ್ಯಾರಾದ್ರೂ ಸ್ತ್ರೀಯರನ್ನು ಹಚ್ಚಿಕೊಂಡ್ರೆ ಹಿಂಗ್ ದುಃಖ ಪಡಬೇಕಾಗ್ತದೆ ಕಳ್ಕೊಂಡಾಗ ಅಂತ ನಾಟಕ ಮಾಡಿದ್ದಂತ. ಸ್ತ್ರೀ ಸಂಗಿನಾ ಮಿತಿರತಿಂ ಪ್ರಥಯಶ್ಚಾರ ಅಂತ. ಸ್ತ್ರೀ ಸಂಗಿನ ಅತಿಯಾದ ಸ್ತ್ರೀಯರ ಮೇಲಿರುವ ಅಭಿಲಾಷೆ ಇಂಥ ದುಃಖಕ್ಕೀಡು ಮಾಡಿತು ಅಂತ ತೋರಿಸಿದ್ದೆ ಹೊತ್ತು ಸ್ವತಃ ಪರಮಾತ್ಮ ಸ್ತ್ರೀ ಸಂಗಿ ಅಲ್ಲ, ವಿಷಯ ಸಂಗಿ ಅಲ್ಲ, ರೂಪ ಸಂಗಿ ಅಲ್ಲ, ರಸ ಸಂಗಿ ಅಲ್ಲ. ಉಳಿದು ಯಾವ ದೇವತೆಗಳಲ್ಲಿಯೂ ಕೂಡ ಇದರ ಕೊರತೆ ಇಲ್ಲ. ಇದೆಲ್ಲ ಇದೆ. ಸ್ವತಃ ಮಹರುದ್ರ ದೇವರೇ ಮುಂದಿನ ಸ್ಕಂದ ಪ್ರವಚನ ಮಾಡುವಾಗ ಕಥೆ ಹೇಳ್ಬೋದು ಅಂತ ಅನ್ಕೊಂಡಿದೆ ನನ್ನ. ಸ್ವತಃ ರುದ್ರದೇವರು ಮೋಹಿನಿಯಾಗಿ ವಿಷ್ಣು ಬಂದಾಗ ಅವನು ಹಿಂದೆ ಹೋಗಿಬಿಟ್ಟ. ಮೋಹಿತನಾದ, ಪೂರ್ಣ ಮೋಹಿತನಾದ, ಅವನ ಹಿಂದೆ ಹೋದ. ಹಾಗಾದ್ರೆ ಅವನ ಅಸಂಗಿ ಆಗ್ಲಿಕ್ಕೆ ಸಾಧ್ಯನಾ? ಆ ಲಕ್ಷಣ ಅವನಲ್ಲಿ ಬರಲಿಲ್ಲ. ಬ್ರಹ್ಮನಲ್ಲಿ ಇಲ್ಲ, ಬ್ರಹ್ಮನಲ್ಲಿ ಇಲ್ಲ, ಶಿವನಲ್ಲಿ ಇಲ್ಲ. ಅದು ಏನಿದ್ರು ಅಸಂಗಿ ಅಂದ್ರೆ ವಿಷಯ ಸಂಘ ದೂರತೆ ಅನ್ನೋದು ವಿಷ್ಣುವಿನಲ್ಲಿ ಮಾತ್ರ ಇದೆ. ಅದಕ್ಕೆ ಒಂದು ವೇದ ಹೇಳ್ತದೆ, ಅಸಂಗೋ ಹ್ಯಯಂ ಪುರುಷಃ. ಇದಕ್ಕೆ ಉದಾಹರಣೆಯಾಗಿ ಕಣ್ಣನ್ನ ಕೊಡ್ತಾರೆ ಉಪನಿಷತ್. ನಮ್ಮ ಕಣ್ಣಿನ ಗುಡ್ಡೆ, ಆ ಕಣ್ಣಿನ ಸೃಷ್ಟಿ ಪರಮಾತ್ಮ ಮಾಡಿದಾನಲ್ಲ, ಈ ಕಣ್ಣಿನ ಸೃಷ್ಟಿ, ಇದರೊಳಗಿರೋ ಗುಡ್ಡೆ, ಇದ್ರ ಮೇಲೆ ಬರುವ ನೀರು ಒಂದಕ್ಕೊಂದಕ್ಕೆ ಲಿಂಕ್ ಇರಲ್ಲ ಒಳಗಡೆ, ಆದ್ರೆ ಎಲ್ಲವೂ ಒಟ್ಟಿಗೆ ಇರ್ತಾವ. ಅಷ್ಟು ಅಸಂಗ ನಿರ್ಲೇಪವಾಗಿದೆ ಅಂತ ಕಣ್ಣು, ಎಷ್ಟು ಪರಿಶುದ್ಧವಾಗಿದೆ ನೋಡಿ. ಇದನ್ನು ಉದಾಹರಣೆಯಾಗಿ ಕೊಟ್ಟು ಪರಮಾತ್ಮ ಅಸಂಗನಾಗಿದ್ದಾನೆ ಅಂತ ತಿಳಿ. ಕಣ್ಣಿಗೆ ಆ ಶಕ್ತಿ, ಅಸಂಗನೆನಿಸಿದ ಶ್ರೀಹರಿ ಕಣ್ಣಿನೊಳಗಿದ್ದಕ್ಕೆ ಹಾಗೆ ಮಾಡಿದಾರಂತೆ ಕಣ್ಣ. ಆ ರೀತಿ ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಇನ್ನು ಕೊನೆಯ ಲಕ್ಷಣ ಅನಾವೃತ. ಭಗವಂತ ಅಜ್ಞಾನಾದಿಗಳಿಂದ ಆವರಿಸಲಿಕ್ಕೆ ಯೋಗ್ಯನಲ್ಲ.
ದೇವರನ್ನ ಆವರಿಸಿದ್ದು ಅಂತ ಯಾವುದೂ ಇಲ್ಲಂತೆ ಪ್ರಪಂಚದಲ್ಲಿ. ಕೇಳಿದಿರ ದೇವರನ್ನು ಒಂದು ಆವರಿಸಿದ್ದು ಅಂತಿದೆ ಅಂತ ಎಲ್ಲಾದ್ರೂ? ಯಾವುದರಿಂದ ಆವೃತನಾಗಿಲ್ಲ ಅಂತ. ಅಜ್ಞಾನದ ಆವರಣ ಇಲ್ಲ, ಇಚ್ಛಾ ಆವರಣ ಇಲ್ಲ, ಪ್ರಕೃತಿಯ ಯಾವ ಆವರಣಗಳು ಆತನ ಮೇಲೆ ಸೇರಿಲ್ಲ. ನಾವೆಲ್ಲದರಿಂದ ಆವೃತರಾಗಿದ್ದು. ಹಾಗಾಗಿ ಅವನನ್ನ ಅನಾವೃತ, ಇಷ್ಟು ಲಕ್ಷಣಗಳನ್ನ ಬಿಡಿಸಿ ಬಿಡಿಸಿ ಮತ್ತೊಬ್ಬರಲ್ಲಿ ಬರಲ್ಲ, ಭಗವಂತನಲ್ಲಿ ಮಾತ್ರ ಬರ್ತದೆ ಅಂತ ಪ್ರಹ್ಲಾದರಾಜರು ಉಪದೇಶ ಮಾಡಿ ವ್ಯಾಖ್ಯಾನಿಸಿದ ಮೇಲೆ ಅಸುರ ಬಾಲಕರಿಗೆ ಆನಂದ ಆಯ್ತಂತೆ. ಏನು ಹೇಳಿದಿಲ್ಲ ಈ ಲಕ್ಷಣ ಅಂತ ಬರುತ್ತೆ. ಇದು ನಿನ್ನೆ ಹೇಳಿರ್ಲಿಲ್ಲ, ಅದಕ್ಕೋಸ್ಕರ ಇದನ್ನು ಪಾಯಿಂಟ್ ಔಟ್ ಮಾಡಿಕೊಡ್ಬೇಕು. ಇದೇ ರೀತಿ ಮತ್ತೊಂದು ವಿಷಯವನ್ನು ಹೇಳ್ತಾನೆ. 16 ವಿಕಾರ, 3 ಗುಣಗಳು, 8 ಪ್ರಕೃತಿ, ಇವುಗಳನ್ನು ನಿಯಂತ್ರಿಸುವವನೇ ಈ ಪರಮಾತ್ಮ ಅಂತ ತಿಳಿಯಿರಿ ಅಂತ. ಅಷ್ಟೌ ಪ್ರಕೃತಯ ಪ್ರೋಕ್ತಾಃ ತ್ರಯಯೇವ ಹಿ ತದ್ಗುಣಾಃ ವಿಕಾರ ಷೋಡಶಾಚಾರ್ಯೈಃ ಪುಮಾನ್ ಏಕಃ ಸಮನ್ವಯಾತ್ ಅಂತ. ದಿನ ಈ ಕೆಲಸ ಮಾಡ್ತಾ ಕೊಡ್ಬೇಕಂತೆ ಮನೆ ಒಳಗೆ. 8 ಪ್ರಕೃತಿ, 3 ಗುಣಗಳು, 16 ವಿಕಾರ, ಇವುಗಳನ್ನು ನಿಯಂತ್ರಿಸ್ಲಿಕ್ಕೆ ಒಬ್ಬ ಪುರುಷ ಇದ್ದಾನೆ. ಇವುಗಳನ್ನು ಹೇಗೆ ನಿಯಂತ್ರಿಸ್ತಾನೆ ಅಂತ ಸಮನ್ವಯ ಮಾಡ್ಕೊಳ್ತಾ ಇರು. ಇದೊಂದು ಭಗವಂತನ ಪೂಜೆ ಆಗ್ತದೆ, ಅನ್ವಯ ಪೂಜೆ ಅಂತ ಕರೀತಾ ಇದ್ದಾರೆ. ಅನ್ವಯ ಪೂಜೆ, ವ್ಯತಿರೇಕ ಪೂಜೆ ಅಂತ ಇದೊಂದು ವಿಶೇಷವಾದ ಪರಮಾತ್ಮನ ಅನುಸಂಧಾನ ಕೊಡ್ತದೆ. 8 ಪ್ರಕೃತಿಗಳು, ಅವುಗಳನ್ನ ನಾವು ಚಿಂತನೆ ಮಾಡಬೇಕು. 16 ವಿಕಾರಗಳು, ಅದನ್ನು ಅನುಸಂಧಾನ ಮಾಡಬೇಕು. ಯಾವುದು 8 ಪ್ರಕೃತಿ ಅಂತ ಕರೀತಾರೆ? ಬಹಳ ಪ್ರಸಿದ್ಧ. ಒಂದು ಮೂಲ ಪ್ರಕೃತಿ, ಇನ್ನೊಂದು ಮಹತ್ತತ್ವ, ಮತ್ತೊಂದು ಅಹಂಕಾರ ತತ್ವ. 3 ಆಯಿತು. ಅವುಗಳಿಂದ ಜನ್ಮ ತಳೆದಂಥ 5 ಭೂತಗಳು. ಪಂಚಭೂತ, ಅದಕ್ಕೆ ಕಾರಣವಾದ ಅಹಂಕಾರ, ಅದಕ್ಕೆ ಕಾರಣವಾದ ಮಹತ್ತತ್ವ, ಅದಕ್ಕೆ ಕಾರಣವಾದ ಮೂಲ ಅವ್ಯಕ್ತ ತತ್ವ. 3, 5 ಎಷ್ಟಾಯ್ತು? ಅಷ್ಟೌ ಪ್ರಕೃತಯ ಅಂತ ತಿಳಿಬೇಕಂತ. ತ್ರಯಯೇವ ಹಿ ತದ್ಗುಣಾಃ, ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು. ಅದು ಗೊತ್ತಿದ್ದದ್ದೇ, ಅದನ್ನೇನು ಹೆಚ್ಚು ವಿಸ್ತಾರ ಬೇಡ. ಆದ್ರೆ ಷೋಡಶ ವಿಕಾರಾಃ, 16 ವಿಕಾರಗಳು ಅಂದ್ರೆ ಯಾವುದು? ಇದು ಪ್ರಸಿದ್ಧವಾದದ್ದೇ, ಇದೇನು ಗೊತ್ತಿಲ್ಲ ಅಂತ ತಿಳಿಯೋದಲ್ಲ. 11 ಇಂದ್ರಿಯಗಳನ್ನ 11 ವಿಕಾರ ಅಂತ ಸೇರಿಸಿದ್ದಾರೆ. ಅವೆಲ್ಲ ವಿಕಾರ ಯಾವುದಿರುತ್ತೋ? ಪಂಚಭೂತಗಳು ಅಂತೇನು ಹುಟ್ಟಿತು ಅಹಂಕಾರದಿಂದ, ಹಾಗೆ ಈ ಇಂದ್ರಿಯಗಳು ಕೂಡ ತೈಜಸ ಅಹಂಕಾರದ ವಿಕಾರ. ತೇಜೋಮಯವಾಗಿರ್ತಾವ, ಅದಕ್ಕೆ ಇಂದ್ರಿಯಗಳೆಲ್ಲ. ಅದಕ್ಕೆ ಆ 11 ವಿಕಾರದಲ್ಲಿ ಸೇರಿಸಿದ್ದಾರೆ ಅಂತ ತಿಳ್ಕೊಳ್ಬೇಕಂತ. ಹೀಗೆ 11 ಇಂದ್ರಿಯಗಳ ಜೊತೆಗೆ ಒಂದೊಂದು ಇಂದ್ರಿಯಗಳಲ್ಲಿ 5 ಜ್ಞಾನೇಂದ್ರಿಯ ಅಂತಿದೆ, ಅವುಗಳಿಗೆ ಸಂಬಂಧಪಟ್ಟ ವಿಷಯಗಳಿದ್ದಾರೆ, ಅವು ವಿಕಾರನೇ ಅಂತ. ಅದೇ ರೂಪ, ರಸ, ಗಂಧ, ಶಬ್ದ ಅಂತೇನು 5 ಇದ್ದಾರೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಆ 5 ವಿಕಾರ. 11 ಮತ್ತು 5 2 ಸೇರಿಸ್ಕೊಂಡ್ರೆ 16 ವಿಕಾರಗಳಾಗ್ತವೆ. ಏಕಃ ಪುಮಾಃ, ಇಷ್ಟೋ ತನಕ ಹೇಳಿದ್ದೆಲ್ಲ ಕ್ಷೇತ್ರ. ಈ ಎಲ್ಲವನ್ನು ನಿಯಂತ್ರಣ ಮಾಡುವನಿದ್ದಾನಲ್ಲ, ಅವನೇ ಪರಮಾತ್ಮ, ಅವನೊಬ್ಬನೇ ಇದ್ದಾನೆ. ಈಗ ನೀವು ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು? 8 ಪ್ರಕೃತಿಗಳು, 3 ಗುಣಗಳು, 8, 3 ಎಷ್ಟಾಯ್ತು? 10, 9, 10, 11, 11 ಆಯ್ತು. 11, 16 ಎಷ್ಟಾಯ್ತು? ಏನ್ ನೋಡ್ರಿ ವಿಚಿತ್ರ ಇತ್ತು. 11, 16. ಮತ್ತೆ ಇವುಗಳನ್ನ ಲೆಕ್ಕ ಹಾಕುವಾಗ 3 ಗುಣ, 8 ಪ್ರಕೃತಿ, 16 ವಿಕಾರ, ಒಟ್ಟು ಎಷ್ಟಾಯ್ತು? 27 ಆಯ್ತು. ಏಕ ಕುಮಾರ್, ಇನ್ನೊಬ್ಬ ಕೊನೆಯವನು ಎಷ್ಟಾದ? 28 ಆಯ್ತು. ಸಮಸ್ಯೆ ಏನು ಅಂದ್ರೆ, ಇಷ್ಟು ದಿನ ನಾವು 25 ತತ್ವ ಅಂತ ತಿಳ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಭಗವತ್ಪಾದರು, ಇಲ್ಲಿ ನೋಡಿದ್ರೆ ಭಾಗವತದಲ್ಲಿ ಪ್ರಹ್ಲಾದರಾಜರು 27 ಹೇಳ್ತಾರೆ, ಪರಮಾತ್ಮ ಒಬ್ಬನ್ನು ಸೇರಿಸ್ಕೊಳ್ತಾರೆ. ಇದು ಒಂದು ಸಮಸ್ಯೆನೆ. ಇದಕ್ಕೆ ಪರಿಹಾರ ಹೇಗೆ? ಅದಕ್ಕೆ ಭಗವತ್ಪಾದರು ಒಂದು ವಾಕ್ಯವನ್ನು ಉದಾಹರಿಸಿ ಸ್ಪಷ್ಟಪಡಿಸ್ತಾರೆ. ಅಭಿಮಾನ್ಯಪೇಕ್ಷೆಯ ವಿಷ್ಣು ಪಂಚವಿಂಶ ಇತಿ ಸ್ಮೃತಃ
ಜಡವ್ಯಪೇಕ್ಷೆಯ ಜೀವ ಸಮ್ಯಕ್ ಜ್ಞೇಯೋ ಹರಿಸ್ಮೃತಃ ಅಂತ. ಕೆಲವು ಕಡೆ 27 ಅಂತಾರೆ, ಕೆಲವು ಕಡೆ 28 ಅಂತಾರೆ, ಕೆಲವು ಕಡೆ 25 ಅಂತಾರೆ. ಎಲ್ಲ ಕನ್ಫ್ಯೂಸ್ ಆಗ್ತದೆ. 27, 28, 25 ಎಲ್ಲಿಗೆ ಹೋಗ್ಬೇಕು ಹೇಳಿದ್ರೆ ಇದೆಲ್ಲ ಭಗವತ್ಪಾದರ ನಿರ್ಣಯದಿಂದ ನಾವು ಪರಿಹರಿಸ್ಕೊಳ್ಳಿಕ್ ಬರ್ತದೆ. ಕೆಲವು ಕಡೆ 28 ಅಲ್ಲಿ ತನಕ ಹೋಗ್ತಾರಲ್ಲ, ಅಲ್ಲಿ ಜೀವನನ್ನೂ ಒಂದು ಇಟ್ಕೊಳ್ಬೇಕು. ಜೀವ ಅಂತಿದ್ದಾನೆ, ಅವನೊಂದು ತತ್ವ ಅಂತ ಇಟ್ಕೊಂಡು 28ಕ್ಕೆ ಹೋಗ್ತಾರೆ. ಪರಮಾತ್ಮ ಜೀವಾತ್ಮ. ಎಲ್ಲಿ 27 ಅಂತಾರೆ ಅಲ್ಲಿ ಜೀವನ್ ಪರಮಾತ್ಮನ ತನಕ ಇಟ್ಕೊಂಡು ಉಳಿದೆಲ್ಲ ಒಳಗೆ ಸೇರ್ಕೊಂಡಿದೆ ಅಂತ ಅನ್ಬೇಕು. 25 ಅಂದಾಗ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ಅಭಿಮಾನಿ ದೇವತೆಗಳು 25 ಅಂತ ಇಟ್ಕೊಂಡಿರ್ತಾರೆ. ಅವರಷ್ಟೇ ಇರೋದು 25 ಇರ್ತಾರೆ ಅಂತ. ಹೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಹೇಳಿದ್ದನ್ನ ವಿರೋಧ ಬರದೇ ಇರೋ ಹಾಗೆ ಅಭಿಮಾನಿ ದೇವತೆಗಳ ವಿವಕ್ಷೆಯ, ಜೀವನ ವಿವಕ್ಷೆಯ, ವಿಷ್ಣುವಿನ ವಿವಕ್ಷೆಯ ವ್ಯತ್ಯಾಸ ಆಗ್ತಿರ್ತದೆ. ಸಂಖ್ಯೆಯನ್ನಿಟ್ಟುಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ ಅಂತ. ಒಟ್ಟಿರೋದೇ ಇಷ್ಟು, ಇದಕ್ಕಿಂತ ಹೆಚ್ಚಂತೂ ಇಲ್ಲ. ಇವುಗಳನ್ನೆಲ್ಲ ನಿಯಂತ್ರಿಸೋಣ ಆ ಪರಮಾತ್ಮ. ಹೀಗೆ ಅನ್ವಯ ವ್ಯತಿರೇಕೇನ ವಿವೇಕೇನಾಗತಾತ್ಮನ ಅಂತ ಅದನ್ನು ಅನ್ವಯ ವ್ಯತಿರೇಕದಿಂದ ವ್ಯವಸ್ಥೆಯನ್ನು ಚಿಂತನೆ ಮಾಡಿ ತಿಳಿಸ್ತಾನೆ. ಈ ವಿಷಯಗಳನ್ನೆಲ್ಲ ಪ್ರಹ್ಲಾದರಾಜರು ಅಸುರ ಬಾಲಕರಿಗೆ ಉಪದೇಶ ಮಾಡಿದಾಗ ಅಸುರ ಬಾಲಕರು ತತ್ವಾರ್ಥ ನಿರ್ಮಿತ ಉಪದೇಶದಿಂದ ಬಹಳ ತೃಪ್ತರಾದರು, ಸಂತೋಷಪಟ್ಟು ಗೋವಿಂದನಲ್ಲಿ ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡಿದರು. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಇಷ್ಟೊತ್ತು ತನಕ ನಿಮಗೆ ಉಪದೇಶ ಮಾಡಿದ ವಿಷಯಗಳೆಲ್ಲ ನೀವು ಇದನ್ನು ಮನನ ಮಾಡ್ರಿ. ಮನನ ಮಾಡುವಾಗ ಎಲ್ಲೆಡೆಯಲ್ಲಿ ಪರಮಾತ್ಮನನ್ನು ಕಾಣ್ರಿ. ಸರ್ವತ್ರ ತದೀಕ್ಷಣಂ ಕಾರ್ಯ. ಎಲ್ಲ ತತ್ವಗಳು, ಎಲ್ಲ ವಿಷಯ ಪದಾರ್ಥಗಳು ಎಲ್ಲದರಡೆ ಅವನನ್ನು ಕಾಣ್ರಿ. ಇದು ಭಗವಂತನ ಪ್ರೀತಿ ಕಾರಣ ಆಗ್ತದೆ ಅಂತ ಹೇಳ್ದ. ಹೀಗೆಲ್ಲ ಇವನ ಮಾತುಗಳೆಲ್ಲ ಆಡ್ತಾ ಇದ್ದದ್ದು ಆ ಗುರುಪುತ್ರರಿಗೆ ಕೇಳಿಸ್ತಾರೆ. ಗುರುಪುತ್ರ ಅಂದ್ರೆ ಅವರೇ ಚಂಡಾಮರ್ಕರಿಗೆ. ಅವರು ಬಂದು ಇವನನ್ನ ಚೆನ್ನಾಗಿ ಬೈದು ಅವನನ್ನು ಕರ್ಕೊಂಡು ಹೋಗಿ ಹಿರಣ್ಯಕಶಿಪುವಿಗೆ ಒಪ್ಪಿಸ್ಬಿಟ್ಟು, ಇವನು ಬೇಡ ನಮಗೆ ಅಂದ್ರು. ಇವನು ಬೇಡ, ನಿನ್ನಿಂದ ಬೈಗಳನ್ನು ಬೇಡ, ಇವನು ಏನನ್ನೋ ಉಪದೇಶ ಮಾಡಬೇಕು, ನಾವಿನ್ನೇನೋ ಹೇಳಬೇಕು, ಬೇಡವೇ ಬೇಡ ಅಂತ. ಹಿರಣ್ಯಕಶಿಪು ಬಹಳ ಸಿಟ್ಟಾಗಿ ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾತಮ, ಏನ್ ದುರ್ವಿನೀತನಿದ್ದಿ, ಕುಲಭೇದವನ್ನು ಮಾಡ್ತಾ ಇದ್ದಿ, ಮೂಢನಿದ್ದಿ, ನನಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಿ. ಇದೇ ಮುಖ್ಯ, ನನಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಿ. ಭಾರಿ ಸಿಟ್ಟಾಗಿ ಹೇಳ್ತಾನೆ, ಇಷ್ಟು ವಿರುದ್ಧವಾಗಿ ನನಗೆ ನಡ್ಕೊಳ್ತಾ ಇದ್ದೀಯಲ್ಲ, ನಾನು ಯಾರು ಅಂತ ತಿಳಿದಿದ್ದಿ ಅಂತ. ಇವನು ಸುಮ್ಮನೆ ನಿಂತಿದ್ದ ಪ್ರಹ್ಲಾದ, ನೀನ್ ಯಾರಾದ್ರೆ ನನಗೇನು ಅನ್ನೋಳಾಗೆ. ಇವನಂತ ನಾವಾಗ ತಸ್ಯ ವೇಭಿಹಿತಂ ಮೂಢ ಶಾಸನಂ ಕಿಂಬಲೋತ್ಯಗಾಹ ಕ್ರುದ್ಧಸ್ಯ ಯಸ್ಯ ಕಂಪಾಂತೆ. ಇಡೀ ನಾನೊಬ್ಬ ಸಿಟ್ಟಾದ 3 ಲೋಕ ಕಪ್ಪಿಸ್ತದೆ ಇವತ್ತು. ನೋಡಿ ಅವನ ಮಾತು, ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾ ಸಹೇಶ್ವರಃ. 3 ಲೋಕ ನಾನೇನಾದ್ರೂ ಸಿಟ್ಟಾದ್ರೆ ಹೆದರಿ ಸಾಯ್ತದೆ ಇವತ್ತು. ಅಂಥ ನನ್ನ ಮುಂದೆ ನಿಂತುಕೊಂಡು ಇಷ್ಟು ಮಾತಾಡ್ತಾ ಇದ್ದೀಯಲ್ಲ ನೀನು, ಯಾರ ಬಲ ನಿನಗೆ ಅಂತ ಕೇಳ್ತಾನೆ. ಯಾರ ಬಲ ಇದೆ ಅಂತ ಇಷ್ಟು ಮಾತಾಡ್ತಿ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಯಾರ ಬಲ ಅಂತ ಕೇಳಿದ್ನಲ್ಲ ನಮ್ಮಪ್ಪ, ಅಪ್ಪನ ಮಾತಿಗೆ ಬೆಲೆ ಕೊಡ್ಬೇಕಲ್ಲ, ಹೇಳದೇ ಇರ್ಲಿಕ್ಕಾಗ್ತದೆ, ಇಲ್ಲ ಹೇಳ್ತೀನಿ ಅಂತ. ಪ್ರಹ್ಲಾದ ಉವಾಚ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಪರೇಶಾಂ ಪರಾವರೇಶಾಂ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಈ ಮಾತು ಬಹಳ ಅರ್ಥಗರ್ಭಿತ. ಪ್ರಹ್ಲಾದ ಹೇಳ್ತಾನೆ ಹಿರಣ್ಯಕಶಿಪುವಿಗೆ, ಹೇ ರಾಜನ್, ಹೇ ಹಿರಣ್ಯಕಶಿಪು ತಂದೆ,
ನನಗೆ ಯಾರು ಬಲ ಅಂತ ಕೇಳ್ತೀಯಲ್ಲ, ನನಗಷ್ಟೇ ಅಲ್ಲ ಅಂತ. ನ ಕೇವಲ ಮೇ, ನನಗಷ್ಟೇ ಅಲ್ಲ ನಿನಗೂ ಅಂತಂದಂತೆ. ನಿನಗೂ ಅವನದೇ ಬಲ ಅಂತ. ನ ಕೇವಲ ಮೇ ಭವತಶ್ಚ ರಾಜನ್ ಸಮೈ ಬಲಂ ಬಲಿನಾಂಚಾ ಪರೇಶ. ನನಗೆ ನಿನಗೆ ಲೋಕದಲ್ಲಿ ಯಾರೆಲ್ಲ ಬಲಿಷ್ಠರು ಅಂತಿದ್ದಾರಲ್ಲ ಅವರಿಗೆ ಅವನೇ ಬಲ ಅಂತ. ಪರಾವರೇಶಾಂ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಬ್ರಹ್ಮಾದಿ ದೇವತೆಗಳು ಸ್ಥಿರಜಂಗಮಾಹ, ಸ್ಥಾವರ ಜಂಗಮ ಪದಾರ್ಥಗಳು ಯಾರ ವಶದಲ್ಲಿದ್ದಾವೋ ಅವನಲ್ಲದೇನೆ ಇನ್ಯಾರ ಬಲ? ನನಗೂ ಅವನದೇ ಬಲ, ನಿನಗೂ ಅವನದೇ ಬಲ. ಬಲಶಾಲಿಗಳಿಗೆಲ್ಲ ಇರೋದು ಅವನದೇ ಬಲ. ಎಲ್ಲರೂ ಅವನ ವಶದಲ್ಲಿದ್ದಾರೆ ಅಂದ್ಮೇಲೆ ಅವನ ಬಲನೇ ಅಲ್ವೇ? ಯುಕ್ತಿಯಿಂದ ಹೇಳ್ತೇನೆ ಅಂತ ಯುಕ್ತಿ ಹೇಳಿಬಿಟ್ಟ. ಸ ಈಶ್ವರ ಕಾಲಗುರುಗ್ರಮೋಸೋ ಓಜಸ್ಸಹ ಸತ್ವಬಲೇಂದ್ರಿಯಾತ್ಮ ಸಯೇವ ವಿಶ್ವಂ ಪರಮಸ್ವಶಕ್ತಿಭಿಃ ಸೃಜತಿ ಅವತ್ತಿ ಗುಣತ್ರಯೇಶಃ. ಯಾರ ಬಲ ಅಂತ ಕೇಳ್ತೀಯಲ್ಲ ಅಪ್ಪ? ಸ್ವಶಕ್ತಿಭಿಃ ವಿಶ್ವಂ ಸೃಜತಿ, ಸ್ವಶಕ್ತಿಭಿಃ ವಿಶ್ವಂ ಅತ್ತಿ. ಸ್ವಶಕ್ತಿಭಿಃ, ಯಾರ ಸಹಾಯ ಇಲ್ಲದೇನೆ ತನ್ನ ಶಕ್ತಿಯಿಂದ ಪ್ರಪಂಚವನ್ನು ಯಾರು ಸೃಷ್ಟಿ ಮಾಡ್ತಾನೋ, ತನ್ನ ಶಕ್ತಿಯಿಂದ ಯಾರು ಪ್ರಪಂಚವನ್ನ ಪ್ರಳಯ ಮಾಡ್ತಾನೋ, ರಕ್ಷಣೆ ಮಾಡ್ತಾನೋ ಅಂತಹ ಪರಮಾತ್ಮ ಅವನೇ ನಿಜವಾಗಲೂ ಕಾಲಃ, ಅವನೇ ಓಜಃ, ಅವನೇ ಸಹಃ, ಅವನೇ ಸತ್ವ ಬಲೇಂದ್ರಿಯಾತ್ಮ. ಬಲಸ್ವರೂಪ, ಸಹಸ್ವರೂಪ, ಓಜಸ್ವರೂಪ, ಅವನಲ್ಲದೆ ಇನ್ಯಾರ ಬಲ ಅಂತ ತಗೊಂಡು. ಹಾಗಾಗಿ ಅವನೇ ಬಲ ಅಂತ ಪರಮಾತ್ಮನ ಸ್ಮರಣೆ ಮಾಡಿ ಅವನ ಚಿಂತನೆ ಮಾಡಿದ ಕೂಡಲೇ ಮತ್ತೊಂದು ಕೊನೆಗೊಳಿಸುವ ಹಾಗೆ ಹೇಳ್ದ, ಈಗಲಾದ್ರೂ ಹೇಳ್ತೀನಿ ಆಸುರ ಭಾವ ಬಿಟ್ಬಿಡು ಅಂತಂದ. ಎಷ್ಟು ಧೈರ್ಯ ಇರ್ಬೇಕು ನೋಡ್ರಿ. ಬಿಡು ಈ ಆಸುರ ಭಾವ. ಜಹ್ಯಾಸುರಂ ಭಾವಮಿಮಂ ಸ್ವಮಾತ್ಮನಃ ಸಮಂ ಮನೋಧತ್ಸ್ವನ ಸಂತಿ ವಿದ್ವಿಷಃ. ಯಾರ ಬಲದಿಂದ ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯಲ್ಲ, ಯಾರ ಬಲದಿಂದ ನನ್ನ ಮಾತನ್ನ ಕೇಳಿಸ್ಕೊಳ್ತಿದ್ದೀಯಲ್ಲ, ಅಂಥವನ ವ್ಯಕ್ತಿತ್ವ ಅರ್ಥೈಸಿಕೊಂಡು ಈಗಲಾದ್ರೂ ನಿನ್ನ ಈ ಅಸುರ ಭಾವವನ್ನು ಬಿಡು. ಮನಃ ಸಮಂಧದತ್ಸ್ವ, ನಿನ್ನ ಮನಸ್ಸನ್ನ ಸಮತೋಲನಕ್ಕೆ ತಗೊಂಡು ಬಾ ಅಂತಂದ. ಸಮಂ ಮನೋದಧತ್ಸ್ವ ನ ಸಂತಿ ವಿದ್ವಿಷಃ. ಅವನಿಗೆ ಅಂತ ದ್ವೇಷಿಗಳು ಯಾರ್ಯಾರೂ ಇಲ್ಲ. ಋತೇ ಜಿತಾತ್ಮನ ಉತ್ಪಥ ಸ್ಥಿತಾತ್ ತದ್ವಿಧ್ಯನಂತಸ್ಯ ಮಹತ್ ಸಮರ್ಹಣಂ. ತದ್ವಿಧಿ ಅನಂತಸ್ಯ ಮಹತ್ ಸಮರ್ಹಣಂ ಅಂತಾರೆ ಮಹಾನುಭಾವ. ಪರಮಾತ್ಮನಿಗೆ ಮಾಡುವಂತ ಬಹಳ ದೊಡ್ಡ ಪೂಜೆ ಅಂದ್ರೆ ಏನು ಗೊತ್ತೇನು? ಅವನಿಗೆ ಯಾವುದು ಮನಸ್ಸಿಗೆ ಹಿಡಿಸಿಲ್ಲ ಅದನ್ನ ನಾವು ಮಾಡದೇ ಇರೋದೇ ದೇವರ ಪೂಜೆ. ಅದ್ಭುತವಾಗಿ ಹೇಳಿದೆ ಇಲ್ಲಿ. ಅದಕ್ಕೆ ಈ ಶ್ಲೋಕ ಹೇಳಿದೆ. ನಾವು ಅನ್ಕೊಂಡಿದ್ದೇವೆ ದಿನಾ ದೇವರ ಮುಂದೆ ಸಾಲಿಗ್ರಾಮ ಇಟ್ಟು ಭಾರಿ ಪೂಜೆ ಮಾಡ್ತೀವಿ ಅಂತ. ಒಳಗೆ ನೋಡಿದ್ರೆ ಭಾರಿ ಭಾರಿ ಆಸುರ ಭಾವ ಇರ್ತದೆ. ಏನ್ ಹಣೆ ಬಾರನೋ ಏನೋ, ಇವನೊಬ್ಬ ಸಿಕ್ಕಿದಾನೆ, ಇವನ್ ತಲೆ ಮೇಲೆ ನೀರು ಹಾಕಬೇಕು, ಗಂಧ ಇಡಬೇಕು, ದಿನಾ ಇವನಿಗೆ ಸಮಯ ಮೀಸಲಿಡ್ಬೇಕಲ್ಲಪ್ಪ ಅಂತ ಒಳೊಳಗೆ ಏನೇನೋ ಭಾವ ಇಟ್ಟುಕೊಂಡು ಮಾಡೋದಕ್ಕಿಂತ ಈ ಅಸುರ ಭಾವವನ್ನ ಬಿಟ್ಟು ಮನಸ್ಸನ್ನ ಸಮತೋಲನಕ್ಕೆ ತಂದುಕೊಂಡು ಬಿಡೋದಿದೆ ಅಲ್ಲ, ಇದೇ ಬಹಳ ದೊಡ್ಡ ದೇವರ ಪೂಜೆ ಅಂತ ಹೇಳಿದ್ದ. ಯಾರು ಹೇಳ್ತಾರೆ ಇಂಥ ಮಾತನ್ನ? ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದಕ್ಕೆ ಹೇಳಿ ಋತೇಜಿತಾತ್ಮನ ಉತ್ಪಥ ಸ್ಥಿತಾತ್. ಈ ಯಾವ ದಾರಿ ಶಾಸ್ತ್ರಗಳು ಹೇಳಿದ್ದಿದೆ ಪರಮಾತ್ಮನ ಸಂಕಲ್ಪಕ್ಕೆ ಅನುಗುಣ, ಆ ದಾರಿಯನ್ನ ಬಿಟ್ಟು ಅವನಿಗೆ ವಿರುದ್ಧವಾಗಿ ನಡ್ಕೊಳ್ಳುವ ಅಸುರ ಭಾವವನ್ನ ಯಾವತ್ತು ನಾವು ದೂರ ಮಾಡ್ತೇವೋ ಅವತ್ತಿನಿಂದ ದೇವರ ಪೂಜೆ ಚೆನ್ನಾಗಿ ಆಗ್ತಾ ಇದೆ ಅಂತ. ದೇವರ ಪೂಜೆ ಪ್ರಾಮಾಣಿಕವಾಗಿ, ಲಂಪಟತನ ಇಲ್ಲದೆ, ವಂಚನೆ ಇಲ್ಲದೆ, ಮತ್ತೊಬ್ಬರ ಬಗ್ಗೆ ದುರ್ಭಾವನೆಗಳು ಮಾಡಿಕೊಳ್ಳದೆ ಸಹಜವಾಗಿ ಸರಳವಾದ ಬದುಕನ್ನು ಕಟ್ಕೊಳ್ತಿದ್ದೇವೆ ಅಂದ್ರೆ ದೊಡ್ಡ ದೇವರ ಪೂಜೆ ಮಾಡಲ್ಲ, ದೊಡ್ಡ ದೇವರ ಪೂಜೆ. ಅದಕ್ಕೆ ಹೇಳ್ದ, ಈ ಆಸುರ ಭಾವ ಬಿಡು, ಮನಸ್ಸನ್ನ ಸಮತೋಲನಕ್ಕೆ ತಗೊಂಡು ಬಾ, ಮನಸ್ಸನ್ನ ಸಮತೋಲನಕ್ಕೆ ತಗೊಂಡು ಬಾ. ಅಂದ್ರೆ ನೋಡಿ ಎಂಥ ದೊಡ್ಡ ಭಗವಂತನ ಪೂಜೆ ಆಗ್ತದೆ.
ಅವನಿಗೆ ಅಂತ ದ್ವೇಷಿಗಳು ಯಾರಿಲ್ಲ, ನೀನೊಬ್ಬ ದ್ವೇಷಿ ಉಳ್ಕೊಂಡಿದ್ದಿ ನೋಡಿ ಈಗ ಅಂತ. ದಸ್ಯೂನ್ ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾದಿಶೋ ದಶ. ಎಂಥ ಮಾತು ನೋಡಿ. 6 ಜನ ಶತ್ರುಗಳನ್ನ ನೀನೇ ಊಟಕ್ಕೆ ಹಾಕಿ ನಿನ್ನ ದೇಹದ ಪಟ್ಟಣದಲ್ಲೇ ಬೆಳೆಸಿ ಊರು ಹೊರಗಿರೋರ ಜೊತೆಗೆಲ್ಲ ಯುದ್ಧ ಮಾಡಿ ಅವ್ರದೆಲ್ಲ ಶಿರಚ್ಛೇದ ಮಾಡಿ ನಾ ಗೆದ್ದೆ ಅಂತ ಬೀರ್ತಿಯಲ್ಲ, 10 ದಿಕ್ಕು ಗೆದ್ದು ಬಂದ್ರು ನೀ ಸೋತಂಗೆ ಅಂತಂದ್ರು ನೋಡಿ. ಶ್ಲೋಕ ಹೇಗೆ, ದಸ್ಯೂನ್ ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾ ದಿಶೋ ದಶ. ದಿಶೋ ದಶ ಸ್ವಜಿತಾ ಇತಿ ಮನ್ಯಂತೆ. 10 ದಿಕ್ಕು ಗೆದ್ದಿದ್ದಾನೆ ಅಂತ ಹೊಗಳಿಸ್ಕೊತಿರ್ತಾನೆ. ನೋಡಿದ್ರೆ ಅವನ ದೇಹದ ಪಟ್ಟಣದೊಳಗೆ 6 ಜನ ಸೇರ್ಕೊಂಡು ಎಲ್ಲ ಲೂಟಿ ಮಾಡ್ತಿರ್ತಾರೆ. ಅವ್ರನ್ನೇ ಗೆದ್ದಿಲ್ಲ. ಇನ್ನು ಉಳಿದವ್ರನ್ನ ಗೆದ್ದ. ಅದೇನು ಅಂತಾರಲ್ಲ, ನಮ್ಮೂರ ಭಾಷೆ ಬಹಳ ಚಂದ, ಮನೆಗೆ ಮಾರಿ ಊರಿಗೆ ಉಪಕಾರಿ. ಹಂಗೆ ಹಂಗೆ ಆಗಿತ್ತು. ನಮ್ಮ ಮನೆ, ನಮ್ಮ ದೇಹ, ನಮ್ಮ ಬಂಧುಗಳು, ನಮ್ಮ ತತ್ವಾಭಿಮಾನಿ ದೇವತೆಗಳು, ನಮ್ಮ ಬಂಧುಗಳು ತತ್ವಾಭಿಮಾನಿಗಳು. ಒಂದು ದಿನ ಅವ್ರ ಜೊತೆಗೆ ಮಾತನಾಡಿಸ್ಲಿಲ್ಲ, ಒಂದು ದಿನ ಅವ್ರ ಜೊತೆಗೆ ಕಲೀಲಿಲ್ಲ, ಸಜ್ಜನರ ಸಂಘದೊಳಗೆ ತೊಡಗಲಿಲ್ಲ, ಅವ್ರು ಹೇಳಿದಂತೆ ಕೇಳಲಿಲ್ಲ, ಅವರ ಇಚ್ಛೆಯನ್ನು ಕೇಳಲಿಲ್ಲ, ಬಯಕೆಯನ್ನು ಬಯಸಲಿಲ್ಲ. ಅದರೊಳಗೆಲ್ಲ ಲಂಪಟರು ಸೇರ್ಕೊಂಡ್ರು, ಭ್ರಷ್ಟರು ಸೇರಿದ್ರು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಸೇರಿದ್ರು. ಇಡೀ ದೇಹದ ಪಟ್ಟಣವನ್ನು ಲೂಟಿ ಹೊಡೆಯಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಲುಂಪತಃ ಅಂತಾನೆ ಮಹಾನುಭಾವ. ಈ ಪಟ್ಟಣದೊಳಗೆ ಆಶ್ರಯ ಪಡೆದು ದೇಹದ ಪಟ್ಟಣದೊಳಗಿರುವ ಬಹಳ ದೊಡ್ಡ ಸಂಪತ್ತು, ಅದನ್ನ ಲುಂಪತಃ ಪುಣ್ಯದ ರಾಶಿಯನ್ನ ಅವರು ದೋಚಿಕೊಂಡು ಹೋಗ್ತಿರ್ತಾರೆ. ಇವ ಮಾತ್ರ ಮನ್ಯಂತ ಏಕೆ ಸ್ವಜಿತಾದಿಶೋ ದಶ, 10 ದಿಕ್ಕಿಗೆ ಗೆದ್ದು ಬಂದ ವೀರ ಅಂತ ಉಳಿಸ್ಕೊಟ್ಟಿರ್ತಾರೆ. ಏನು ಬಂತೋ ಹಿರಣ್ಯಕಶಿಪು ಇದನ್ನು ಮಾಡಿದ್ರೆ, ನೀನಂತಿದ್ದಿ ನೀನು ಸಿಟ್ಟಾದ್ರೆ 3 ಲೋಕದಲ್ಲಿ ಕಂಪಿಸ್ತದೆ ಅಂದೆಲ್ಲ, ಅದಕ್ಕೆ ಈ ಮಾತು ಹೇಳಿದ್ದಂತೆ. ನೀನೇನ್ ಸಿಟ್ಟಾಗೋದು, 3 ಲೋಕಕ್ಕೆ ನಿನ್ ಸಿಟ್ಟಿಗೆ ಕಂಪಿಸೋದು ನೋಡ್ ನಾನ್ ಹೇಳೋ ಮಾತಲ್ಲ ಅಂತ. ಚಿತಾತ್ಮನೋದ್ಯಸ್ಯ ಸಮಸ್ಯ ದೇಹಿನ ಸಾಧೋ ಸ್ವಮೋಹ ಪ್ರಭವಾ ಕುತಃ ಪರೇ. ಹೀಗೆ ಯಾರನ್ನೋ ಶತ್ರು ಅಂತ ತಿಳಿದಿದ್ದಿ, ಯಾರನ್ನೋ ಮಿತ್ರ ಅಂತ ತಿಳಿದಿದ್ದಿ, ಮಿತ್ರ ಯಾರು ಶತ್ರು ಯಾರು ಅಂತ ವಿವೇಕನೇ ಇಲ್ಲ ನಿನಗೆ ಅಂತ ಬೈದ್ಬಿಟ್ಟ. ಯಾಕೆ ಬುದ್ಧಿವಾದ ಹೇಳಿದಾಗ ನೋಡ್ರಿ, ಮಗ ಅಪ್ಪನಿಗೆ ಬುದ್ಧಿವಾದ ಮಗ ಹೇಳಿದ್ದು ಅಂತಂದ್ರೆ ಇಷ್ಟು ಉಲ್ಲೇಖ ಮಾಡ್ತಾರೆ. ಸಾಧಾರಣ ಮಕ್ಕಳಿಗೆ ಅಪ್ಪ ಬುದ್ಧಿ ಹೇಳ್ತಿರ್ತಾನೆ, ನೋಡಿದ್ರೆ ಪ್ರಹ್ಲಾದನೇ ಬುದ್ಧಿವಾದ ಹೇಳ್ಬಿಟ್ಟ. ಇದು ಇಂಥವೆಲ್ಲ ಮಾತು ಮುಚ್ಚಿಸ್ಲಿಲ್ಲ. ಅದು ಯಾರಿಗೆ ಇದೆಲ್ಲ ಮಾತು ಹೇಳಿದ್ರೆ ಮತ್ತೆ ಸಿಟ್ಟು ಬಂದೇ ಬರ್ತದೆ. ವ್ಯಕ್ತಂ ತ್ವಂ ಮರ್ತು ಕಾಮೋಸಿ ಯೋತಿ ಮಾತ್ರಂ ವಿಗಚ್ಚಸೆ. ಬಾಯಲ್ಲಿ ಏನು ಹೇಳ್ತಿದ್ದಿ ಇದನ್ನ ನೋಡಿದ್ರೆ ಅನಿಸ್ತದೆ ನೀನು ಸಾಯ್ಲಿಕ್ಕೆ ಬಂದಿ ಅಂತಂದ. ಮರ್ತು ಕಾಮೋಸಿ, ಸಾಯ್ಲಿಕ್ಕೆ ಬಂದಿದ್ದಿ. ಮುಮೂರ್ಷೂಣಾಂ ಹಿ ಮಂದಾತ್ಮನ್ ಅನುಶ್ಚುರ್ ವಿಪ್ಲಿತಾಗಿರಹ. ಸಾಯ್ಲಿಕ್ಕೆ ಬಂದವರೇ ಇಂಥ ಮಾತುಗಳನ್ನ ಆಡ್ತಿರ್ತಾರೆ, ಅಸಂಬದ್ಧವಾದದ್ದನ್ನ. ನೀನ್ ಆಡ್ತಿರೋ ಮಾತು ಕೇಳಿದ್ರೆ ಅನಿಸ್ತಾ ಇದೆ ಸಾಯ್ಲಿಕ್ಕೆ ಆಗಿದ್ದಿ ಅಂತ ಹೇಳಿ, ಯಸ್ತ್ವಯಾ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ. ಇದು ಬರ್ಬೇಕಾಗಿತ್ತು, ಈ ಮಾತು ಅವನ ಬಾಯಲ್ಲಿ ಬರ್ಬೇಕಾಗಿತ್ತು. ಅದಕ್ಕಟ್ಟು ಉಪದೇಶ ಮಾಡಿದ ಪ್ರಹ್ಲಾದ. ಸುಮ್ನೆ ಯಾರು ಹೇಳ್ತಾರೆ, ಅವನ ಬಾಯಲ್ಲಿ ಏನು ಭಾವ ಇದೆ ಅನ್ನೋದು ವ್ಯಕ್ತ ಆಗ್ಬೇಕಾಗಿದೆ, ಅವನಾಗಿ ಕೇಳಬೇಕು ಅಂತ ಪರೀಕ್ಷೆ. ಅದಕ್ಕೆ ಕಾಲಸ್ತಾವತ್ ಪ್ರತೀಕ್ಷತಾಂ ಅಂತಂದದ್ದಂತೆ. ಇಷ್ಟು ಅಸುರ ಬಾಲಕರಿಗೆ ತತ್ವೋಪದೇಶ ಆಗಬೇಕಿದೆ. ಪ್ರಹ್ಲಾದ ಇಷ್ಟೆಲ್ಲ ಉಪದೇಶ ಮುಂದುವರಿಸಿ ಅಸುರ ಬಾಲಕರನ್ನು ಪರಿವರ್ತಿಸಿ ತನ್ನ ಮೇಲಾಗುವ ಆಕ್ರಮಣಗಳನ್ನು ಸಹಿಸಿ ಅಲ್ಲಿ ಭಗವಂತನ ಸ್ಮರಣೆ ಮಾಡಬೇಕಿದೆ. ಹಿರಣ್ಯಕಶಿಪುವಿಗೆ ಬುದ್ಧಿ ಕಲಿಸ್ಬೇಕಾಗಿದೆ. ಒಂದೇ ಸಲಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದ್ರು ಅಂತ ನೃಸಿಂಹನಾಗಿ ಬಂದು ಹಿರಣ್ಯಕಶಿಪುವನ್ನು ಕೊಂದು ಹಾಕಿಬಿಟ್ಟಿದ್ರೆ ನಮಗೆ ಎಲ್ಲಿ ಸಿಕ್ತಿತ್ತು ಹೇಳಿ ತತ್ವೋಪದೇಶ. ನಾವು ವಂಚಿತರಾಗ್ತಿರ್ಲಿಲ್ವೇ? ಅದಕ್ಕೆ ಸ್ವದರಕ್ಕೆ ಭಗವಂತ ಸರ್ವಜ್ಞ. ಮುಂದಾಗಬೇಕಾದದ್ದನ್ನ ಹಿಂದಾದದ್ದನ್ನ ಎಲ್ಲ ತಲೆಯಲ್ಲಿ ಇಟ್ಕೊಂಡೇನೆ. ಕಾಲಸ್ತಾವತ್ ಪ್ರತೀಕ್ಷತಾ, ಸ್ವಲ್ಪ ಕಾಲ ತಡಿ ಆಮೇಲೆ ನೋಡು ಅಂತ ಇಷ್ಟೆಲ್ಲ ಮಾಡಿದ. ಅವನ ಬಾಯಲ್ಲಿ ಈಗ ಬಂತು ನೋಡಿ ಮಾತು.
ಅವನಾಗಿ ಕೇಳಲಿ ಅಂತ ಕಾಯ್ತಾ ಇದ್ದ. ಯಸ್ತ್ವಯ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ. ಈ ವಾಕ್ಯ ಕ್ವಾಸೋ ಯದಿ ಸರ್ವತ್ರ ತಸ್ಮಾತ್ ಸ್ತಂಭೇನ ದೃಶ್ಯತೆ. ಈ ವಾಕ್ಯ ಇದೆಯಲ್ಲ, ಇದೊಂದು ಪ್ರಶ್ನೋತ್ತರ ಅಂತ ಸತ್ಯಧರ್ಮ ತೀರ್ಥರು ಅನುಸಂಧಾನ ಮಾಡ್ತಾರೆ. ಇದು ಪ್ರಶ್ನೋತ್ತರ. ಪ್ರಹ್ಲಾದನನ್ನು ಹಿರಣ್ಯಕಶಿಪು ಕೇಳಿದ್ದಂತೆ. ಏನ್ ಕೇಳ್ದ ಅಂದ್ರೆ, ಮೊದಲು ಒಂದು ಪ್ರಶ್ನೆ, ಹೇ ಮಂದಭಾಗ್ಯ, ಮಂದಭಾಗ್ಯ ಪ್ರಹ್ಲಾದ, ಅವನನ್ನು ಸಂಬೋಧನೆ ಮಾಡಿದ್ದು ಮಂದಭಾಗ್ಯ ಅಂತ. ಯಹ ತ್ವಯ ಉಕ್ತಃ, ಯಾರನ್ನ ನೀನು ಇಷ್ಟೋ ತನಕ ಹೇಳಿದಿ, ಮದನ್ಯ ಜಗದೀಶ್ವರ ಅಸೌ ಕ್ವ ಅಂತ ಪ್ರಶ್ನೆ ಕೇಳಿರ್ತಾನೆ. ನನಗಿಂತ ಬೇರೆ ಒಬ್ಬ ಜಗದೀಶ್ವರ ಅವನು ಎಲ್ಲಿದ್ದಾನೆ ಅಂತ ಕೇಳಿರ್ತಾನೆ. ಅಲ್ಲಿ ತನಕ ಪ್ರಶ್ನೆ. ಯಸ್ತ್ವಯ ಮಂದಭಾಗ್ಯ ಉಕ್ತಃ ಮದನ್ಯ ಜಗದೀಶ್ವರ ಕ್ವ ಅಂತ ಇಷ್ಟು ಪ್ರಶ್ನೆ. ಕ್ವ ಇಲ್ಲಿ ತನಕ ಪ್ರಶ್ನೆ ಅಂತ ಮಾಡಿಕೊಂಡಿದ್ದಾರೆ. ಆಗ ಪ್ರಹ್ಲಾದ ಉತ್ತರ ಹೇಳಬೇಕಲ್ಲ. ಎಲ್ಲಿ ಅಂತ ಅಪ್ಪ ಕೇಳಿದ್ದಕ್ಕೆ ಸ ಸರ್ವತ್ರ, ಅದು ಉತ್ತರ ಅಂತ. ಯಹ ಮಯ ಉಕ್ತಃ ಸಹ ಸರ್ವತ್ರ. ಎಲ್ಲಿ ಅಂತ ಕೇಳ್ತೀಯ, ಎಲ್ಲಿಲ್ಲ ಅಂತ ಕೇಳಿದ್ದ. ಎಲ್ಲೆಡೆ ಇದ್ದಾನೆ, ಎಲ್ಲೆಡೆ ಇದ್ದಾನೆ. ಮತ್ತೆ ಪ್ರಶ್ನೆ ಕೇಳಿದ, ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೆ ನ ಅನ್ನಂತೆ. ಮತ್ತೆ ಎಲ್ಲೆಡೆ ಇದ್ದಾನೆ ಅಂತಾದ್ರೆ ಕಂಬದಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂತ ಕೇಳಿದ. ಕಂಬದಲ್ಲಿ ಇಲ್ಲ, ಕಂಬ ಎದುರುಗಡೆ ಇತ್ತಂತ. ಕಸ್ಮಾತ್ ಸ್ತಂಭೆ ನ ಅಂದ. ಆಗ ಪ್ರಹ್ಲಾದನ ಬಾಯಲ್ಲಿ ಬಂದ ಉತ್ತರ ದೃಶ್ಯತೆ ಅಂತ ಉತ್ತರ ಕೊಡ್ತಾರೆ. ನೋಡಿ, ಎಲ್ಲ ಪದಕ್ಕೆ ಅರ್ಥ ಬರ್ತದೆ. ಅಂದ್ರೆ ಮೇಲ್ನೋಟಕ್ಕೆ ಇದು ಪ್ರಶ್ನೋತ್ತರ ಅಂತ ಅನಿಸಲ್ಲ, ಆದ್ರೆ ಸತ್ಯಧರ್ಮ ತೀರ್ಥರು ಭಾರಿ ಸ್ಫುಟವಾಗಿ, ಬಹಳ ವಿಶೇಷವಾಗಿ ಇದನ್ನು ಅನುಸಂಧಾನ ಮಾಡ್ತಾರೆ. ನೋಡಿ, ಯಸ್ತ್ವಯ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ಕ್ವಾಸೋ ಸರ್ವತ್ರ ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ ಅಂತ ಉತ್ತರ ಕೊಡ್ತಾರೆ. ಒಂದೇ ಶ್ಲೋಕ ಪ್ರಶ್ನೋತ್ತರ ರೂಪದಲ್ಲಿದೆ. ಹೀಗೆ ಹೇಳಿದ ಕೂಡಲೇನೆ ಅವನಿಗೆ ಇನ್ನೂ ಸಿಟ್ಟು ಬಂತು. ಯಾಕೆಂದ್ರೆ ಕಂಬದಲ್ಲಿ ಕಾಣ್ತಾ ಇಲ್ಲ. ಸೋಹಂ ವಿಕಥಮಾನಸ್ಯ ಶಿರಃ ಕಾಯಾಧರಾಮಿತೆ ಗೋಪಾಯೇತ ಹರಿಸ್ವಾದ್ಯ ಯಸ್ತೆ ಶರಣಮೀಪ್ಸಿತಃ. ಹೀಗೆ ಹೇಳ್ತಾ ಇದ್ದಾಗ ಹೀಗೆ ಮಾತಾಡ್ತೀಯ ನೀನು. ಶಿರಃ ಕಾಯಾಧರಾಮಿತೆ, ನಿನ್ನ ತಲೆ ಕತ್ತರಿಸ್ತೇನೆ ಅಂತ ಹಿರಣ್ಯಕಶಿಪು. ಹೇ ಶಿರಃ ಕಾಯಾಧರಾಮಿ, ನಿನ್ನ ತಲೆ ಕತ್ತರಿಸ್ತೇನೆ. ಗೋಪಾಯೇತ ಹರಿಹಿ, ನೀನ್ ಹೇಳ್ತಾ ಇರುವ ಹರಿ ಗೋಪಾಯೇತ, ಇವತ್ತೇ ಬಂದು ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳಿ. ನೀನ್ ಯಾರನ್ನ ಶರಣು ಹೋಗಿದ್ದಿ ಅವನು ಬಂದು ನಿನ್ನನ್ನು ರಕ್ಷಣೆ ಮಾಡಲಿ, ನಿನ್ನ ತಲೆಯನ್ನ ಕತ್ತರಿಸ್ತೇನೆ ಅಂತ ಅಂದಂತೆ. ನೋಡ್ರಿ, ನಿಮ್ ಮಾತು ಅರ್ಥ ಆಗ್ತದೆ ಈಗ. ಇಷ್ಟು ಅಂದು ದೊಡ್ಡ ಸಿಂಹಾಸನದಲ್ಲಿದ್ದವನು ಎದ್ದು ಬಂದಂತೆ. ನೋಡಿ, ಎದ್ದು ಬಂದಾಗ ಏನಾಯ್ತು ಅಂತ ಅದನ್ನು ಭಾಗವತ ಹೇಳ್ತದೆ. ಆ ಸಿಂಹಾಸನದಿಂದ ಕೆಳಗಿಳಿದು ಬರುವಾಗ ಬಾಯಲ್ಲಿ ಬೈಕೊಂಡೇ ಬಂದಂತೆ ಪ್ರಹ್ಲಾದನನ್ನ, ಹರಿಯನ್ನ. ಏವಂ ದುರುಕ್ತೈಹಿ ಮುಹುರರ್ಧ ಎನ್ರುಷ ಸುತಂ ಮಹಾಭಾಗವತಂ ಮಹಾಸುರಃ ಖಡ್ಗಂ ಪ್ರಗೃಹ್ಯ ಉತ್ಪತಿತೋ ವರಾಸನಾತ್ ಸ್ತಂಭಂ ತತಾಡಾತಿ ಬಲಸ್ವಮುಷ್ಟಿನ. ಅದನ್ನು ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ಬಾಯಿ ತುಂಬ ಬಹಳ ಬೈಗಳನ್ನು ಬೈಕೊಂಡು ದೊಡ್ಡ ಆಸನ, ಅದರ ಮೇಲಿನಿಂದ ಕೆಳಗೆ ಬರುವಾಗ ಕೈಯಲ್ಲಿ ಖಡ್ಗ ಹಿಡಿದಿದ್ದ. ಖಡ್ಗಂ ಪ್ರಗೃಹ್ಯ ವರಾಸನಾದ್ ಉತ್ಪತಿತಃ, ದೊಡ್ಡ ಆಸನ, ಅದರಿಂದ ಕೆಳಗೆ ಹಿಡಿದು ಬಂದ. ರಭಸದಿಂದ ಬರುವಾಗ ಸ್ವಮುಷ್ಟಿನ ಖಡ್ಗಂ ಪ್ರಗೃಹ್ಯ ಸ್ತಂಭಂ ತತಾಡ, ಭಾರಿ ಗಟ್ಟಿಯಾಗಿ ಸ್ತಂಭವನ್ನ ತಾಡನ ಮಾಡಿದ್ದಂತೆ. ಇಲ್ಲೂ ವ್ಯಾಖ್ಯಾನ ಬಹಳ ವಿಶೇಷ ಇದೆ. ಕೆಲವು ಪುರಾಣಗಳಲ್ಲಿ ನೃಸಿಂಹದೇವರು ಕಂಬದಿಂದ ಬಂದ ಅನ್ನೋ ವಿಷಯ ಹೇಳಿಲ್ಲ. ಕೆಲವು ಪುರಾಣದಲ್ಲಿ ಹಾಗೇ ಬಂದಂತೆ ನಡೆದುಕೊಂಡು ಅಂತಿದೆ. ಕೆಲವು ಪುರಾಣ ಭೂಮಿ ಬಿಡ್ಕೊಂಡು ಬಂದ ಅಂತಿದೆ. ಏನ್ ಮಾಡ್ತೀನಿ, ಒಂದೊಂದು ಕಡೆ ಒಂದೊಂದಿದೆ. ಆ ಪುರಾಣಗಳ ವ್ಯಾಖ್ಯಾನ ಮಾಡಿಕೊಡುವಾಗ ಅಷ್ಟು ಸುಲಭ ಇಲ್ಲ.
ಮಹಾನುಭಾವರು ವ್ಯಾಖ್ಯಾನದಲ್ಲಿ ಕೆಲವುದನ್ನು ತಿಳಿಸಿದ್ದಾರೆ. ಸರಿಸುಮಾರು 14 ಪುರಾಣಗಳಲ್ಲಿ ನರಸಿಂಹ ರೂಪದ ಬಗ್ಗೆ ಅನುಸಂಧಾನ ನಮಗೆ ಸಿಗ್ತಾ ಇದೆ. ಭಾರಿ ಅದ್ಭುತವಾದ ಚಿಂತನೆಗಳಿದ್ದಾವೆ. ಮತ್ತೊಂದ್ಸಲಿ ಯಾವಾಗಲಾದ್ರೂ ಅದನ್ನು ನೋಡ್ಬೋದು. ಈಗ ಬಂದದ್ದು ಸಿಂಹರೂಪನಾಗಿ ಕಂಬದಿಂದ ಅಂತಂತೂ ಸ್ಪಷ್ಟ. ಬಂದಾಗ ತದೈವ ತಸ್ಮಿನ್ ನಿನದೋತಿ ಭೀಷಣೋ ಬಭೂವ ಏಣಾಂಡ ಕಟಾಹಮಸ್ಫುಟತ್ ಯಂ ವೈ ಸ್ವಧಿಷ್ಣೋಪಗತಂ ಹ್ಯಜಾದಯಃ ಶ್ರುತ್ವಾ ಸ್ವಧಾಮಾಪ್ಯಯಮಂಗಮೇನಿರೇ. ಆ ಸ್ತಂಭ ತಾಡನಾದಾಗ ಅದರಿಂದ ಒಂದು ನಿನದಹ, ಒಂದು ನಾದ ಬಂತಂತೆ. ಆ ನಾದ ಹೇಗಿತ್ತು ಅಂದ್ರೆ ಬಭೂವ ಏನಾಂಡ ಕಟಾಹಮಸ್ಫುಟತ್, ಬ್ರಹ್ಮಾಂಡ ಕಟಾಹ ಸ್ಫೋಟ ಆಯ್ತಂತ. ಅಂಥ ಶಬ್ದ ಬಂತಂತ. ಬ್ರಹ್ಮಾಂಡ ಕಟಾಹ ಸ್ಫೋಟ ಆಗಬೇಕಾದ್ರೆ ನೃಸಿಂಹನಾದ ಹೇಗಿರಬೇಡ, ಅಂಥ ಸಿಂಹನಾದ ಬರ್ತದೆ. ಆಗ ಈ ಕಂಬ 2 ಸೀಳಾದಾಗ ಒಳಗಡೆಯಲ್ಲಿ ನೋಡ್ತಾನೆ. ಮುಖ ನೋಡಿದ್ರೆ ಸಿಂಹ, ಉಳಿದೆಲ್ಲ ಕೈಕಾಲುಗಳೆಲ್ಲ ನರ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ತಂಭೇ ಸಭಾಯ ನ ಮೃಗಂ ನ ಮಾನುಷಂ. ನೋಡಿ, ಆ ಭಗವಂತ ನೃಸಿಂಹನಾಗಿ ಬಂದದ್ದನ್ನ ಹೀಗೆ ತಿಳಿಸ್ತಾರೆ. ಸರಿಸುಮಾರು ಈ ಒಂದೇ ಶ್ಲೋಕಕ್ಕೆ 11 ಅರ್ಥ ಮಾಡಿದ್ದಾರೆ ಮಹಾನುಭಾವ. 11 ಅರ್ಥ. ಸತ್ಯಂ ವಿಧಾತುಂ ಅನ್ನೋ ಶಬ್ದ ನಿಜ ಭೃತ್ಯ ಭಾಷಿತಂ ಅನ್ನೋದಕ್ಕೆ ಪ್ರಾಯ ಒಂದ್ಸಲಿ ಸತ್ಯಧರ್ಮ ತೀರ್ಥರ ಆರಾಧನೆ ಪ್ರಯುಕ್ತ ಜ್ಞಾನ ಕಾರ್ಯದೊಳಗೆ ಇದನ್ನು ಹೇಳಿದೆ. 11 ಅರ್ಥ ಹೇಳಿದೆ. ನರಸಿಂಹದೇವರಿಗೆ ಅದನ್ನು ಸಮರ್ಪಣೆ ಮಾಡಿದ್ದು ನೆನಪಿದೆ. ಒಂದಾದ್ರೂ ಅರ್ಥ ಚಿಂತನೆ ಮಾಡಬೇಕು. ನಿಜ ಭೃತ್ಯ ಭಾಷಿತಂ. ನಿಜ ಭೃತ್ಯ ಭಾಷಿತಂ ಅಂದ್ರೆ ಚತುರ್ಮುಖ ಬ್ರಹ್ಮದೇವ ಅವರು ಒಂದು ಮಾತಾಡಿದ್ರು, ಭಗವಂತ ಬಂದು ನಿಮ್ಮನ್ನ ಸಂಹಾರ ಮಾಡ್ತಾನೆ, ಅದು ಸತ್ಯ ಆಗ್ಬೇಕು. ಅಥವಾ ನಿಜ ಭೃತ್ಯ ಅಂದ್ರೆ ಪ್ರಹ್ಲಾದ, ಆತ ಹೇಳ್ದ ಎಲ್ಲಿದ್ದಾನೆ ಅಂತ ಇವ್ರು ಕೇಳಿದ ಕೂಡಲೇ ಕಂಬದಲ್ಲಿ ಅಂತ ತೋರಿಸಿ ಹೇಳ್ದ. ಕಂಬದಲ್ಲಿ ಇದ್ದಾನ ಅಂತನ್ನೋ ಮಾತು ಕಂಬದಿಂದ ಬರದೇ ಹೋಗಿದ್ರೆ ಸತ್ಯ ಆಗ್ತದೆ. ಈ ಭೂಮಿಯಿಂದ ಬಂದ ಅಂದ್ರೆ ಮಾತು ಸತ್ಯ ಆಗ್ತಿರ್ಲಿಲ್ಲ. ತನ್ನ ಭೃತ್ಯನ ಮಾತು ಸುಳ್ಳಾಗಬಾರ್ದು. ನನ್ನ ಭೃತ್ಯನ ಮಾತೇ ಸುಳ್ಳಲ್ಲ ಅಂದ ಮೇಲೆ ಇನ್ನು ನನ್ನ ಮಾತು ಸುಳ್ಳಾದೀತ ಅಂತ ನನ್ನ ಭಕ್ತರಿಗೆ ಗೊತ್ತಾಗ್ತದೆ. ಅದಕ್ಕೆ ಭೃತ್ಯ ಮಾತನ್ನ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ. ಅಖಿಲೇಷು ಭೂತೇಷು ವ್ಯಾಪ್ತಿಂ ಅಂತ ಹೇಳ್ತಾರೆ. ಹಿಂದೆ ಹೇಳುವಾಗ ಹಿರಣ್ಯಕಶಿಪು ಪ್ರಶ್ನೆ ಮಾಡಿದಾಗ ಕ್ವಾಸವು ಎಲ್ಲೋ ಅವನು ಅಂದಿದ್ದ. ಪ್ರಹ್ಲಾದ ಸರ್ವತ್ರ ಅಂತ ಉತ್ತರ ಕೊಟ್ಟಿದ್ದ. ಈ ಸರ್ವತ್ರ ಅಂದ್ರೆ ಎಲ್ಲೆಡೆಯಲ್ಲಿ ವ್ಯಾಪಿಸಿದಾನೆ ಅಂತ ಅರ್ಥ ತಾನೆ. ಅದಕ್ಕೆ ಈ ಶ್ಲೋಕದಲ್ಲಿ ಅಖಿಲೇಷು ಭೂತೇಷು ಆತ್ಮನಃ ವ್ಯಾಪ್ತಿಂ ಸತ್ಯಂ ವಿಧಾತುಂ. ಅಖಿಲೇಷು ಭೂತೇಷು ಎಲ್ಲರೊಳಗಿದ್ದೇನೆ, ನಿನ್ನೊಳಗಿದ್ದೇನೆ, ಅವನೊಳಗಿದ್ದೇನೆ. ಈ ನನ್ನ ವ್ಯಾಪ್ತಿ ಎಲ್ಲದರೊಳಗಿದೆ ಅನ್ನೋ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಕಂಬದಿಂದ ಭಗವಂತ ಅಲ್ಲಿಗೆ ಕಟ್ಟ. ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್. ಅತ್ಯದ್ಭುತವಾದ ರೂಪವನ್ನು ಧರಿಸಿ ಮೃಗಾಕಾರನಾಗಿ ಪರಮಾತ್ಮ ಪ್ರಾದುರ್ಭಾವನಾಗಿದ್ದಾನೆ. ಹೇಗಿತ್ತು ರೂಪ? ಆ ರೂಪ ನೋಡ್ಬೇಕಂತೆ. ಆ ರೂಪದ ವಿವರಣೆ ಮಾಡುವಾಗ ಹರಿ ಭಯಾನಕ ಅಂತ ಅನಿಸ್ಬೇಕು, ಹಾಗೆ ಹೇಳ್ತಾರೆ ಮೊದಲು. ಏನು ಉಗ್ರ ಅಂತ ಅನಿಸ್ಬೇಕು, ಹಾಗೆ ಹೇಳ್ತಾರೆ. ಎಷ್ಟು ಉಗ್ರ ಆಗಿಬಿಟ್ಟಿದಾನಪ್ಪ ಅನ್ನೋ ಹಾಗೆ. ನಾಯಂ ಮೃಗೋ ನಾಪಿ ನರೋ ವಿಚಿತ್ರಂ ಅಹೋ ಕಿಮೇತತ್ ಮೃಗೇಂದ್ರ ರೂಪಂ ಮೀಮಾಂಸಮಾನಸ್ಯ ಸಮುತ್ಥಿತೋಗ್ರತಃ ನೃಸಿಂಹ ರೂಪಂ ತದಲಂ ಭಯಾನಕಂ. ನಾಯಂ ನರಃ. ಹಿರಣ್ಯಕಶಿಪು ನೋಡ್ತಿದ್ದಾನೆ ಕಣ್ಣರಳಿಸಿ. ನರ ಅಲ್ಲ ಅಂತ ಅನಿಸ್ತಂತ. ಸರಿ, ಹಾಗಾದ್ರೆ ಮೃಗನ? ನಾಯಂ ನರಃ ನಾಪಿ ಮೃಗ. ಕೈಕಾಲು ನೋಡ್ತಾನೆ, ಮೃಗ ಅಲ್ಲ.
ಮುಖ ನೋಡ್ತಾನೆ, ನರ ಅಲ್ಲ. ಏನು ಮಾಡ್ತೀನಿ? ಆ ಭೇದ ಚಿಂತನೆ ಮಾಡಿ. ಅವಾಗ್ಲೇ ಹೇಳಿದ್ದೇನೆ, ಇದೇ ವ್ಯಾವೃತ್ತಿ ಜ್ಞಾನ ಅಂತ. ಇವನು ಅದಲ್ಲ, ಅದು ಅಲ್ಲ, ಇದು ಅಲ್ಲ. ನೋಡ್ರಿ, ಇದಕ್ಕೆ ಇಲ್ಲಿ ನಾಯಂ ನರಹ ನಾಪಿ ಮೃಗ, ನರನಲ್ಲ, ಮೃಗನೂ ಅಲ್ಲ. ಇದು ಒಂದು ವ್ಯಾಖ್ಯಾನ ಮಾಡ್ತಾರೆ. ನಾಯಂ ನರಹ, ನರನಂತಲ್ಲ, ನಾಪಿ ಮೃಗ, ಮೃಗದಂತಲ್ಲ ಅಂತಾರೆ. ಅದು ಶ್ರೀಪಾದರಾಜರ ವ್ಯಾಖ್ಯಾನ ಹಾಗೆ. ನರನಂತಲ್ಲ, ಮೃಗದಂತಲ್ಲ ಅಂತ ಹೇಳ್ತಾರೆ ಅವರು. ನರನಲ್ಲ ಅಷ್ಟೇ ಅಲ್ಲ, ನರದಂತೆಯೂ ಅಲ್ಲ, ಮೃಗ ಅಲ್ಲ ಅಷ್ಟೇ ಅಲ್ಲ, ಮೃಗದಂತೆಯೂ ಅಲ್ಲ ಅಂತಾರೆ. ಅಂಥ ಅದ್ಭುತವಾದ ರೂಪ ಅಂತೆ. ಅಂದ್ರೆ ಯಾವುದೂ ಇದಕ್ಕೆ ಉದಾಹರಣೆ ಕೊಡ್ಲಿಕ್ಕಿಲ್ಲ. ಅದಕ್ಕೆ ನರನಂತಲ್ಲ, ಮೃಗದಂತಲ್ಲ. ಅದಕ್ಕೆ ನಾಯಂ ನರಹ ನಾಪಿ ಮೃಗ ವಿಚಿತ್ರಂ ಅಹೋ ಕಿಮೇತತ್ ಅಂದ್ರೆ ಮೃಗೇಂದ್ರ ರೂಪಂ. ಇದೇನಿದು? ಮೃಗೇಂದ್ರ ರೂಪ, ಇದು ನರಸಿಂಹ ರೂಪ, ಬಹಳ ಭಯಾನಕ ರೂಪ ಅಂತ ಒಳೊಳಗೆ ಯೋಚನೆ ಮಾಡ್ತಿದ್ದಾನೆ, ಮೀಮಾಂಸೆ ಮಾಡ್ತಿದ್ದಾನೆ ಹಿರಣ್ಯಕಶಿಪು. ಅವನು ಮುಂದೆ ಬಂದು ನಿಂತಂತ. ಮುಂದೆ ಬಂದು ನಿಂತಾಗ ಇವನು ಪಾದದಿಂದ ಶಿರಃ ಪರ್ಯಂತರ ನೋಡ್ಬೇಕಲ್ಲ, ಆಗ ಹೇಗಿದ್ದ? ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುಟತ್ಸಟ ಕೇಸರ ದೃಂಭಿತಾನನಂ. ಚಾಮೀಕರ ಚಂಡಲೋಚನ, ನಿಗಿ 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 ಇರುವ ಚೆಂಡ ಹ್ಯಾಕ್ ಕಾಣಬೇಕೋ ಕಣ್ಣು ಹಾಗೆ ಅರಳಿಸಿತ್ತಂತೆ. ಏನ್ರಿ ಅದು? ಒಂದು ಕಿಡಿ ಹೊರಗೆ ಬಂದಿದ್ರೆ ಪ್ರಪಂಚ ಸುಟ್ಟು ಹೋಗ್ತದ ಅಂತ ಕಿಡಿ. ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತ ಉಚ್ಛಿತಾಗ್ನಿ ಸ್ಫುರತ್. ನೋಡ್ರಿ, ಒಂದೇ ಒಂದು ಕಿಡಿ ಹೊರಗೆ ಬಂದ್ರೆ ಪ್ರಪಂಚ ಸುಡ್ತದೆ ಅಂತ ಹೇಳ್ತಾರೆ. ಯಾರು ಹೇಳಿರೋ ಮಾತಿದಲ್ಲ? ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋಚ್ಛಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾಹ ಬ್ರಹ್ಮೇಶ ಚಕ್ರೋತ್ಕರಾಹ. ಇದೇ ನರಸಿಂಹದೇವರ ಕಣ್ಣಿನ ನೋಟದ ತುದಿಯಿಂದ ಹೊರಹೊಮ್ಮಿದ ಒಂದು ಕಿಡಿ ಬ್ರಹ್ಮಾದಿ ದೇವತೆಗಳನ್ನು ಸುಟ್ಟು ಭಸ್ಮ ಮಾಡಿಬಿಡ್ತದೆ ಅಂತಂತಾರೆ. ಅಂಥ ಕ್ರೂರ ರೂಪ ತಗೊಂಡಿತ್ತಂತ ಭಗವಂತ. ಅದಕ್ಕೆ ಚಂಡಲೋಚನಂ ಸ್ಫುಟತ್ಸಟ ಕೇಸರ ದೃಂಭಿತಾನನಂ. ಸಟ ಕೇಸರ ದೃಂಭಿತ. ಸಿಂಹದ ಕೂದಲುಗಳು ಹೇಗಿರಬೇಡ. ಸಾಮಾನ್ಯ ಸಿಂಹ ನೋಡಿದ್ರೆ ಕಣ್ಣು ಅರಳುತ್ತದಂತೆ. ಏನ್ ಸಿಂಹ? ಅದರ ನಡಿಗೆ ಏನು, ನಾದ ಏನು, ಅದರ ಗಾಂಭೀರ್ಯ ಏನು? ಸಾಮಾನ್ಯ ಸಿಂಹನೇ ಹೀಗಿದೆ ಅಂದ್ರೆ ಇನ್ನು ಅಪ್ರಾಕೃತ ಸಿಂಹ. ಸ್ಫುಟತ್ಸಟ ಕೇಸರ ದೃಂಭಿತಾನನಂ. ಆ ಕೇಸರಮಯವಾದ ಕೂದಲು ಮುಖ ತುಂಬ ಹೀಗೆ ಹರಡಿದೆ. ಕರಾಲ ದಂಶ್ರಂ. ಕರಾಲ ದಂಶ್ರಂ ಅಂದ್ರೆ ಗೊತ್ತಾಗ್ತದೆ, ಕೋರೆ ಹಲ್ಲು ತೆಗೆದಿದ್ದಂತೆ. ಎಲ್ಲಿಂದ ತಂದು ಇಟ್ಟುಕೊಂಡಿದ್ದು ಏನು ಅಪ್ರಾಕೃತ? ಕರಾಲ ದಂಶ್ರಂ ಕರವಾಲ ಚಂಚಲಂ ಚುರಾಂತ ಜಿಹ್ವಂ ಭೃಕುಟಿ ಮುಖೋಲ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಕಿರಿಕಂದರಾದ್ಭುತಂ ವ್ಯಾತ್ತಾಸ್ಯ ನಾಸಂ ಅನುಭೇದ ಭೀಷಣಂ ಅಂತ ಹೇಳ್ತಾರೆ. ಲೋಕನೇ ಎಂಥ ಅದ್ಭುತ ನೋಡ್ರಿ. ಆ ಕೋರೆ ಹಲ್ಲುಗಳು ನಾಲಿಗೆ ಚಾಚಿದ್ರೆ ಕ್ಷುರಾಂತ ಜಿಹ್ವಂ, ಹರಿತಾದ ಖಡ್ಗದಂತೆ ಖಡ್ಗದಂತೆ ಚಾಚಿದ. ಆ ಮುಖ ಬಾಯಿ ತೆಗೆದ್ರೆ ಗುಹೆ ಗುಹೆ. ಗಿರಿಕಂದರಾದ್ಭುತ ವ್ಯಾತ್ತಾಸ್ಯ. ಗಿರಿಕಂದರ ಬೆಟ್ಟ ಗುಡ್ಡಗಳಲ್ಲಿರುವ ಗುಹೆ ಗುಹೆ ತೆಗೆದಾಗ ಆಗಿತ್ತಂತೆ ಬಾಯಿ. ಆ ಬಾಯಿ ಒಳಗಿಂದ ಬಂದಂಥ ಖಡ್ಗದಂಥ ನಾಲಿಗೆ, ಗಲ್ಲ ಅನುಭೇದ ಭೀಷಣವಾದಂಥ ಗಲ್ಲ, ಬೃಕುಟಿ ಇಡೀ ಕಣ್ಣಿನ ಹುಬ್ಬನ್ನ ಗಂಟು ಹಾಕೊಂಡು ಹಲ್ಲು ಕಟಿತಾ ಕಟಿತಾ ಕೈಗಳನ್ನು ಒಸಕ್ತಾ ಅದು ಕಟಕಟ ಕಟಕಟ ಎಂದು ಪಲ್ ಕಟಿಯುತ್ತಿದೆ. ಚಟ ಎಷ್ಟು ಹೇಳ್ತಾರೆ ನೋಡ್ರಿ ಮಹಾನುಭಾವರು. ಹಲ್ಲು ಕಟ್ಟಿದ್ರೆ ಕಟಕಟ, ಕೈ ಒಸಗಿದ್ರೆ ಚಟ ಚಟ. ಅಂತೂ ನೃಸಿಂಹ ಎಲ್ಲಾ ಟ ಶಬ್ದನೂ ಕರೆಸ್ಕೊಂಡ, ಯಾವ ಟ ಉಳಿಲೇ ಇಲ್ಲ. ಎಲ್ಲ ರೀತಿಯಿಂದ ಝಂ 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 ಝಕಾರಂ ಝಸಿ ಝಸಿ ರುಚಿತಂ ಜಾನು ದೇಶಂ ಝಕಾರಂ ಹುಂ 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 ಹುಕಾರಂ. ನೋಡಿ ಇದೆಲ್ಲ ಹೇಗೆ ವರ್ಣನೆ ಮಾಡಿದ್ದಾರೆ. ಹುಂಕಾರ, ಝೇಂಕಾರ, ಈ ಕಡೆ ಕಟಕಟಾಕಾರ, ಚಟಚಟಾಕಾರ, ಲಟಲಟಾಕಾರ, ಎಲ್ಲ ಆಕಾರವನ್ನು ಮಾಡಿಕೊಂಡಿದ್ದಾರೆ. ಯಾವುದೂ ನನ್ನಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಎಲ್ಲವೂ ನನ್ನಲ್ಲಿದೆ.
ಒಂದು ಬಾರಿ ಆ ಭಗವಂತ ಮುಖ ತುಂಬ ಹರಡಿದ ಕೇಸರಮಯ ಕೂದಲನ್ನ ಆಕಾಶಕ್ಕೆ ಚಿಮ್ಮಿದರೆ ದಿವಿಸ್ಪೃಶತ್ ಕಾಯ ಮದೀರ್ಘ ಪೀವರ, ಆಕಾಶಕ್ಕೆ ಚಿಮ್ಮಿದ ಕೂದಲಿನಿಂದ ಮೋಡಗಳು ಛಿದ್ರ ಆಗಿ ಪರಸ್ಪರ ಅವುಗಳಲ್ಲಿ ನಡೆದ ತಿಕ್ಕಾಟದಿಂದ ಮಿಚ್ಚು ಗುಡುಗು ಸಿಡಿಲು ಪ್ರಾರಂಭ ಆಗಿಬಿಡ್ತಂತೆ. ಹಾಗಿದ್ದ ನೃಸಿಂಹ ಅಂತಾರೆ. ಕೇಳಿದ್ರೆ ಈ ಪರಿ ಇದೆ, ನೋಡಿದ್ರೆ ಏನಾಗ್ಬೇಡ, ಅದಕ್ಕೆ ನಮಗೆ ತೋರಿಸಿಲ್ಲ. ನೀವು ಸದ್ಯಕ್ಕೆ ಪುರಾಣದಲ್ಲೇ ಇರ್ರಿ, ನೀವು ಕೇಳ್ರಿ, ನೀವು ಹೇಳ್ರಿ, ಸಾಕು ಅಂತ ಬಿಟ್ಟಿದ್ದಾರೆ. ಆದ್ರೆ ಕೇಳಿ ಕೇಳಿ ಈಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನಮ್ಮ ಯೋಗ್ಯತೆಗೆ ಯಾವಾಗೋ ಒಮ್ಮೆ ಯಾವುದೋ ಇರುವೆ ಆಗಿ ಹುಟ್ಟಿದ್ರೆ ದೇವ್ರು ತೋರಿಸ್ತಾರೆ. ಅದೇನು ಅಂತ ಗೊತ್ತಾಗ್ತದೆ. ನೋಡ್ರಿ ಹೇಗಿದೆ ಅದು ವರ್ಣನೆ ಮಾಡುವಾಗ, ಯಾರೂ ಸಹಿಸಲಿಕ್ಕಿಲ್ಲ ಅಂತ ರೂಪ ತಗೊಂಡ್ಬಿಟ್ಟ. ಆ ರೀತಿ ಕಾಣಿಸ್ತಾನೆ. ಕಾಲಿನಲ್ಲಿ ಕಟ್ಟಿದ ಗೆಜ್ಜೆ, ಅದರ ವಿಚಿತ್ರ ಶಬ್ದಗಳು, ಕೈ ತುಂಬ ಹಿಡಿದ ಆಯುಧ, ಆ ಆಯುಧಗಳ ಶಬ್ದ, ಅದನ್ನು ಮೇಲಿಂದ ಮೇಲೆ ಭಗವಂತ ಪುಟಿಸ್ತಾನೆ, ದೇಹವನ್ನು ಪುಟಿಸ್ತಾನೆ, ಮೈತುಂಬ ಹಾರಗಳನ್ನು ಹಾರಿಸ್ತಾನೆ. ಪಾದದ ಒಂದೊಂದು ಹೆಜ್ಜೆ ನೆಲಕ್ಕಿಟ್ಟ ಹಾಗೆ ಕಂಪಿಸ್ತದಂತೆ ಭೂಮಿ ಕಂಪಿಸ್ತಾನೆ. ಹೇಳ್ತಾರೆ, ತಥೋಭಿಪತ್ಯಾಭ್ಯ ಹನನ್ ಮಹಾಸುರೋ ಋಷಾ ನೃಸಿಂಹಂ ಗದಯೋರು ವೇಗಯ. ಇವನು ಬಂದದ್ದು ವೇಗ ನೋಡಿ ಯುದ್ಧ ಮಾಡ್ತೀನಿ ಅಂತ ಅವ ತಗೊಂಡು ಬಂದ ಆಯುಧ. ಏನು ಮಾಡ್ತಾನ್ರಿ ಯುದ್ಧ? ಅವನಿಗೆ ಇವನ್ ನಿಲ್ಲಾನಿಸ್ಬೇಕು ಅಂತಿತ್ತು, ಯುದ್ಧ ಮಾಡ್ಲಿಕ್ಕೆ ಬಂದ. ಏನೇನು ಆಗ್ತಿಲ್ಲ ಅವನ ಕೈಯಲ್ಲಿ. ಎಡಗೈಯಲ್ಲಿ ಹಿಡಿದು ಅವನನ್ನ ಸ್ವಲ್ಪ ಹೊತ್ತು ಯುದ್ಧ ಮಾಡಿದ ನಟನೆ ಮಾಡಿ ಎಡಗೈಯಲ್ಲಿ ಹಿಡಿದು ದರ ಎಳತ್ತಂದು ಮನೆ ಒಳಗಲ್ಲ ಹೊರಗಲ್ಲ ಹೊಚ್ಚಿಲ ಮೇಲೆ ಕುಳಿತು ಅವನನ್ನ ತೊಡೆ ಮೇಲೆ ಹಾಕೊಂಡು ನಕಾಂಕುರೋತ್ಪಾಟಿತ ಹೃತ್ಸರೋರುಹಂ ವಿಸೃಜ್ಯ ತಸ್ಯಾನುಚರಾನುರಾಯುಧ. ಅಂಕುರ ಅಂತಾರೆ ನಖವನ್ನ, ಮತ್ತೆ ಅದು ಕ್ರೂರ ಇಲ್ಲಂತೆ. ಅಂಕುರದಷ್ಟಿದ್ದ ಭಗವಂತನ ಉಗುರು ಆ ಹಿರಣ್ಯಕಶಿಪಿನ ವಕ್ಷಸ್ಥಳಕ್ಕೆ ಹಾಕಿ ಬಗೆದು ಒಳಗಿದ್ದ ಆಂತ್ರಮಾಲೆಯನ್ನು ಕೈಯಾಡಿಸಿ ಹೊರ ತೆಗೆದು ಕುತ್ತಿಗೆ ಹಾಕಿಕೊಂಡು ಭಗವಂತ ಈ ಆನೆ ಕುಂಭಸ್ಥಳ ಭೇದಿಸಿ ಮುಖ ತುಂಬ ರಕ್ತ ಮಾಡಿಕೊಂಡು ಗರ್ಜಿಸ್ತಾ ಸಿಂಹ ಮೃಗೇಂದ್ರ ಕೂತಿದ್ರೆ ಹ್ಯಾಕ್ ಕಾಣಬೇಕು, ನೃಸಿಂಹ ಹಾಗೆ ಕಾಣ್ತಾ ಇದ್ದ. ನೋಡಿ ಆ ಶ್ಲೋಕ. ಅಸೃಗ್ವಲಾಕ್ತಾರುಣ ಕೇಸರಾದನೋ ಯಥಾಂತ್ರಮಾಲಿ ದ್ವಿಪಹತ್ಯಯ ಹರಿಹಿ. ದ್ವಿಪ ಅಂದ್ರೆ ಆನೆ, ದ್ವಿಪಹತ್ಯಯ ಹರಿಹಿ. ಹರಿಹಿ ಅಂದ್ರೆ ಸಿಂಹ. ಒಂದು ಸಿಂಹ ಆನೆ ಕುಂಭಸ್ಥಳವನ್ನು ಭೇದಿಸಿ ಏನು ಆನಂದ ಪಡುತ್ತದೆ, ಹೇಗೆ ತನ್ನ ಉಗ್ರ ರೂಪ ತೋರಿಸ್ತದೆ ನೃಸಿಂಹ. ಅಂಥ ಉಗ್ರ ರೂಪದಲ್ಲಿ ಎಲ್ಲರಿಗೆ ತೋರ್ತಾ ಇದ್ದಾನೆ. ಇದು ನೃಸಿಂಹಾವತಾರದಲ್ಲಿ ನಡೆದದ್ದು. ಒಮ್ಮೊಮ್ಮೆ ಉಸಿರು ಬಿಡ್ತಿದ್ರೆ ಸಪ್ತ ಸಮುದ್ರಗಳು ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಆಶ್ಚರ್ಯ ಆಗ್ತದಲ್ಲ. ದೇವರ ಉಸಿರಾಟ ಜಗತ್ತಿನ ಉಸಿರಾಟವನ್ನು ನಿಯಂತ್ರಿಸ್ತಿತ್ತಂತ. ನೋಡಿ ಹೇಳ್ತಾರೆ, ಅಂಬೋಧಯ ಶ್ವಾಸ ಹತಾಃ ವಿಚುಕ್ಷುಭುಃ ನಿರ್ಹಾದ ಭೀತಾಃ ದಿಗಿಭಾ ಜಹುರ್ದಿಶಃ ದ್ಯೌಸ್ತತ್ಸಟಾಕ್ಷಿಪ್ತ ವಿಮಾನ ಸಂಕುಲಾಃ ಪ್ರೋತ್ಸರ್ಪತ ಕ್ಷಮಾ ಚ ಪದಾತಿ ಪೀಡಿತಾ. ಕ್ಷಮಾ ಪದಾ ಪೀಡಿತ. ದ್ಯೌಃ ಸಟಾಕ್ಷಿಪ್ತ ವಿಮಾನ ಸಂಕುಲ ಪ್ರೋತ್ಸರ್ಪತ ಅಂಬೋಧಯ ಶ್ವಾಸಹತಃ. ಏನರ್ಥ ಗೊತ್ತೇನೆ ಇದಕ್ಕೆ? ಸಪ್ತ ಸಾಗರಗಳು ನೃಸಿಂಹ ಮಾಡ್ತಿದ್ದ ಉಸಿರಾಟಕ್ಕೆ ಅಲ್ಲೋಲ ಕಲ್ಲೋಲವಾಗಿ ಮೇಲ್ ಬರ್ತಿತ್ತಂತ ಅಲೆಗಳೆಲ್ಲ. ಅಂಬೋಧಯ ಶ್ವಾಸಹತಃ. ನೋಡಿ, ನಿರ್ಹಾದ ಭೀತಾಃ ಯಾವುದು? ದಿಗಿಭಾ, ದಿಕ್ಕುಗಳು ವಿದಿಕ್ಕುಗಳು, ಅಲ್ಲಲ್ಲಿದ್ದ ಪಶು ಪಕ್ಷಿ ಪ್ರಾಣಿಗಳು ಇವನ ವಿಚಿತ್ರ ಗಂಭೀರ ನಾದಕ್ಕೆ ವಿಚಿಕ್ಷುಭು ಹೆದರಿ ಹೋಗ್ತಾ ಇತ್ತು. ಎಲ್ಲಿ ನಾದ, ಎಲ್ಲಿ ದಿಕ್ಕು ವಿದಿಕ್ಕು, ಎಲ್ಲಿ ನಾದ, ಎಲ್ಲಿ ಸಮುದ್ರ ಕೇಳಿದ್ರೆ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಹೀಗೆ ಆಗಿದೆ ಅಂತ ಹೇಳ್ತಾರೆ, ಹೀಗೆ ಆಗಿದೆ ಅಂತ. ಯೋಚನೆ ಮಾಡ್ರಿ, ಇವತ್ತು ಅಹೋಬಿಲವೇ ನರಸಿಂಹಾವತಾರದ್ದು ಅಂತ ಒಂದು ಕಲ್ಪನೆ ನಮಗೆಲ್ಲ ಅಲ್ವೇ? ಅಹೋಬಿಲ ಕ್ಷೇತ್ರ, ಅಲ್ಲಿ ನೃಸಿಂಹನಾಗಿ ಭಗವಂತ ಹಿರಣ್ಯಕಶಿಪುನ ಸಂಹಾರ ಮಾಡಿ ಒಂದು ಉಸಿರು ಬಿಟ್ರೆ ಇಡೀ ಸಮುದ್ರಗಳು 4 ದಿಕ್ಕಿನಲ್ಲಿ ಇದ್ದದ್ದು
ಹಾಗೇ ಅಲೆಗಳಲ್ಲಿ ತತ್ತರಿಸಿ ಹೋಗ್ತಾ ಇತ್ತು ಅಂದ್ರೆ ಹೇಗಿರ್ಬೇಡ. ಜೌ ಸಟಾಕ್ಷಿಪ್ತ ವಿಮಾನ ಸಂಕುಲ ಸರ್ಪತ, ಆಕಾಶದ ಮೋಡಗಳು, ನಕ್ಷತ್ರ ಪುಂಜ, ಚಂದ್ರ, ಸೂರ್ಯರು ಎಲ್ಲಿ ಕೆಳಗೆ ಬಿದ್ದು ಬಿಡುತ್ತೇವೆ ಅಂತ ಹೆದರಿಬಿಟ್ರಂತೆ. ಹಾಗಿದ್ದಂತೆ ಕ್ಷಮಾಚ ಪದ ಅತಿಪೀಡಿತ, ಭಗವಂತ ಭೂಮಿಯ ಮೇಲೆ ಪಾದ ನೆಟ್ಟುದ್ರಿಂದ ಭೂಮಿ ಕಂಪಿಸಿಬಿಟ್ಟಿತ್ತಂತೆ. ಏನಿದು ಭೂ ಕಂಪಿಸ್ತದೆ, ವಿಲೋಕ ನಡೆಯುತ್ತದೆ, ಸಮುದ್ರಗಳು ವಿಚುಕ್ಷುಬು ಅಲ್ಲೋಲ ಕಲ್ಲೋಲ ಆಗ್ತಾವೆ. ಇದರಿಂದಲಾದ್ರೂ ನೃಸಿಂಹ ಸರ್ವೋತ್ತಮ ಅಂತ ಅರ್ಥ ಆಗಲಿಲ್ಲವೇ? ಇನ್ನೇನು ಹೇಳಬೇಕು ಅಂತ. ಹೀಗೆ ನೃಸಿಂಹಾವತಾರದಲ್ಲಿ ನಡೆದಂತ ಘಟನೆಗಳು. ಶೈಲಾಸ ಮುತ್ಪೇತು ರಮುಷ್ಯ ರಂಹಸ, ಇವನ ಉಸಿರಾಟದ ನಾದದ ರಭಸಕ್ಕೆ ಬೆಟ್ಟ ಗುಡ್ಡಗಳ ಮೇಲ್ಮೇಲ್ ತುದಿಗಳಲ್ಲಿದ್ದ ಬಂಡೆಗಳು ಹಾಗಾಗಿ ಉರುಳಿಗೆ ಶುರುವಾಗಿಬಿಟ್ಟು. ಇದು ಲ್ಯಾಂಡ್ ಸ್ಲೈಡ್ ಅಂತ ಇರ್ತಾರೆ ಆವಾಗ ನೃಸಿಂಹಾವತಾರದಿಂದ ಆಯ್ತು. ಶೈಲಾಸ ಮುತ್ಪೇತು ಅಮುಷ್ಯ ರಂಹಸ ತತ್ತೇಜಸ ಖಂ ಕಕುಭೋ ನರೇಜಿರೇ, ಎಲ್ಲ ಈ ಕಡೆನೆ ದೃಷ್ಟಿ. ಇಂಥ ನೃಸಿಂಹಾವತಾರದ ದೃಶ್ಯ, ಈ ರೂಪ ಕಣ್ಣಿಗೆ ತುಂಬಿಕೊಳ್ಬೇಕು ಅನ್ನೋ ಆಸೆಯಿಂದ ದೇವತೆಗಳೆಲ್ಲ ಬಂದರಂತೆ. ಗಂಧರ್ವರು ಹಾಗೆ ಅಪ್ಸರೆಯರು ಸುರದುಂದುಬಿಗಳ ನಾದ ಮಾಡ್ತಾರೆ. ಸುರಾನಕ ತುಂದುಭಯೋಭಿನೇದಿರೆ ಗಂಧರ್ವ ಮುಖ್ಯ ನೃತು ಜಗು ಸ್ತ್ರೀಯ. ಸ್ತ್ರೀಯರು ನಾಟ್ಯ ಮಾಡಿದರೆ ಗಂಧರ್ವರು ನೃತ್ಯ ಮಾಡಿ ಅವರು ಜಗುಹು ಗಾನ ಮಾಡಿದರು. ದುಂದುಬಿಗಳ ನಾದ ಆಯಿತು. ಇಷ್ಟೆಲ್ಲ ಆದಾಗ ಬ್ರಹ್ಮರುದ್ರಾದಿ ದೇವತೆಗಳು, ಸಪ್ತರ್ಷಿಗಳು, ಪಿತೃಗಳು, ವಿದ್ಯಾಧರರು, ಸಿದ್ಧರು, ಸಾಧ್ಯರು, 14 ಮನುಗಳು, ಪ್ರಜಾಪತಿಗಳು, ಕಿಂಪುರುಷರು, ಯಕ್ಷರು ಎಲ್ಲರೂ ನೃಸಿಂಹಾವತಾರ ನೋಡ್ಲಿಕ್ಕೆ ಭಗವಂತನ ಮಂದಿರದ ದ್ವಾರಪಾಲಕರು ಅವರು ಬಂದಿದ್ರು. ಜಯ ವಿಜಯರಿ ಇರ್ಲಿಲ್ಲ, ಪಾಪ ಅಬ್ಸೆಂಟ್ ಆಗಿದ್ರು ಅವರು. ತೇ ವಿಷ್ಣು ಪಾರ್ಷದಾ ಸರ್ವೇ ಸುನಂದ ಕುಮುದಾದಯ ಅಂತಾರೆ ನೋಡಿ. ಜಯ ವಿಜಯಾದಯ ಅಂತನ್ಲಿಲ್ಲ, ಸುನಂದ ಕುಮುದಾದಯ. ಆಮೇಲೆ ಮೂರ್ಧನಿಂ ಬದ್ಧಾಂಜಲಿ ಪುಟ ಆಸೀನಂ ತೀವ್ರ ತೇಜಸಂ, ತಲೆ ಮೇಲೆ ಕೈ ಹೊತ್ತು ಭಗವಂತನ ಗಾನ ಮಾಡಿ ಸ್ತೋತ್ರ ಮಾಡಿ ಅಂತ ಆ ಅಪೇಕ್ಷೆಯಿಂದ ಅವರು ನೋಡ್ಬೇಕು ಅಂತ ಹೇಳಿ ಅಲ್ಲಿಗೆ ಬಂದ್ಬಿಟ್ರಂತೆ. ಆಗ ನೃಸಿಂಹ ಗಂಭೀರ ನಾದ ಆಗಾಗ ಮಾಡ್ತಾ ಶ್ವಾಸ ಬಿಡಬೇಕು, ಶ್ವಾಸ ತಗೊಳ್ಬೇಕು, ಶ್ವಾಸ ಬಿಡಬೇಕು, ತಗೊಳ್ಬೇಕು. ಸಿಂಹ ಬೇಟೆ ಆಡಿ ಬಂದ್ಬಿಟ್ಟಿದೆ. ದೇವತೆಗಳೆಲ್ಲ ಎದುರುಗಡೆ ಬಂದಿದ್ದಾರೆ, ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದರು ಮೃಗರಾಜನನ್ನ. ಅಂಬೋಧಿಜಾನು ಶರಣಾಂಬೋಜ ಭೂಪವನ ಕುಂಭೀಂದ್ರ ಶೇಷ ಖಗರಾಟ್ ಕುಂಭೀಂದ್ರ ಕೃತಿಧರ ಜಂಬಾರಿ ಷಣ್ಮುಖ ಮುಖಾಂಬೋರುಹ ವಿನುತಮ. ಮೃಗರಾಜನ ಸ್ತೋತ್ರಕ್ಕೆ ಅಂತ ಇವರೆಲ್ಲ ಬಂದಿದ್ರು ಅಂತಾರೆ ವಾದರಾಜರು. ಅಂಬೋಧಿಜ ಸಮುದ್ರದಲ್ಲಿ ಹುಟ್ಟಿದವಳು, ಅನುಸರಣ ಅಂಬೋಜ ಭೂ, ಅಂಬೋಜ ಅಂದ್ರೆ ಕಮಲ, ಅಲ್ಲಿ ಹುಟ್ಟಿದವ. ಪವನ ಬೀಸೋ ಗಾಳಿ, ಕುಂಭೀನ ಶೇಷ ನೆಲದ ಮೇಲೆ ಹರಿದಾಡುವ ಹಾವು, ಶೇಷ ಅಂತ ಅರ್ಥ. ಕುಂಭೀನ ಶೇಷ ಖಗರಾಟ್ ಆಕಾಶದಲ್ಲಿ ಹಾರುವ ಪಕ್ಷಿಯ ರಾಜ ಗರುಡ ಬಂದಿದ್ದ. ಕುಂಭೀಂದ್ರ ಕೃತಿಧರ ಗಜಚರ್ಮ ಹೊತ್ತವ ಬಂದಿದ್ದ. ಓಸಿ ಎಲ್ಲ ಪ್ರಾಣಿಗಳೇ ಎತ್ತಂತಾರೆ ಅದರಾಗ. ಮತ್ತೆ ಇಂಥ ರಾಜನ ಕಟ್ಕೊಂಡ ಮೇಲೆ ಅವು ಪ್ರಾಣಿ ಆಗದೆ ಇರ್ತಾವೆ ಅಂತ. ಮೃಗರಾಜ ಇವ ಅಂದ್ಮೇಲೆ ಅವೆಲ್ಲ ಮೃಗಗಳೇ. ಒಬ್ಬ ಗಜಚರ್ಮ ಹೊತ್ತಿದ್ದಾನೆ, ಒಬ್ಬ ನೆಲದ ಮೇಲೆ ಹರಿದಾಡುವ ಹಾವು, ಆಕಾಶದಲ್ಲಿ ಹಾರಾಡುವ ಪಕ್ಷಿ, ಇಂಥವರು ಎಲ್ಲ ಇವ್ರ ಪರಿವಾರ. ಕುಂಭೀಂದ್ರ ಕೃತಿಧರ ಜಂಬ ಅರಿ, ಜಂಬನನ್ನ ಕೊಂದವ, ಷಣ್ಮುಖ 6 ತಲಿಯವ, ಇವರೆಲ್ಲ ಬಂದು ಸ್ತೋತ್ರ ಮಾಡಿದ್ರು ಅಂತ ಹೇಳ್ತಾರೆ. ಅಂಥ ನರಸಿಂಹ ಈ ಭಗವಂತನ ಕುರಿತು ಮಾಡಿದ ಸ್ತೋತ್ರ ಯಾರ್ಯಾರು ಏನೇನು ಅಭಿಪ್ರಾಯದಲ್ಲಿ ಹೇಳ್ತಾರೆ. ಮೊದಲು ಬ್ರಹ್ಮ ಸ್ತೋತ್ರ ಮಾಡಿದ, ಆಮೇಲೆ ಶಿವ ಸ್ತೋತ್ರ ಮಾಡಿದ, ಆಮೇಲೆ ಇಂದ್ರ ಮಾಡಿದ. ಸಪ್ತರ್ಷಿಗಳು ಋಷಿಗಳು ಬಂದಿದ್ರು, ನೃಸಿಂಹನನ್ನ ಕೊಂಡಾಡಿದರು. ಪಿತೃದೇವತೆಗಳು ಸ್ತೋತ್ರ ಮಾಡಿದ್ರು, ಸಿದ್ಧರು, ಆಮೇಲೆ ವಿದ್ಯಾಧರರು, ಪ್ರತ್ಯೇಕ ಶ್ಲೋಕಗಳಿದ್ದಾವೆ. ಆಮೇಲೆ ನಾಗ, ಆಮೇಲೆ ಮನುಗಳು, 14 ಮನುಗಳು, ಪ್ರಜಾಪತಿಗಳು, ಗಂಧರ್ವರು, ಚಾರಣರು, ಯಕ್ಷರು,
ಕಿಂಪುರುಷರು, ಆಮೇಲೆ ವೇತಾಳ, ಕಿನ್ನರ, ಕೊನೆಗೆ ವಿಷ್ಣು ಪಾರ್ಷದರು. ವಿಷ್ಣು ಪಾರ್ಷದರ ಸ್ತೋತ್ರ ಆದ್ಮೇಲೆ ಕೊನೆಗೆ ಪ್ರಹ್ಲಾದ ಮಾಡಿದ. ಇಷ್ಟೊತ್ತು ತನಕ ಹೇಳಿದವರೆಲ್ಲರಿಗೂ ಒಂದು ಪ್ರತ್ಯೇಕ ಶ್ಲೋಕಗಳನ್ನು ವೇದವ್ಯಾಸರು ತಿಳಿಸಿದ. ಬ್ರಹ್ಮ ಮಾಡಿದ ಸ್ತೋತ್ರದ ಸಾರ ಏನು? ಶ್ಲೋಕಗಳು ಓದಿದ್ರೆ ಸ್ವಲ್ಪ ದೀರ್ಘ ಇದೆ, ಚೂರು ಹೇಳ್ತೇನೆ. ಅವರು ಹೇಳ್ತಾರೆ, ನೀನು ದುರಂತ ಶಕ್ತಿ ಪರಮಾತ್ಮ ನರಸಿಂಹ, ವಿಚಿತ್ರ ಪರಾಕ್ರಮಿ, ನಿನ್ನ ಕಾರ್ಯ ಎಲ್ಲವೂ ಪವಿತ್ರವೇ, ಪ್ರಪಂಚದ ಸೃಷ್ಟಿ ಸ್ಥಿತಿಲಯಗಳನ್ನ ನಿನ್ನ ಲೀಲೆಯಿಂದ ಮಾಡ್ತಿ, ಅಂಥ ಲೀಲೆನೆ ಇದು ಒಂದು ಅಂತ ಅವರು ಅನುಸಂಧಾನ ಮಾಡಿದರು. ರುದ್ರದೇವರು ಬಂದರು, ಕೋಪದ ಕಾಲ ಇದಲ್ಲಲ್ಲ ಅಂತ ಶುರು ಮಾಡಿದರು. ಪ್ರಳಯ ಕಾಲ ತಾನೇ ಕೋಪ ಮಾಡಿಕೊಳ್ಬೇಕು, ಇದು ಕೋಪದ ಕಾಲ ಅಲ್ಲ. ಅಲ್ಪ ಅಸುರನನ್ನ ಸಂಹರಿಸಿದ್ದೆ ಅಷ್ಟೇ, ಭಕ್ತರನ್ನ ರಕ್ಷಿಸು ಹೇ ಭಕ್ತವತ್ಸಲ ಅಂತ ಶಿವ ಸ್ತೋತ್ರ ಮಾಡಿದ. ಇಂದ್ರ ಮಾಡುವ ಸ್ತೋತ್ರ ಬಹಳ ಅದ್ಭುತ. ಇಂದ್ರನ ಸ್ತೋತ್ರ, ಅದರ ಅಭಿಪ್ರಾಯ, ಯಾರನ್ನ ಕೊಂದಿ ಅವ ನಮ್ಗೆ ಅಂತ ಸಲ್ಲಬೇಕಾದ ಆಹುತಿಗಳನ್ನ ಬಹಳ ಅಪಹರಿಸಿದ್ದ. ನೋಡ್ರಿ, ಅದನ್ನು ಹೇಳ್ತಾರೆ, ಪಿತೃಗಳಿಗೆಲ್ಲ ಆಹುತಿಗೆ ಕವ್ಯ ಅಂತ ಕರೀತಾರೆ, ದೇವತೆಗಳ ಆಹುತಿಗೆ ಹವ್ಯ ಅಂತ ಕರೀತಾರೆ. ಶ್ರುತಿ ವೇದದಲ್ಲಿ ಹೇಳ್ತದೆ. ಹಾಗೆ ಅಸುರರದೆಲ್ಲ ಸಹರಕ್ಷ ಅಂತ ಕರೀತಾರೆ. ಇದು ಮಂದನಂದಿನಿ ವ್ಯಾಸ ತತ್ವಜ್ಞರು ಹೇಳುವ ಒಂದು ಮಾತು. ಹವ್ಯ ವಾಹನೋ ದೇವಾನ ಕವ್ಯ ವಾಹ ಪಿತೃಣ ಸಹರಕ್ಷ ಅಸುರಾಣ ಮಿತಿ ಶ್ರುತೇ. ಕವ್ಯವಾಹನ, ಹವ್ಯವಾಹನ, ಸಹರಕ್ಷ. ಸಹರಕ್ಷ ಅನ್ನುವ ಹೆಸರನ್ನು ಒಬ್ಬ ರಾಕ್ಷಸ, ಒಬ್ಬನಿದ್ದಾನ ವ್ಯಕ್ತಿ, ಸಮ್ ಪರ್ಸನ್. ಅವನು ಅಸುರರಿಗೆಲ್ಲ ಸುರರಿಗೆ ಸಲ್ಲಬೇಕಾದ ಆಹುತಿಯನ್ನು ಕಳ್ತನ ಮಾಡಿ ಹಿರಣ್ಯಕಶಿಪುವಿನ ಮಾತು ಕೇಳಿ ಅವ್ರಿಗೆ ಕೊಡ್ತಿದ್ದ. ದೈತ್ಯ ಏನ್ ಮಾಡ್ತೀನಿ, ಇದೊಂದು ರೀತಿ ಆನ್ಲೈನ್ ಟ್ರಾನ್ಸಾಕ್ಷನ್ ಇತ್ತು. ಯಾರ್ದೋ ಹೆಸರಲ್ಲಿ ಯಾರ್ದೋ ಸೈನ್ ಮಾಡಿ ಯಾರೋ ತಗೊಂಡ್ಬಿಡೋದು, ಹಂಗ ನಡೀತಿತ್ತಂತೆ. ಭಗವಂತ ಯಾವಾಗ ಹಿರಣ್ಯಕಶಿಪುನನ್ನು ಕೊಂದ, ನಮ್ಮ ಆಹುತಿ ನಮಗೆ ಸಿಗೋ ಹಾಗೆ ಮಾಡಿದ. ಇದೆಲ್ಲ ರಹಸ್ಯ, ಶ್ಲೋಕ ಹೇಳಿಲ್ಲ, ಸಂಕ್ಷಿಪ್ತ ಮಾಹಿತಿಗಂತೆ. ಈ ಪದವಿ ಇದು ನಡುಗುವಂತಾಗಿತ್ತು. ಈ ದೇವತೆಗಳು ನನ್ನೊಟ್ಟಿಗೆ ಇರುವವರು, ಅವರು ಹೆದರಿ ಹೋಗ್ತಾ ಇದ್ರು. ಯಾರನ್ನ ಕೊಂದಿ ಈಗ ಭಯ ಪರಿಹಾರ ಆಯಿತು. ನೋಡ್ರಿ, ಹೇಗಾದ್ರೂ ನೀವು ಸಂದೇಶ ತಗೊಳ್ರಿ, ಭಯ ಪರಿಹರಿಸುವವ ಅಂತ ತಗೊಳ್ರಿ, ಪದವಿ ವಾಪಸ್ ಕೊಡುವವ ಅಂತ ತಗೊಳ್ರಿ, ನಮಗೆ ಸಿಗಬೇಕಾದ ಆಹುತಿಯನ್ನ ನಮ್ಮ ಬಾಯಿಗೆ ಹಾಕುವವ ಅಂತ ತಗೊಳ್ರಿ, ಇನ್ನೊಬ್ರು ಯಾರಾದ್ರೂ ನಮ್ಮ ಆಹುತಿ ಕಳ್ತನ ಮಾಡ್ತಿದ್ರೆ ಅದರಿಂದ ನಮಗ್ ಪರಿಹಾರ ಕೊಡುವವ ಅಂತ ಹೇಳ್ರಿ ಅಂತ ಸಂದೇಶ ತಗೊಳ್ಳೋದು ನಮ್ಮ ಮೇಲೆ. ಆದ್ರೆ ಅಲ್ಲಿ ಏನಿದೆ ಪಾಯಿಂಟ್ಗಳನ್ನ ನಾವು ಅನುಸಂಧಾನ ಮಾಡ್ತಾ ಬರ್ಬೋದು. ಋಷಿಗಳು ಹೇಳಿದ್ರು, ಋಷಿಗಳ ಮಾತಿನಲ್ಲಿ ಬಂದಂತಹ ಸಾರ, ಹೇ ಭಗವಂತ, ಲೋಕದೊಳಗೆ ನಡಿಬೇಕಾದ ಪ್ರತಿ ತಪಸ್ಸಿನ ಮೂರ್ತಿ ನೀನು. ಅಂಥ ನಮ್ಮ ತಪಸ್ಸಿನ ಮೂರ್ತಿ ನೀನು. ನಮ್ಮ ತಪಸ್ಸನ್ನೇ ಸದಾ ತನ್ನ ಭಯದಿಂದ ನಿನ್ನ ಆಲೋಚನೆಯ ತಪಸ್ಸು ಮಾಡೋದ್ರ ಬದಲು ಇವನ್ ತಪಸ್ಸು ಮಾಡೋ ಹಾಗಾಗಿತ್ತು. ಈ ತಾಪಕನಾದ ಅಸುರನ ಸಂಹಾರ ಮಾಡಿ ನಮ್ಮ ತಪಸ್ಸು ಮತ್ತೆ ನಿನ್ನಲ್ಲೇ ನೆಲೆಸೋ ಹಾಗೆ ಮಾಡಿದಿ ಅಂಥ ನರಸಿಂಹ. ಪಿತೃದೇವತೆಗಳಂತೂ ಭಾರಿ ಚಾಣಾಕ್ಷತನದ ಮಾತಾಡ್ತಾರೆ. ಎಲ್ಲೆಲ್ಲಿ ಶ್ರಾದ್ದ ಅಂತ ಮಾಡಿ ನಮ್ಮ ಮಕ್ಕಳು ನಮಗೋಸ್ಕರ ಅಂತ ಗಂಗಾದಿ ತೀರ್ಥಗಳಲ್ಲಿ ಉದಕ ತಿಲ ಎಲ್ಲ ಮಾಡ್ತಾ ಇದ್ರು, ಅದನ್ನೆಲ್ಲ ಇವನೇ ತಗೋತಿದ್ದ ಅಂತ ಹೇಳಿದರು. ಶ್ರಾದ್ದಾನಿ ನೋಧಿ ಭುಭುಜೆ ಪ್ರಸಭಂ ತನೂಜೈ ದತ್ತಾನಿ ತೀರ್ಥ ಸಮಯೇ ಪಿತಿಲಾಂಬುಚಾಪಿಬತ್. ದತ್ತಾನಿ ತೀರ್ಥ ಸಮಯೇಪಿ ತಿಲ ಅಂಬುಚ ಅಭಿಪತ್. ಎಷ್ಟು ದುಷ್ಟ ಹಿರಣ್ಯ ಕಶ್ಯಪು ಅಂದ್ರೆ ತೀರ್ಥ ಶ್ರಾದ್ದ ಮಾಡ್ತಿದ್ರಂತೆ. ಯಾರಿಗೆ ಅಂತ ಕೇಳಿದ್ರಂತ ಹಿರಣ್ಯ ಕಶ್ಯಪಿನ ದೂತರು. ನಾವು ಇಲ್ವಲ್ಲ ನಮ್ಮ ಚಿಂತೆಲ್ಲ ಸಂಪುಟ ಸಚಿವರನ್ನು ಮಾಡ್ಕೊಂಡಿದ್ದಾವ ರಚನೆ ಮಾಡಿ. ಅವ್ರು ಯಾರಿಗೆ ಅವ್ರಪ್ಪನ ಹೆಸರು ಹೇಳಿದ್ರೆ ಅವ್ರಿಗೆ ಮಾಡ್ಬೇಡ್ರಿ ಅಂತ. ಮತ್ ಯಾರಿಗ್ ಮಾಡ್ಬೇಕು ಅಂತ ಕೇಳಿ ಏನ್ ಮಾಡೋದಂದ್ರೆ ಹಿರಣ್ಯ ಕಶ್ಯಪ. ಏನ್ ಮಾಡ್ತೀರಿ ಇಂಥ ಮೂರ್ಖ, ಅವನನ್ನು ತಗೊಂಡು ಹೋಗಿ ರಾಜನ ಅದಕ್ಕೆ ಹೇಳ್ತಾರೆ, ನಮಗ್ ಕೊಟ್ಟ ನಮ್ಮ ಮಕ್ಕಳು ನಮಗೋಸ್ಕರ ಮಾಡುತ್ತಿದ್ದ ಶ್ರಾದ್ದ
ಅವುಗಳಲ್ಲಿ ನಡೀತಿದ್ದಂತಹ ಕಿಲಾಂಬುಗಳು ಅದನ್ನೆಲ್ಲ ಈತ ಸಂಹಾರ ಮಾಡಿದ, ಉಪಸಂಹರಿಸಿದ್ದ. ಅದನ್ನ ಮತ್ತೆ ಪುನಃ ನಮಗೆ ಸಿಗುವಂತೆ ಮಾಡಿದೆಯಲ್ಲ. ತಸ್ಮೈ ನಮೋ ಭಗವತೆ ಅಖಿಲ ಕರ್ಮ ಗೋತ್ರೇ. ಅಖಿಲ ಕರ್ಮ ಗೋತ್ರೇ ಅಂತ ಪಿತೃದೇವತೆಗಳು ನರಸಿಂಹನನ್ನ ಪ್ರಾರ್ಥನೆ ಮಾಡ್ತಾರೆ. ಸಿದ್ಧರು ಹೇಳ್ತಾರೆ, ಅವನದೊಂದು ಮಾತು, ಸಿದ್ಧರ ಮಾತು, ಯಾರು ಅಸಾಧುಗಳು ಅಂತಿರ್ತಾರೆ ಒಬ್ರು ಬಂದ್ರೆ ಸಾಕಂತೆ, ನೂರಾರು ಸಾಧುಗಳಿಗೆ ಕಿರಿಕಿರಿ ಆಗ್ತದಂತೆ. ಉದಾಹರಣೆ ಏನು? ಒಬ್ಬ ಸಾಧು ಬಂದ್ರೆ ನೂರಾರು ಜನರಿಗೆ ಉಪಕಾರ ಆಗ್ತದಲ್ಲ, ಅದೇ ಉದಾಹರಣೆ. ವಿರುದ್ಧ ದೃಷ್ಟಾಂತ. ಒಬ್ಬ ಬಂದ ಅಂದ್ರೆ ಮುಗೀತದೆ, ಭಾರಿ ದರ್ಪ. ಒಬ್ಬ ಅಸಾಧು ಬಂದ ಅಂದ್ರೆ ನೂರಾರು ಜನ ಸಾಧುಗಳು ಮಾಡ್ತಿದ್ದ ಸಾಧು ಕರ್ಮಕ್ಕೆ ಕುತ್ತು ಬರ್ತದಂತೆ. ಅಷ್ಟು ದರ್ಪ, ಅಷ್ಟು ಮದೋನ್ಮತ್ತತನ. ಆ ದರ್ಪವೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ನಾನಾ ದರ್ಪಂ ತನ್ನ ಕೈರ್ ವಿದದಾರ ತಸ್ಮೈ ತುಭ್ಯಂ ಪ್ರಣತಾಸ್ಮ ನರಸಿಂಹ. ನರಸಿಂಹನನ್ನ ನೀನು ದರ್ಪ ಪರಿಹರಿಸುವವ ಅಂತ ಪ್ರಾರ್ಥನೆ ಮಾಡಿದ್ದ. ಹಿರಣ್ಯಕಶ್ಯಪು ಅಂದ್ರೆ ಒಂದು ದರ್ಪದ ಸಂಕೇತ. ಭಗವಂತ ನೀನು ದರ್ಪ ಪರಿಹಾರ ಮಾಡಿ ಅವರವರಿಂದ ಅವರವರ ಕರ್ತವ್ಯ ನಡೆಯುವ ಹಾಗೆ ಮಾಡಿದಿ. ಇದು ಸಿದ್ಧರ ಮಾತಿನಲ್ಲಿರುವಂತಹ ಮರ್ಮ. ವಿದ್ಯಾಧರರು, ನಾಗ, ಮನುಗಳು, ಪ್ರಜಾಪತಿಗಳು ಅವರು ಒಂದೊಂದು ತತ್ವವನ್ನು ಇಟ್ಟುಕೊಂಡು ಸ್ತೋತ್ರ ಮಾಡ್ತಾರೆ. ಆ ಎಲ್ಲಾ ತತ್ವಗಳು ನಮ್ಮ ಬದುಕಿನಲ್ಲಿ ಇವತ್ತು ಅಮೂಲ್ಯವಾದದ್ದೇ, ಬೇಕಾದದ್ದೇ. ಹಾಗಾದ್ರೆ ಈ ಸ್ತೋತ್ರಗಳನ್ನೆಲ್ಲ ಕೇಳಿ ಆ ಸಂಪತ್ತನ್ನು ನಾವು ಹಿರಣ್ಯಕಶಿಪುವಿನಿಂದ ಮರಳಿ ಪಡೆಯಲಿಕ್ಕೆ ಆಗ್ತದೆ ಅಂತ. ಹಿರಣ್ಯಕಶಿಪು ಏನಾದ್ರೂ ನಮ್ದು ಕಳತನ ಮಾಡಿದ್ದಿದ್ರೆ ಅದು ಪಡಿಲಿಕ್ಕೆ ಆಗ್ತದೆ. ನಾಗಗಳು ಅದಕ್ಕೆ ಅಂತಾರೆ. ನಾಗ ಅಂದ್ಮೇಲೆ ನಾಗಲೋಕದೊಳಗೆ ರತ್ನ ಬಹಳ, ಎರಡು ತರ. ಒಂದೆಡೆ ಸ್ತ್ರೀ ರತ್ನ, ಇನ್ನೊಂದೆಡೆ ರತ್ನ. ಎರಡನ್ನು ಅಪಹರಿಸಿದಾನೆ ಮಾತ್ರ. ಎಷ್ಟು ದೊಡ್ಡ ಕಳ್ಳ! ಇಂಥ ಕಳ್ಳನನ್ನ, ನಮ್ದೆಲ್ಲ ಲೂಟಿ ಹೊಡೆದ ಕಳ್ಳನನ್ನ ನೀ ಸಂಹಾರ ಮಾಡಿ ನಮಗ ನಮ್ಮ ರತ್ನವನ್ನ ನಮಗೆ ರಕ್ಷಿಸಿಕೊಟ್ಟಿ ಅಂತ. ಹೀಗೆ ಒಬ್ಬೊಬ್ರು ಒಂದೊಂದು ತತ್ವವನ್ನ ಮನಸ್ಸಿನಲ್ಲಿಟ್ಟು ಯಾವ್ಯಾವ ಲೋಕದಲ್ಲಿ ಇವನು ದಿಗ್ವಿಜಯ ಮಾಡಿ ತನ್ನ ಪರಾಕ್ರಮವನ್ನು ಮೆರೆದು ಬ್ರಹ್ಮದೇವರ ವರವನ್ನ ಮಿಸ್ಗೈಡ್ ಅಂತಿರ್ತಾರೆ ನೋಡ್ರಿ, ಸವಲತ್ತಿನ ದುರುಪಯೋಗ ಅಂತೀವಲ್ಲ ನಾವೆಲ್ಲ, ವರದ ದುರುಪಯೋಗ ಮಾಡಿ ದರ್ಪ ಮೆರೆದಿದ್ದ ಅವರೆಲ್ಲರೂ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಹೀಗೆ ಒಂದೊಂದು ತತ್ವ ಹೇಳಿ ಕೃತಜ್ಞತೆ ಸಲ್ಲಿಸಿ ಪರಮಾತ್ಮನನ್ನು ಪ್ರಾರ್ಥಿಸ್ತಾರೆ. ಅದರಲ್ಲಿ ಕೊನೆಗೆ ಮಾಡಿದ ಸ್ತೋತ್ರ, ಕೊನೆಗೆ ಅಂದ್ರೆ ಅವ್ರದ್ದಾದ್ಮೇಲೆ ಪ್ರಹ್ಲಾದರಾಜಂದು ಬರ್ತದೆ. ಈ ಅಧ್ಯಾಯದ ಕೊನೆಯಲ್ಲಿ ಹೇಳೋ ಸ್ತೋತ್ರ ವಿಷ್ಣು ಪಾರ್ಶ್ವರು. ಅವ್ರ ಸ್ತೋತ್ರ ಬಹಳ ಮುಖ್ಯ ಅಂತಾರೆ. ಸತ್ಯಧರ್ಮರು ಅಂತಾರೆ, ಅವ್ರ ಸ್ತೋತ್ರದ ರಸವತ್ತಾದ ಭಾಗವನ್ನ ಅವರು ಒಂದು ಮಾತಿನಲ್ಲಿ ಹೇಳ್ತಾರೆ. ತಮ್ಮಲ್ಲೇ ಇರುವ ಒಬ್ಬ ಗುಂಪಿನವ ಅಂದ್ರು, ತಮ್ಮಲ್ಲೇ ಇರುವ ತಮ್ಮ ಗುಂಪಿಗೆ ಸೇರಿದ ಒಬ್ಬನನ್ನ ಕೊಂದದ್ದು ನಿನಗೆ ಗುಣನೇ ಆಯ್ತೆ ಹೊರತು ದೋಷ ಅಲ್ಲ ಅಂದ್ರು. ಯಾರು ಹೇಳ್ತಾರೆ ಹಿಂಗೆ? ಒಂದು ಗುಂಪಿನಲ್ಲಿಂದ ಒಬ್ಬ ಕಾರ್ಯಕರ್ತರನ್ನು ಕೊಂದ್ರೆ ಇಡೀ ವರ್ಷ ಇಡೀ ಟಿವಿಯಲ್ಲಿ ಹೇಳ್ತಿರ್ತಾರೆ, ಏನ್ ನೋಡ್ರಿ ಹಂಗಾಯ್ತು, ಹಿಂಗಾಯ್ತು ಅಂತ ಹೇಳ್ತಾರೆ. ದೇವರಿಗೆ ಆ ಜಯ, ವಿಜಯ, ನಂದ, ಸುನಂದ, ಕುಮುದ, ಕುಮುದಾಕ್ಷ, ಬಲ, ಪ್ರಬಲ ಇವರೇ ತಾನೆ ಅವರೆಲ್ಲ. ನಂದ, ಸುನಂದ, ಕುಮುದ, ಕುಮುದಾಕ್ಷ, ಬಲ, ಪ್ರಬಲ, ಜಯ, ವಿಜಯ ಇವರೆಲ್ಲ ವಿಷ್ಣು ಪಾರ್ಷದಾಹ ತೇ ಹೂಚಿಹು. ಬಹಳ ಸೊರಸವಾದ ಶ್ಲೋಕ ಇದು. ಇದನ್ನ ಸಂಸ್ಕೃತದಲ್ಲಿ ಪ್ರಹರ್ಷಿಣಿ ಅಂತ ಕರೀತಾರೆ ಅಂತ ಸತ್ಯಧರ್ಮರು ತಿಳಿಸ್ತಾರೆ. ಪ್ರಹರ್ಷಿಣಿ ಅಂದ್ರೆ ಸಂತೋಷ ಆದಾಗ ಈ ವೃತ್ತದಲ್ಲಿ ಶ್ಲೋಕ ಬರ್ತದೆ ಅಂತ. ಪ್ರಹರ್ಷಿಣಿ ವೃತ್ತ. ಅದ್ವೈತಧನು ಹರಿ ಅದ್ವೈತದ್ ಹರಿನರ ರೂಪಮದ್ಭುತಂತೆ ದೃಷ್ಟಂ ನ ಶರಣದ ಸರ್ವಲೋಕ ಶರ್ಮ ಸೋಯಂತೆ ವಿಧಿಕರ ಈಶ ವಿಪ್ರಶಾಪಾತ್ ತಸ್ಯೇದಂ ನಿಧನಮನುಗ್ರಹಾಯ ವಿದ್ಮಃ. ಇದಂ ನಿಧನಂ ಅನುಗ್ರಹಾಯ ವಯಂ ವಿದ್ಮಃ ಅಂದ್ರೆ ವಿಷ್ಣು ಪಾರ್ಶ್ವ. ನಮ್ಮೊಳಗೆ ಒಬ್ಬನನ್ನ ನೀನು ಬಂದು ಸಂಹಾರ ಮಾಡಿಬಿಟ್ಟಿ ಇವತ್ತು. ಅದು ನಮ್ಮ ಗುಂಪಿಗೆ ಸೇರಿದವ, ಅವನನ್ನು ಕೊಂದಿದ್ದಿ. ಇದು ನಮ್ಮ ಮೇಲೆ ಮಾಡಿದ ಅನುಗ್ರಹ ಅಂತ ನಾವು ತಿಳಿದಿದ್ದೇವೆ. ಅದು ಹೇಗೆ ಸಾಧ್ಯ ಅಲ್ರಿ? ಯಾರಾದ್ರೂ ನಮ್ಮವ್ರ ಕೊಂದ್ರೆ ದೇವರೇ ಅನುಗ್ರಹ ಮಾಡಿದ್ದೀವಿ ಎಲ್ಲಿ ಕಾಮನ್ ಸೆನ್ಸ್ ಅಂತ. ನಮ್ಮವ್ರನ್ನ ಕೊಂದ್ರೆ ಅನುಗ್ರಹ ಅಂದ್ರೆ
ಇದೇ ವಿಶೇಷ ಅಂತಾರೆ. ಯಾಕೆ? ಅದ್ಯೈತದ್ ಹರಿ ನರರೂಪಮದ್ಭುತಂತೆ. ಅವ್ರು ನರಹರಿ ಅನ್ಲಿಲ್ಲ, ಅದನ್ನ ಹಿಂದೆ ಮುಂದೆ ಮಾಡಿದ್ರು. ಹರಿ ನರರೂಪಮದ್ಭುತಂತೆ. ನಿನ್ನ ಈ ಹರಿನರ ರೂಪ ಅದ್ಭುತವಾಗಿದೆ ಸ್ವಾಮಿ, ನಮಗೆ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ದೃಷ್ಟಂತೆ, ನಿನ್ನ ಈ ರೂಪ ನೋಡೋ ಅವಕಾಶ ಕೊಟ್ಟಿ. ನ ಶರಣದ ಸರ್ವಲೋಕ ಶರ್ಮ, ಇಡೀ ಲೋಕಕ್ಕೆ ಈ ರೂಪ ನಿಜವಾಗ್ಲೂ ಸುಖವನ್ನು ಉಂಟು ಮಾಡುವ ರೂಪ. ಸೋಯಂತೆ ವಿಧಿಕರ ಈಶ ವಿಪ್ರಶಾಪಾತ್. ಆತ ವಿಪ್ರಶಾಪ ಗುರಿಯಾಗಿದ್ದ. ವಿಪ್ರಶಾಪ ಅಂದ್ರೆ ಹಿಂದೆ ಎಲ್ಲ ಕಥೆಯಲ್ಲಿ ಕೇಳಿದ್ದೇವೆ, ಸನಕಾದಿಗಳ ಶಾಪಕ್ಕೆ ಗುರಿಯಾಗಿದ್ದ. ಆ ಶಾಪಕ್ಕೆ ಗುರಿಯಾದವನನ್ನ ಶಾಪ ಮುಕ್ತಿಗೊಳಿಸ್ಲಿಕ್ಕೆ ಮೊದಲು ನೀನಾಗಿ ಬಂದು, ಅದು ಮೇಲಿನಿಂದ ಕೆಳಗಿಡು. ಯಾರು ಬರ್ತಾರ್ರಿ? ಇವತ್ತು ಯಾರಾದ್ರೂ ನಮ್ಮನೆ ಕೆಲಸದವ್ರು ಜೈಲಿಗೆ ಸೇರ್ಕೊಂಡಿದ್ದಾರೆ ಅಂದ್ರೆ ನಾವು ಹೋಗಿ ಬಿಡಿಸ್ಕೊಂಡ್ ಬರೋದು ಕೇಳಿದ್ರೆ ಸ್ವಲ್ಪ ಸಹಾಯ ಮಾಡ್ರಿ ಯಾರು ಮಾಡ್ತಾರೆ? ನಮಗೇನ್ ಸಂಬಂಧ ಅಂತ. ಭಗವಂತ ಹಾಗಲ್ಲ, ತನ್ನ ಮನೆ ಬಾಗಿಲು ಕಾಯುವವ, ತನ್ನ ಮನೆ ಬಾಗಿಲು ಕಾಯುವ, ನನ್ನವ, ನನ್ನ ಭಕ್ತ, ನನಗಾಗಿ ಅಂತ ಸೇವೆಯಲ್ಲಿರುವವ, ಅವನನ್ನು ಬಿಟ್ಟೇನ ಅಂತ ವಿಪ್ರ ಶಾಪದಿಂದ ಮುಕ್ತಿಗೊಳಿಸ್ಲಿಕ್ಕೆ ವೈಕುಂಠದಿಂದ ಈ ರೂಪ ತಾಡಿ ಇಡೀ ಲೋಕಕ್ಕೆ ಶರ್ಮವನ್ನುಂಟು ಮಾಡ್ತಾ ನೀನೇನಿವತ್ತವನನ್ನ ಕೊಂದಿ. ಇದು ಅನುಗ್ರಹ ಅಂತ, ಇದನ್ನು ಯಾರು ಅನುಗ್ರಹ ಅಂತಾರೆ ಅಂತ ನೋಡಿ ಹೇಳ್ತಾರೆ. ಸೋದ್ಯಂತೆ ವಿಧಿಕರ ಈಶ ವಿಪ್ರಶಾಪ ತಸ್ಯೇದಂ ನಿಧನಮನುಗ್ರಹಾಯ ವಿದ್ಮಃ. ತಸ್ಯ ನಿಧನಂ ಅನುಗ್ರಹಾಯ ವಿದ್ಮಃ. ಅವನನ್ನ ನೀನು ಸಂಹರಿಸಿದ್ದು ಅವನ ಅನುಗ್ರಹಕ್ಕೆ, ನಮ್ಮ ಮೇಲೆ ಮಾಡಿದ ಅನುಗ್ರಹವೇ ಇದು ಅಂತ ಯೋಚನೆ ಮಾಡ್ತೇವೆ, ಚಿಂತನೆ ಮಾಡ್ತೇವೆ ಸ್ವಾಮಿ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಈ ರೀತಿ ನೃಸಿಂಹಾವತಾರದ ಸ್ತೋತ್ರ ಇಷ್ಟು ಮಾಡಿಯೂ ಕೂಡ ಪರಮಾತ್ಮನ ಉಗ್ರ ರೂಪ ಶಾಂತನಾಗದಂತೆ ಕಾಣಿಸ್ತಾನೆ. ಅದಕ್ಕೆ ಒಂದು ವಾಕ್ಯವನ್ನು ಉದಾಹರಿಸ್ತಾರೆ ಮಹಾನುಭಾವರು ಸತ್ಯಧರ್ಮರು. ಮುಂದಿನ ಪ್ರಹ್ಲಾದನ ಸ್ತೋತ್ರ ಅದು ಯಾಕೆ ಬಂತು, ಅದರ ಹಿನ್ನೆಲೆ ಏನು ಅಂತ ಅಲ್ಲಿ ಹೇಳ್ತಾರೆ. ಉಗ್ರೋಪ್ಯನುಗ್ರ ಏವಾಯಂ. ನೃಸಿಂಹನ ಸ್ತೋತ್ರ ಹೇಗೆ ಮಾಡಬೇಕು ಅಂತಾರೆ ಸತ್ಯಧರ್ಮರು. ಉಗ್ರೋಪ್ಯನುಗ್ರ ಏವಾಯಂ ಸ್ವಭಕ್ತಾನಾಂದ್ರ ಕೇಸರಿ ಕೇಸರೀವ ಸ್ವತೋತಾನಾಂ ಅನ್ಯೇಷಾಂ ಉಗ್ರ ವಿಗ್ರಹ. ಅರ್ಥ ಏನು ಗೊತ್ತೇನು? ನೃಸಿಂಹ ಉಗ್ರೋಪಿ, ಇವನು ಉಗ್ರನೇ ಉಗ್ರನೇ, ಆದ್ರೆ ಅನುಗ್ರಹೇವಾಯಂ. ಉಗ್ರ ಅಂತ ತಿಳಿದ ಕೂಡಲೇ ಮತ್ತೆ ಮುಂದೆ ಹೇಳ್ತಾರೆ ಉಗ್ರ ಅಲ್ಲಪ್ಪ, ಅನುಗ್ರಹೇವಾಯಂ. ಇವ ಅನುಗ್ರಹನೇ, ಉಗ್ರ ಅನುಗ್ರಹ. ಯಾರಿಗೆ? ಸ್ವಭಕ್ತಾನಾಂದ್ರ ಕೇಸರಿ, ತನ್ನ ಭಕ್ತರು ಅಂತಾದವರಿಗೆ ಇವ ಯಾವತ್ತಿದ್ರು ಅನುಗ್ರಹ ಹೊರತು ಉಗ್ರ ಅಲ್ಲ. ಹಾಗಾದ್ರೆ ಉಗ್ರನಾಗಿ ಕಣ್ಣಲ್ಲ. ಉದಾಹರಣೆ ಕೊಡ್ತಾರೆ. ಕೇಸರೀವ ಸ್ವಪೋತಾನಾಂ ಅನ್ಯೇಷಾಂ ಉಗ್ರ ಏವಹಿ ಉಗ್ರ ವಿಗ್ರಹ. ಕೇಸರೀವ ಸಿಂಹ ತನ್ನ ಮರಿಗೆ ಅದು ಎಂದು ಉಗ್ರ ಆದೀತು. ಸಿಂಹ ಯಾವತ್ತಾದ್ರೂ ತನ್ನ ಮರಿಗೆ ಉಗ್ರವಾಗಿರ್ತದೆ? ತನ್ನ ಮರಿಗೆ ಯಾವತ್ತಿದ್ರು ಅದು ಅನುಗ್ರಹನೇ. ತನ್ನ ಮರಿ ಅಲ್ಲದವರಿಗೆ ಅದು ಉಗ್ರನೇ. ಹಾಗಾಗಿ ಇವನು ಉಗ್ರ ವಿಗ್ರಹ ಅಂತ. ಉಗ್ರ ಏವ ನನ್ನ ಅನುಗ್ರಹ, ಸ್ವಭಕ್ತಾನಾಂ ಅನುಗ್ರಹ, ವಿದ್ವಿಷಾಂ ಉಗ್ರಹ, ಸ್ವಭಕ್ತಾನಾಂ ಅನುಗ್ರಹ ಅಂತ ತಿಳಿಸ್ಲಿಕ್ಕೆ ಕೇಸರೀವ ಸ್ವಭೋತಾನಾಂ ಅನ್ಯೇಷಾಂ ಉಗ್ರ ವಿಗ್ರಹ. ಇಷ್ಟು ಸುಲಭವಾದ ಶ್ಲೋಕ, ಅರ್ಥಗರ್ಭಿತವಾದ ಶ್ಲೋಕ. ಇದನ್ನ ಲೋಕಕ್ಕೆ ಅನುಸಂಧಾನ ಮಾಡಿ ಭಕ್ತ ವಾತ್ಸಲ್ಯ ಎಂಥದ್ದು ಅಂತ ತೋರಿಸ್ಬೇಕು. ಅದಕ್ಕೆ ಪರಮಾತ್ಮ ಉಗ್ರನಂತೆ ನಟಿಸಿ ಬ್ರಹ್ಮಾದಿಗಳ ಸ್ತೋತ್ರ ಆದ ಮೇಲೆ ಪ್ರಹ್ಲಾದನ ಬಾಯಿಯಲ್ಲಿಯೂ ಸ್ತೋತ್ರ ಕೇಳಬೇಕು ಅಂತ ಲಕ್ಷ್ಮಿಯೂ ಬರದಂತೆ ಪ್ರೇರಣೆ ಮಾಡಿ ಬ್ರಹ್ಮಾದಿಗಳಿಂದಲೇ ಪ್ರಹ್ಲಾದನನ್ನು ಮುಂದೆ ಮಾಡುವಂತೆ ಮಾಡಿ ಪ್ರಹ್ಲಾದನಿಗೆ ಕೀರ್ತಿ ಕೊಡಬೇಕು ಅಂತ ಪ್ರಹ್ಲಾದನನ್ನು ಕಳಿಸುವಂತೆ ಮಾಡಿದ. ಪ್ರಹ್ಲಾದ ಸ್ತೋತ್ರ ಮಾಡ್ತಾನೆ. ಬ್ರಹ್ಮಾದಯ ಅಂತ ಪ್ರಾರಂಭ ಆಗ್ತದೆ. ಭಗವತ್ಪಾದರು ಒಂದು ನಿರ್ಣಯ ಕೊಡ್ತಾರೆ.
ಭಗವತ್ಪಾದರು ಕೊಡೋ ನಿರ್ಣಯ ಬಹಳ ಮುಖ್ಯ. ಇವರೆಲ್ಲ ಮಾಡಿದ ಸ್ತೋತ್ರಕ್ಕೆ ಶಾಂತನಾಗದೆ ಪ್ರಹ್ಲಾದನ ಸ್ತೋತ್ರಕ್ಕೆ ಶಾಂತನಾದ ಅಂತ ಪುರಾಣ ಹೇಳ್ತು. ಸಂಶಯ ಬರೋದು ಬ್ರಹ್ಮಾದಿಗಳ ಭಕ್ತಿ, ಪ್ರಹ್ಲಾದನ ಭಕ್ತಿ ಯಾವುದು ಹೆಚ್ಚು? ಅವರಿಗೆ ಶಾಂತನಾಗಬೇಕಾಗಿತ್ತು, ಆಗಲಿಲ್ಲ. ಇವನಿಗೆ ಶಾಂತ ಅಂತಾದ ಅಂದ್ರೆ ಅವರ ಭಕ್ತಿಗಿಂತ ಇವನದೇ ಜಾಸ್ತಿಯಾ? ಇವೆಲ್ಲ ನಾವು ಮಾಡಿಕೊಳ್ಬಹುದಾದ ಸಂಶಯ ಅಂತ ಭಗವತ್ಪಾದರು ಅಂತಾರೆ. ಪ್ರಹ್ಲಾದೇ ಚೈವ ವಾತ್ಸಲ್ಯ ದರ್ಶನಾಯ ಹರೇರಪಿ ಜ್ಞಾತ್ವಾ ಮನಸ್ತಥಾ ಬ್ರಹ್ಮ ಪ್ರಹ್ಲಾದಂ ಪ್ರೇಷಯ ತಥಾ ಅಂತ ತಿಳ್ಕೊಳ್ಬೇಕು. ಪ್ರಹ್ಲಾದನನ್ನ ಆ ಸಮಯದೊಳಗೆ ಬ್ರಹ್ಮವೇ ಕೊಟ್ಕಳಿಸಿದ್ದಂತೆ, ಮುಂದ್ ಹೋಗಪ್ಪ, ಸ್ತೋತ್ರ ಮಾಡು ಅಂತ ಪ್ರೇರೇಪಿಸಿದ ಅಂತಿದೆ. ಯಾಕೆ? ಏನಿದ್ರ ಹಿಂದೆ? ಎರಡು ಕಾರಣ. ಒಂದು, ಬ್ರಹ್ಮದೇವರ ಪ್ರೇರಣೆ. ಬ್ರಹ್ಮದೇವರಾದರೂ ಯಾಕೆ ಹಾಗೆ ಪ್ರೇರೇಪಿಸಿದ್ರು? ಭಗವಂತನಿಗೆ ಆ ಸಮಯದೊಳಗೆ ಪ್ರಹ್ಲಾದನ ಮೇಲೆ ವಾತ್ಸಲ್ಯ ತೋರಬೇಕು ಅಂತ ಬಂದಿತ್ತಂತೆ. ಇದನ್ನು ಹೇಳ್ತಾರೆ, ಪ್ರಹ್ಲಾದೇ ಚೈವ ವಾತ್ಸಲ್ಯಂ ದರ್ಶನಾಯ ಹರೇರಪಿ ಏಕತ್ರ ಏಕಸ್ಯ ವಾತ್ಸಲ್ಯಂ ವಿಶೇಷಾತ್ ದರ್ಶಯೇತ್ ಹರಿಃ ಅವರಸ್ಯಾಪಿ ಮೋಹಾಯ ಕ್ರಮೇಣೈವಾಪಿ ವತ್ಸಲಃ ಇತಿ ಬ್ರಹ್ಮಾಂಡೇ ಅಂತಂತಾರೆ. ಇದು ಬ್ರಹ್ಮಾಂಡ ಪುರಾಣದ ವಚನ. ಪರಮಾತ್ಮ ತನ್ನ ಭಕ್ತರಾದವರಿಗೆ ಆ ಸಮಯಕ್ಕೆ ಅನುಗುಣ ಒಂದೊಂದು ಸಮಯವನ್ನು ಮೀಸಲು ಮಾಡಿ ವಾತ್ಸಲ್ಯ ತೋರಿಸ್ತಾರಂತೆ. ಏಕತ್ರ ಏಕಸ್ಯ ವಾತ್ಸಲ್ಯಂ ಹರಿಃ ದರ್ಶಯೇತ್. ಒಬ್ಬ ಭಕ್ತನಿಗೆ ಒಂದೊಂದು ಸಮಯ ಮೀಸಲು ಮಾಡಿರ್ತಾರೆ. ಆ ಸಮಯ ಬಂದಾಗ ಅವನ ವಾತ್ಸಲ್ಯ ವಿಶೇಷ ಅವನ ಮೇಲೆ ತೋರಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇನ್ಯಾರ ಮೇಲೂ ಇರುವೇನು ಅನ್ನೋ ಹಾಕಿ ತೋರಿಸ್ತಾರೆ. ಬಕುಲಾದೇವಿ ಏನ್ ತೋರಿಸ್ಬಿಟ್ಟ ಧ್ರುವ, ಎಂಥ ವಾತ್ಸಲ್ಯ ಅಂದ್ರೆ ಇನ್ಯಾರ ಮೇಲೆ ಇಲ್ವೇನೋ ಅಂತ ಅನಿಸಿರ್ಬೇಕು. ಹಾಗೆ ಹೀಗಿದ್ದು ಪುರಾಣಗಳನ್ನ ಬಹಳ ಜನ ತಪ್ಪಾಗಿ ತಿಳ್ಕೊಂಡು, ಅದಕ್ಕೆ ಭಗವತ್ಪಾದರು ಬರೆದರು ಕೂಡ್ಲೇನೆ, ಬೇರೆಯವ್ರ ಮೇಲೆ ತಪ್ಪಾಗಿ ತಿಳ್ಕೊಳ್ಬೇಡಿ, ಭಗವಂತ ಎಲ್ಲರ ಮೇಲೆ ವಾತ್ಸಲ್ಯ ಉಳ್ಳವನೇ. ಹಾಗಾದ್ರೆ ಹೇಗೆ ಚಿಂತನೆ ಮಾಡಬೇಕು? ಅವರಸ್ಯಾಪಿ ವಾತ್ಸಲ್ಯ ಮೋಹಾಯ ದರ್ಶಯೇ. ದೊಡ್ಡವರಿಗಿಂತ ಚಿಕ್ಕವರ ಮೇಲೆ ಪರಮಾತ್ಮ ವಾತ್ಸಲ್ಯ ತೋರಿದ ಭಾಗ, ಕಥಾಭಾಗ ಪುರಾಣದಲ್ಲಿ ಬರ್ತದೆ. ಮೋಹಾಯ ದರ್ಶಯೇ, ಅದು ಕೇವಲ ಅಜ್ಞರನ್ನ ಮೋಹ ಮಾಡ್ಲಿಕ್ಕೆ ಅಂತ ಕೆಲವು ಕಡೆ ತೋರಿಸ್ತಾನೆ. ಆದ್ರೆ ಬ್ರಹ್ಮದೇವರ ಮೇಲೆ ಇರೋ ವಾತ್ಸಲ್ಯ ಪರಮಾತ್ಮನಿಗೆ ಕಡಿಮೆ ಇದೆ ಅಂತಾಗ್ಲಿ, ಅವನಿಗಿಂತ ಹೆಚ್ಚಿದ್ದನ್ನ ಪ್ರಹ್ಲಾದನ ಮೇಲೆ ತೋರಿಸಿದ ಅಂತಾಗ್ಲಿ ಮೋಹಕ್ಕೆ ಸಜ್ಜನರು ಒಳಗಾಗಬಾರ್ದು ಅಂತ ಭಗವಂತ. ಹೀಗೆ ಬ್ರಹ್ಮಾಂಡ ಪುರಾಣದ ವಿಶೇಷ ನಿರವಕಾಶ ಪ್ರಮಾಣವನ್ನ ಇಟ್ಟುಕೊಂಡು ಪ್ರಹ್ಲಾದನ ಮೇಲೆ ತೋರಿಸಿದ ವಾತ್ಸಲ್ಯದ ಸ್ಪಷ್ಟತೆ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ಈ ತರತಮ ಭಾವದ ಚಿಂತನೆ ಸರಿಯಾಗಿಲ್ಲದೇನೆ ದೇವರಲ್ಲಿ ಮಾಡುವ ಭಕ್ತಿ ವ್ಯತ್ಯಾಸ ಆಗ್ತಾ ಇದೆ. ಅದು ನಮಗೆ ಫಲ ಕೊಡುವಾಗ ಮತ್ತಷ್ಟು ಅನರ್ಥ ಆಗ್ತದೆ. ಇದೆಲ್ಲ ಉದ್ದೇಶದಿಂದ ಭಗವತ್ಪಾದರು ನಿರ್ಣಯ ಕೊಟ್ಟರು. ಆಗ ಪ್ರಹ್ಲಾದ ಕೈ ಮುಗಿದು ಹತ್ರ ಬಂದು ಬ್ರಹ್ಮನ ಪ್ರೇರಣೆಯಂತೆ ಲಕ್ಷ್ಮಿಯ ಪ್ರೇರಣೆ ಅದನ್ನು ಹೇಳ್ತಾರೆ ಭಗವತ್ಪಾದ. ಲಕ್ಷ್ಮಿ ಯಾಕೆ ಬರಲಿಲ್ಲ? ಆ ಸಂದರ್ಭದಲ್ಲಿ ಆ ಮಾತು ನೋಡ್ಬೇಕು. ಅದೃಷ್ಟಾಶ್ರುತ ಪೂರ್ವತ್ವಾ ಅನ್ನೇ ಸಾಕಾರಣೈರ್ಜನೈಃ ನೃಸಿಂಹಂ ಶಂಕಿತೆ ಶ್ರೀ ಲೋಕ ಮೋಹಾಯ ನೋಯೋ. ನೃಸಿಂಹದೇವರನ್ನ ನೋಡಿ ಭಯಭೀತಳಾದವಳಂತಾಗಿ ಆ ಸಮಯದೊಳಗೆ ಬರಲಿಲ್ಲ ಅಂತಿವು. ಸಾಕ್ಷಾತ್ ಶ್ರೀ ಪ್ರೇಷಿತ ದೇವೈಃ ದೃಷ್ಟ್ವಾ ತನ್ಮಹದದ್ಭುತಂ ಅದೃಷ್ಟಾಶ್ರುತ ಪೂರ್ವತ್ವಾತ್ ನ ಸಾ ಉಪೇಯಾಯ ಶಂಕಿತ ಅಂದ್ರೆ ಭಯಭೀತಳಾಗ್ತು. ಅದಕ್ಕೆ ಭಗವತ್ಪಾದರು ವ್ಯಾಖ್ಯಾನ ಮಾಡ್ತಾರೆ, ಭಯದಿಂದ ಹೋಗ್ಲಿಲ್ಲ ಅಂತ ತಿಳ್ಕೊಳ್ಬೇಡ್ರು. ನಾರಾಯಣನ ಪಾದವನ್ನ ಸದಾ ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಸೇವೆ ಮಾಡುವಂತಹ ಲಕ್ಷ್ಮಿ ಜಾನುದ್ವಯಂ ಜಲಜಲೋಚನಯ ಜನನ್ಯ. ಜಾನುದ್ವಯಂ ಜಲಜಲೋಚನಯ ಜನನ್ಯ. ದಿನನಿತ್ಯ ಪ್ರಾತಃ ಸ್ತೋತ್ರ ಮಾಡುವಾಗ ಹೇಳ್ಬೇಕಲ್ವೇ, ಎರಡೂ ಪರಮಾತ್ಮನ ತೊಡೆಗಳನ್ನ ಮೊಣಕಾಲನ್ನ
ಬೆಳೆಸಿ ಒತ್ತಾಳಂತೆ ಭಗವಂತನ. ಅಯ್ಯೋ ಎಷ್ಟು ಸೇವೆ ಮಾಡ್ತಾಳೆ, ಅವನಿಗೆಲ್ಲೇನೋ ಬರ್ಬೇಕು ಭಯ ಇಲ್ಲ ಅಂತಾಳೆ, ಭಯ ಇಲ್ಲ ಅವನಿಗೆ. ಆದ್ರೆ ಭಯ ಇದೆ ಅಂತ ವರ್ಣಿಸಿತಲ್ಲ, ಅದು ಲೋಕಮೋಹಾಯ. ಸದಾ ಸೇವೆ ಮಾಡೋ ಲಕ್ಷ್ಮಿಗೆ ಭಯ ಇದೆ ಅಂತ ಭಾವಿಸಬೇಡಿ ಅಂತ ಲಕ್ಷ್ಮಿ ಭಯ ಪಟ್ಟವಳಂತೆ ಲೋಕಮೋಹದಂತೆ ತೋರಿಸಿದ್ಲು ಅಂತ ಇಲ್ಲಿ ವರ್ಣನೆ ಇದೆ. ಅದಕ್ಕೆ ನಾನು ಯಾವಾಗಲೂ ಚಿಂತನೆ ಮಾಡ್ತೇನೆ, ಇದು ಹೀಗೊಂದು ನಿರ್ಣಯ ಸರಿ. ಇದರ ಸ್ವಾರಸ್ಯ ಏನು ಅಂದ್ರೆ, ಭಗವಂತ ಯಾರ ಮೇಲೆ ವಾತ್ಸಲ್ಯ ತೋರಿಸ್ಬೇಕು, ಕೀರ್ತಿ ಕೊಡಬೇಕು ಅಂತ ಇಚ್ಛೆ ಪಡ್ತಾನೆ, ಅದಕ್ಕೆ ಸಹಾಯಗಳಾಗಿ ಅವತ್ತಿದ್ರು ಅವನ ಸಂಕಲ್ಪಕ್ಕೆ ಅನುರೂಪಗಳು ಲಕ್ಷ್ಮಿ ಆಗಿರ್ತಾಳೆ. ಇದನ್ನು ಸ್ಫುಟವಾಗಿ ತಿಳಿಸ್ಬೇಕಾಗಿದೆ. ಏಕತ್ರ ಏಕಸ್ಯ ವಾತ್ಸಲ್ಯಂ ನ ಕೇವಲಂ ಹರಿಹಿ ಲಕ್ಷ್ಮೀ ಅಪಿ ದರ್ಶಯತಿ ಅಂತ ತಿಳಿಬೇಕು. ಅವಾಗ ಈ ವಾಕ್ಯ ಇನ್ನೂ ಸ್ಫುಟವಾಗಿ ಅನುಸಂಧಾನ ಬರ್ತದೆ. ಹೀಗೆ ಲಕ್ಷ್ಮಿ ಬರದೇ ಇದ್ದುದು ಕಾರಣ ಅಂತ ನಿರ್ಣಯ ಕೊಟ್ಟರು. ಪ್ರಹ್ಲಾದನ ಸ್ತೋತ್ರ ಪ್ರಾರಂಭ ಆಯಿತು. ಎಷ್ಟು ತತ್ವಾರ್ಥ ಗರ್ಭಿತ ಶ್ಲೋಕ. ಅವನ ಸ್ತೋತ್ರದಲ್ಲಿ ಒಂದೊಂದು ತತ್ವಗಳು ನಮಗೆ ಅನುಸರಣೀಯವಾದದ್ದೇ ಬಂದಿದ್ದಾವೆ. ರತ್ನದಂಥ ತತ್ವಗಳನ್ನ ಪ್ರಹ್ಲಾದ ನೃಸಿಂಹನ ಮುಂದೆ ಬೇಡ್ತಾನೆ, ಹೇಳ್ತಾನೆ, ಸ್ತೋತ್ರ ಮಾಡ್ತಾನೆ. ಬ್ರಹ್ಮಾದಯ ಸುರಗಣಾಃ ಮುನಯೋಥ ಸಿದ್ಧಾಃ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಇದು ಪ್ರಹ್ಲಾದನ ಸ್ತೋತ್ರ ಪ್ರಾರಂಭ ಆಯಿತು. ಸರಿಸುಮಾರು 50ಕ್ಕಿಂತಲೂ ಸ್ವಲ್ಪ ಹೆಚ್ಚಿದೆ ಶ್ಲೋಕಗಳು. ಇವತ್ತು ಇಲ್ಲಿವರೆಗೂ ನಾವು ನೋಡಿದ್ದೇವೆ. ನಾಳೆ ಪ್ರಹ್ಲಾದ ಕೃತ ನೃಸಿಂಹ ಸ್ತೋತ್ರ ಅಂತ ಆ ಭಾಗದಲ್ಲಿ ಹೇಗೆ ಪ್ರಹ್ಲಾದರಾಜರು ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾರೆ ಅನ್ನೋದನ್ನ ಚಿಂತಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ್ವಮರ್ಪಣಂ ಕಾಲೇ ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ.